ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಶಾಂತಂ ಚಿದಾನಂದಂ ಸದಾಶಿವಮಹಂ ಭಜೆ. ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಶಾಸ್ತ್ರ ಭಾಗದ ಸಾರವನ್ನು ಅಧ್ಯಯನ ಮಾಡಿದರೆ ಸಮಗ್ರ ಶಾಸ್ತ್ರ ಅಧ್ಯಯನ ಮಾಡಿದ ಫಲ ಅಂತ ಒಂದು ಶಾಸ್ತ್ರದಲ್ಲಿ ಅಲ್ಲಲ್ಲಿ ಮಾತು ಬರ್ತದೆ. ಇಡೀ ಶಾಸ್ತ್ರವನ್ನು ಅಧ್ಯಯನ ಮಾಡುವುದು ಮನುಷ್ಯನಿಂದ ಸಾಧ್ಯ ಇಲ್ಲ. ಸಾರ ತಗೊಳ್ಬೇಕು. ಸಮಗ್ರ ಶಾಸ್ತ್ರದ ಸಾರ ಅಂದರೆ ಮಹಾಭಾರತ ಅಂತ ಎಲ್ಲ ಪುರಾಣಗಳು ಒಕ್ಕೊರಲಿನಿಂದ ಒಪ್ಪಿಕೊಂಡದ್ದು. ಶಾಸ್ತ್ರೇಷು ಭಾರತಂ ಸಾರಃ. ಮಹಾಭಾರತವೆಂಬ ಸಾರಭಾಗವನ್ನು ಓದಿ ಮುಗಿಸುವಷ್ಟು ಪುರುಸೊತ್ತು ನಮ್ಮಲ್ಲಿಲ್ಲ. ಆಗ ಮಹಾಭಾರತದ ಸಾರಕ್ಕೆ ಇಳಿಬೇಕು. ಅದರ ಸಾರ ಎರಡು ಭಾಗ ಅಂತೆ. ಒಂದು ವಿಷ್ಣು ಸಹಸ್ರನಾಮ ಅಂತ ಹೇಳುವ ಸ್ತೋತ್ರ ಭಾಗ, ಜೀವನ ಧರ್ಮವನ್ನು ತೋರಿಸಿಕೊಡತಕ್ಕಂತಹ ಮತ್ತೊಂದು ಭಗವದ್ಗೀತೆ. ಶಾಸ್ತ್ರೇಷು ಭಾರತಂ ಸಾರಃ ತತ್ರ ನಾಮಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸ ಅಂತ ಕೂರ್ಮ ಪುರಾಣ ಹೇಳ್ತದೆ. ವಿಷ್ಣುವಿಗೆ ಸಂಬಂಧಪಟ್ಟ ಸಹಸ್ರನಾಮ ಅನ್ನೋದು ಅಧ್ಯಾತ್ಮದ ಸಾಧನೆಯ ಉಪಾಸನೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಘಟ್ಟ. ಅಲ್ಲಿರುವ ಒಂದೊಂದು ಶಬ್ದಗಳೂ ಕೂಡ ಭಗವಂತನ ಅನೇಕ ಗುಣಗಳನ್ನು ಹೇಳ್ತವೆ. ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ನೋಡಲಿಕ್ಕೆ ಚಿಕ್ಕ ಚಿಕ್ಕ ಶಬ್ದ. ವಿಶ್ವಂ ವಿಷ್ಣು ವಷಟ್ಕಾರ ಅಂತ ಹೇಳುವ ಪುಟ್ಟ ಪುಟ್ಟ ಶಬ್ದ. ವಿಶ್ವಂ ಅನ್ನುವ ಒಂದು ಶಬ್ದವನ್ನು ತಗೊಂಡ್ರೆ ಅದರಿಂದ ಕನಿಷ್ಠ 100 ರೀತಿಯ ಭಗವಂತನ ಅದ್ಭುತವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಇದು ಸಂಸ್ಕೃತದ ಶಬ್ದದ ವೈಶಿಷ್ಟ್ಯ. ಸಂಸ್ಕೃತದ ಶಬ್ದಗಳಲ್ಲಿ ಏನು ಅಂತಹ ಅಗಾಧತೆ ಮತ್ತು ಆಳ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಅಷ್ಟಾವಧಾನದಂತಹ ಕಾರ್ಯಕ್ರಮಗಳಿರೋದು. ಕನ್ನಡ ತೆಗೆದರೂ ಸಂಸ್ಕೃತವೇ ರಾಶಿ ಬರಬೇಕಲ್ವ. ಸಂಸ್ಕೃತದ ಶಬ್ದಗಳನ್ನು ಹಾಕಿದಾಗ ಅದರಲ್ಲಿ ಅಂಥ ಅಗಾಧ ಭಾವಗಳು ಹೊರಹೊಮ್ಮುವುದಕ್ಕೆ ಶಕ್ಯವಾಗ್ತದೆ. ಆದ್ದರಿಂದಲೇ ದಂಡಿ ಕಾವ್ಯಾದರ್ಶದಲ್ಲಿ ಹೇಳ್ತಾನೆ, ಇದಮಂಧಂತಮ ಕೃಷ್ಣಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಕ್ವಯಂ ತೇಜ ಆ ಸಂಸಾರಂ ನ ದೀಪ್ಯತೆ. ಸಂಸ್ಕೃತದ ಶಬ್ದವೆಂಬುದು ಒಂದು ತೇಜಸ್ಸು, ಒಂದು ಬೆಳಕು. ಆ ಬೆಳಕಿನ ಕಿಡಿಗಳನ್ನು ಹೊತ್ತುಕೊಂಡು ಪ್ರಪಂಚದ ಎಲ್ಲ ಭಾಷೆಗಳು ಕೂಡ ತಮ್ಮ ತಮ್ಮ ಸಾರಸರ್ವಸ್ವವನ್ನು ಬೆಳೆಸಿಕೊಂಡಿದ್ದಾವೆ. ಅದು ಅರ್ಥ ಆಗುವುದು ಇಂಥ ಒಂದು ವಿಶಿಷ್ಟ ಕಾರ್ಯಕ್ರಮಗಳ ಮಧ್ಯದಲ್ಲಿ. ಅಂಥ ಶಬ್ದಗಳನ್ನು 1000ನ್ನು ಜೋಡಿಸಿ ಭೀಷ್ಮಾಚಾರ್ಯರ ಬಾಯಿಯಲ್ಲಿ ಶ್ರೀಕೃಷ್ಣ ಹೇಳಿಸತಕ್ಕಂತಹ ವೇದವ್ಯಾಸರ ಒಂದು ಅದ್ಭುತ ಅದು ಮಹಾಭಾರತದಲ್ಲಿ ನಡೆದಿದೆ. ಅದಕ್ಕೆ ವಿಷ್ಣು ಸಹಸ್ರನಾಮ ಅಂತ ಹೆಸರು. ಇದು ಈ ಲೋಕದಲ್ಲಿ ಬದುಕಿದಂತಹ ವ್ಯಕ್ತಿ ಪಾರತ್ರಿಕವಾದ ಸಾಧನೆಗೆ ಬೇಕಾದಂತಹ ಒಂದು ಮಂತ್ರ. ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಅಂತ ಹೇಳ್ತೇವೆ. ಅದು ಸಾಮಾನ್ಯ ಅಲ್ಲ, ಅದೊಂದು ಮಹಾಮಂತ್ರ. ಇನ್ನೊಂದು, ನಾವು ಇಲ್ಲಿ ಹೇಗೆ ಬದುಕಬೇಕು ಅನ್ನುವ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬಂದಿರತಕ್ಕಂತಹ ಭಗವದ್ಗೀತೆ. ಭಗವದ್ಗೀತೆಯ ಕೇವಲ ಪಾರಾಯಣಕ್ಕಿರುವಂತಹ ಗ್ರಂಥ ಅಲ್ಲ. ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರಧಾನವಾದಂತಹ ಗ್ರಂಥ.
ಒಂದು ಪಾಠ ಮಾಡುವುದಕ್ಕೆ, ಇನ್ನೊಂದು ತಿಳಿಯುವುದಕ್ಕೆ. ಜ್ಞೇಯಂ ಪಾಠ್ಯಂಚ ತದ್ವಯಂ. ವಾರಾಹ ಪುರಾಣ ಹೇಳುವಾಗ ಹೇಳ್ತದೆ, ವಿಷ್ಣು ಸಹಸ್ರನಾಮವನ್ನು ಅರ್ಥ ಮಾಡಿಕೊಳ್ಳಬೇಕು, ಭಗವದ್ಗೀತೆಯನ್ನೂ ಅರ್ಥ ಮಾಡಿಕೊಳ್ಳಬೇಕು, ವಿಷ್ಣು ಸಹಸ್ರನಾಮವನ್ನೂ ಪಾಠ ಮಾಡಬೇಕು, ಅಂದರೆ ಪಾರಾಯಣ ಮಾಡಬೇಕು, ಭಗವದ್ಗೀತೆಯನ್ನೂ ಪಾರಾಯಣ ಮಾಡಬೇಕು. ದಿನನಿತ್ಯ ಕಂಠದಲ್ಲಿಟ್ಟುಕೊಳ್ಳಬೇಕಾಗಿರತಕ್ಕಂತಹ ಮಹಾಮಂತ್ರಗಳು ಮಹಾಭಾರತದಲ್ಲಿ ಬಂದಿರುವ ಒಂದು ಭೀಷ್ಮ ಪರ್ವದಲ್ಲಿ ಬಂದಂತಹ ಭಗವದ್ಗೀತೆ, ಮತ್ತೊಂದು ಅನುಶಾಸನ ಪರ್ವದಲ್ಲಿ ಬಂದಿರತಕ್ಕಂತಹ ವಿಷ್ಣು ಸಹಸ್ರನಾಮ. ಸದ್ಯಕ್ಕೆ ಪ್ರಪಂಚದ ಬದುಕು ಹೇಗಿರಬೇಕು ಅನ್ನುವುದನ್ನು ಕೃಷ್ಣ ಎರಡು ಮಹಾಸೇನೆಗಳ ಮಧ್ಯದಲ್ಲಿ ನಿಂತು ಅಲ್ಪ ಕಾಲದಲ್ಲಿ ಅರ್ಜುನನಿಗೆ ಅರ್ಥ ಮಾಡಿಸಿದಂತಹ ಭಗವದ್ಗೀತೆಯ ವಿಷಯದಲ್ಲಿ ನಾವಿದ್ದೇವೆ. ಆ ಭಗವದ್ಗೀತೆಯಲ್ಲಿ ಕೃಷ್ಣ ನಿರೂಪಣೆ ಮಾಡಿದ ಹಲವು ಅಂಶಗಳಲ್ಲಿ ಒಂದು ಕರ್ಮ ಅನ್ನುವುದು ಒಂದು ವಿಷಯ, ಜ್ಞಾನ ಮತ್ತೊಂದು ವಿಷಯ, ವೈರಾಗ್ಯ ಮತ್ತೊಂದು ವಿಷಯ. ಕರ್ಮದಲ್ಲೇ ನಿಷ್ಕಾಮ ಕರ್ಮ ಅನ್ನೋದು ಕೃಷ್ಣ ಉಪಪಾದನೆ ಮಾಡಿದಂತಹ ಒಂದು ಕರ್ಮ. ನಿಷ್ಕರ್ಮ ಕಾಮ ಅಂತ ಒಂದುಂಟು ಇವತ್ತಿನ ಪ್ರಪಂಚದಲ್ಲಿ ಎಲ್ಲರಿಗೂ ಇಷ್ಟವಾಗುವ ಶಬ್ದ. ನಿಷ್ಕರ್ಮ ಕಾಮ ಅಂದರೆ ಕೆಲಸ ಮಾಡಲಿಕ್ಕಿಲ್ಲ, ಬಯಸುವುದು ಮಾತ್ರ. ಅದು ಸಿಗಬೇಕು, ಇದು ಸಿಗಬೇಕು. ನಿಷ್ಕರ್ಮ, ಕರ್ಮ ಇಲ್ಲ, ಕಾಮ ಮಾತ್ರ ಉಂಟು ಅಂತ ಕೃಷ್ಣ ಹೇಳಿದ್ದ. ಹಾಗಲ್ಲ, ನಿಷ್ಕಾಮ ಕರ್ಮ. ಬಯಸಬೇಡ, ಕರ್ಮ ಮಾಡು. ನಿನ್ನೆ ಕರ್ಮಣ್ಯೇವಾಧಿಕಾರಸ್ಥೆ ಅನ್ನುವಲ್ಲಿ ನಾವು ನಿಲ್ಲಿಸಿದ್ವಿ. ಅದನ್ನು ಮುಂದುವರಿಸಿಕೊಂಡು ಆತ ಹೇಳತಕ್ಕಂಥ ವಿಷಯ. ಈ ನಿಷ್ಕಾಮನೆಯ ಕರ್ಮ ನಾವು ಮಾಡಬೇಕು ಅಂತಾದರೆ ಅದಕ್ಕೆ ವಿಶಾಲವಾದ ಹೃದಯ ಬೇಕು, ಜೊತೆಗೆ ಮನಸ್ಸು ಪ್ರಸನ್ನವಾಗಿರಬೇಕು. ಮನಸ್ಸಿನ ಪ್ರಸನ್ನತೆ ಇಲ್ಲದೆ, ಪ್ರಸಾದ ಇಲ್ಲ ಅಂತಾದರೆ, ಮನಃಪ್ರಸಾದ ಅನ್ನುವುದು ಇಲ್ಲ ಅಂತೇಳಿದರೆ ಅವನು ನಿಷ್ಕಾಮನೆಯ ಕರ್ಮ ಮಾಡಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಮನಸ್ಸು ಸಾಮಾನ್ಯವಾಗಿ ಹೊಯ್ದಾಡ್ತಾ ಇರ್ತದೆ. ಹುಣ್ಣಿಮೆ ಅಮಾವಾಸ್ಯೆ ಅನ್ನುವ ಪರ್ವಕಾಲಗಳಲ್ಲಿ ಸಮುದ್ರ ಹೇಗೆ ಕ್ಷುಬ್ಧವಾಗಿರ್ತದೋ, ಪ್ರಕ್ಷುಬ್ಧವಾಗಿರ್ತದೋ, ಹಾಗೆ ಮನಸ್ಸಿನಲ್ಲಿ ನಾನಾ ಕ್ಷೋಭೆಗಳು, ಅಲೆಗಳು, ತರಂಗಗಳು ಕೊಚ್ಚಿ ಹೋಗುವ ಹಾಗೆ ಬರ್ತಾ ಇರ್ತವೆ. ನೆಮ್ಮದಿ ಇಲ್ಲ. ಸಮುದ್ರ ಅಂದರೆ ಅದು ಶಾಂತ ಸಾಗರ ಅಂತ ಹೇಳುವುದು ಮಾತ್ರ. ಬಹಳ ದೊಡ್ಡದಾದ ಸಾಗರ ಶಾಂತವಾಗಿರ್ತದೆ, ಚಿಕ್ಕ ಚಿಕ್ಕ ಸಾಗರಗಳು ಸಿಕ್ಕಾಬಟ್ಟೆ ಹೊಯ್ದಾಡ್ತಾ ಇರ್ತವೆ. ಮನಸ್ಸು ವಿಶಾಲವಾದಷ್ಟು ಶಾಂತತೆಯನ್ನು ಪಡೆಯುತ್ತೆ. ಹಾಗಾದರೆ ಮನಸ್ಸಿನ ವಿಶಾಲತೆಯನ್ನು ನಾವು ಸಂಪಾದಿಸಬೇಕು. ಆಗ ಪ್ರಸಾದ ಉಂಟಾಗ್ತದೆ ಮನಸ್ಸಿನಲ್ಲಿ. ಪ್ರಸಾದ ಉಂಟಾಯಿತು ಅಂತೇಳಿದರೆ ಪ್ರಸಾದ ಮಧಿಗಚ್ಚತಿ. ಮನಸ್ಸು ಪ್ರಸಾದವನ್ನು ಹೊಂದಿದರೆ ಪ್ರಸಾದೇ ಸರ್ವ ದುಃಖಾನ ಹಾನಿರಸ್ಯೋಪಜಾಯತೆ. ಮನಸ್ಸು ಪ್ರಸನ್ನವಾಯಿತು ಅಂತಾದರೆ ಅವನಿಗೆ ಯಾವ ಕ್ಲೇಶವೂ ಇಲ್ಲ, ಕಿರಿಕಿರಿ ಇಲ್ಲ. ಯಾರಾದರೂ ಕಿರಿಕಿರಿ ಮಾಡ್ತಾ ಇದ್ದರೂ ಕೂಡ ಅದು ಕಿರಿಕಿರಿ ಅಂತ ಅನ್ನಿಸುವುದೇ ಇಲ್ಲ. ಆ ರೀತಿಯಲ್ಲಿ ಆತ ಬದುಕುವುದಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯ ಮನಃಪ್ರಸಾದಕ್ಕೆ ಅಥವಾ ಮನಸ್ಸಿನ ಪ್ರಸನ್ನತೆಗೆ ಬೇಕಾಗುವಂಥದ್ದೇ ನಿಷ್ಕಾಮ ಕರ್ಮ. ಯಾವುದಾದ್ರೂ ಒಂದು ಕರ್ಮವನ್ನು ನಾವು ಬಯಸಿ ಮಾಡಿದರೆ ಏನಾಗ್ತದೆ? ಮಾಡಬೇಕು, ಹೌದು. ಅನೇಕ ಕರ್ಮಗಳನ್ನು ಹೇಳಿದ್ದಾರೆ, ಅದು ಮಾಡು, ಇದು ಮಾಡು. ಹುಟ್ಟಿದ ಮಗುವಿಗೆ ಇವತ್ತು ನಾವೇ ಯೋಜಿಸಿದಂತಹ ಕರ್ಮಗಳುಂಟು. ಅದು 3 ವರ್ಷ ಆಯಿತು ಅಂತೇಳಿದರೆ ಅಕ್ಷರ ಬರೀಲೇಬೇಕು. ಅದು ಹೀಗೆ 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 ಗೀಟು ಹಾಕಿ ಹಾಗೆ ಹಾಗೆ ಹಾಕಿ ABCD ಅಂತಲೇ ಬರಿಬೇಕು. ಅದು ಆ ಈ ಬರೆದರೆ ಅದು ನಮಗೆ ಇಷ್ಟ ಆಗೋದಿಲ್ಲ. ಅದು ಇದೇ ಅಕ್ಷರಗಳನ್ನು ಬರಿಬೇಕು, ಹೀಗೆ ಬರಿಬೇಕು. ಹಾಗೆ ಬರೆದ ಮೇಲೆ ಅದು ಹೀಗೆ ಗೀಚಬೇಕು, ಗೋಡೆಯಲ್ಲೆಲ್ಲ ಕಸ ಮಾಡಬೇಕು. ಒಂದು ರೀತಿಯಲ್ಲಿ ಬೆಳೆಸಿಕೊಂಡು ಆಮೇಲೆ ಇಂಥ ವಸ್ತ್ರಗಳನ್ನು ಗಟ್ಟಿಯಾಗಿ ಹಾಕಿಕೊಂಡೇ ಅದು ಶಾಲೆಗೆ ಹೋಗಬೇಕು. ಎಲ್ಲ ವ್ಯವಸ್ಥೆಗಳುಂಟು ನಮ್ಮಲ್ಲಿ. ಹೀಗೆ ಮಾಡಲೇಬೇಕು. ಅದು ಇಷ್ಟು ವಯಸ್ಸಿನ ತನಕ ಶಾಲೆಗೆ ಹೋಗಲೇಬೇಕು. ಇದೆಲ್ಲ ಕರ್ಮಗಳು ನಮ್ಮಲ್ಲಿ ವ್ಯವಸ್ಥೆ ಇದೆ. ಆದರೆ ಎಲ್ಲ ಕರ್ಮದ ಹಿನ್ನೆಲೆಯಲ್ಲೂ ಕೂಡ ಇಷ್ಟು ಮಾಡಿದ್ದಕ್ಕೆ ಅದು ಮುಂದೆ ಇಷ್ಟು ಸಂಪಾದನೆ ಮಾಡಬೇಕು ಅಂತ ಒಂದು ಉದ್ದೇಶವನ್ನಿಟ್ಟುಕೊಂಡೇ ಕರ್ಮಗಳಿರ್ತವೆ. ನಿಷ್ಕಾಮನೆಯ ಕರ್ಮವಲ್ಲ. ಇದು ಒಂದು ರೀತಿಯ ಲೌಕಿಕ ಕರ್ಮದಲ್ಲಿ ನಾವು ನೋಡುವುದಾದರೆ, ಅಧ್ಯಾತ್ಮ ಕರ್ಮದ ಬಗ್ಗೆ ಕೃಷ್ಣ ಹೇಳ್ತಾನೆ. ದೈವೀ ವಿಷಯಕವಾದ ಕರ್ಮ, ಅದು ದೇವರ ಸಂಬಂಧಿಯಾದ ವ್ರತ ಇರ್ಬೋದು, ಉಪವಾಸಗಳಿರ್ಬೋದು, ಅಭಿಷೇಕ ಮೊದಲಾದ ಕರ್ಮಗಳು, ಅಥವಾ ದೇವರಿಗೆ ಮಂಗಳಾರತಿ ಮಾಡಿಸಿ ಕುಂಕುಮಾರ್ಚನೆ ಮಾಡತಕ್ಕಂತಹ ಪ್ರಕ್ರಿಯೆ ಇರ್ಬೋದು. ಯಾವುದೇ ದೈವೀ ಕೆಲಸಗಳನ್ನು ನಾವು ಮಾಡುವಾಗಲೂ ಅದರ ಹಿನ್ನೆಲೆಯಲ್ಲಿ ಒಂದಿಷ್ಟು ಉದ್ದೇಶಗಳನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೇವಲ್ವಾ. ಈ ಉದ್ದೇಶಗಳನ್ನು ಬಿಟ್ಟು ಮಾಡು ಅಂತ ಕೃಷ್ಣ ಹೇಳ್ತಾನೆ. ನಮಗೆ ಅರಗಿಸಿಕೊಳ್ಳುವುದು ತುಂಬ ಕಷ್ಟ. ಯಾಕಂದರೆ ನಾವು ಸಂಕಲ್ಪ ಮಾಡದೆ ಯಾವುದೇ ಪೂಜೆಯನ್ನು ಮಾಡಿಸೋದಿಲ್ಲ. ದೇವಸ್ಥಾನಗಳಲ್ಲಾಗಲಿ ಮನೆಯಲ್ಲಾಗಲಿ ಮೊದಲು ಸಂಕಲ್ಪ ಎಷ್ಟು ಉದ್ದ ಇರ್ತದೆ ಅಷ್ಟು ನಮಗೆ ಇಷ್ಟವಾಗ್ತಾ ಹೋಗ್ತದೆ. ನಮಗೆ ಮಾತ್ರ ಅಲ್ಲ, ಪ್ರಾಚೀನ ಕಾಲದಲ್ಲೂ ಹಾಗೆ. ಬಲಿ ಯಾಗ ಮಾಡಿಸ್ತಾ ಇದ್ದ. ಅವರಿಗೆ ಪುರೋಹಿತರು ಯಾರು ಅಂದರೆ ಶುಕ್ರಾಚಾರ್ಯರು.
ಶುಕ್ರಾಚಾರ್ಯರು ಅಂತೇಳಿದರೆ ಅವರಿಗೆ ಕವಿ ಅಂತ ಹೆಸರು. ಉಷನ ಭಾರ್ಗವ ಕವಿ ಅಂತ. ಕವಿಗಳಾದ್ದರಿಂದ ಏನು ಮಾಡ್ತಾರೆ ಅಂತೇಳಿದರೆ ಅವರು ಸಂಕಲ್ಪ ಮಾಡುವಾಗ ಪೂಜೆಗಿಂತ ಉದ್ದ ಸಂಕಲ್ಪ ಇರ್ತದೆ, ಬಹಳ ವಿಶಾಲವಾದ ಸಂಕಲ್ಪ. ಆ ಸಂಕಲ್ಪ ಕೇಳ್ತಾ ಇದ್ದ ಹಾಗೆ ಇವನಿಗೆ ಬಲಿಗೆ ಭಾರಿ ಖುಷಿ. ಎಷ್ಟೆಲ್ಲ ಸಿಗುವುದಕ್ಕೋಸ್ಕರ ತತ್ಪ್ರಾಪ್ತ್ಯರ್ಥಂ ಏತತ್ಪ್ರಾಪ್ತ್ಯರ್ಥಂ ವಸ್ತು ವಾಹನ ಸಕಲ ಸೌಭಾಗ್ಯ ಅವಾಪ್ತ್ಯರ್ಥಂ ಎಲ್ಲ ಹೇಳಿಕೊಂಡು ಕೊನೆಗೆ ಆಮೇಲೆ ನಿವೃತ್ತ್ಯರ್ಥಂ ಅರಿಷ್ಟ ನಿವೃತ್ತ್ಯರ್ಥಂ ಪೀಡಾ ನಿವೃತ್ತ್ಯರ್ಥಂ ಅಂತ ಎಲ್ಲ ನಿವೃತ್ತಿಗಳನ್ನೆಲ್ಲ ಹೇಳಿ ಮಾಡಿಸುವಾಗ ತುಂಬ ಖುಷಿ. ಪ್ರಾಸಬದ್ಧವಾದ ಸಂಕಲ್ಪ ಅಂತ ಅವನಿಗೆ ಭಾರಿ ಖುಷಿ. ಆದರೆ ಅಷ್ಟೆಲ್ಲ ಯಾಗ ಮಾಡಿಯೂ ಅಂಥದ್ದೇನೂ ಅವನಿಗೆ ಸಿಗಲಿಲ್ಲಂತೆ. ಸಂಕಲ್ಪಗಳೆಲ್ಲ ಚೆನ್ನಾಗಿದ್ದು. ಆದರೆ ಕೊನೆಯ ಯಾಗ 100ನೆಯ ಯಾಗ ಮಾಡ್ತಾ ಇದ್ದಾನೆ. 100ನೆಯ ಯಾಗ ಮಾಡುವಾಗ ಶ್ರೀಹರಿ ಪ್ರೀತ್ಯರ್ಥ ಅಂತ ಮಾತ್ರ ಸಂಕಲ್ಪ, ಬೇರೆ ಸಂಕಲ್ಪ ಇಲ್ಲ. ಅದಕ್ಕೆ ದೇವರೂ ಪ್ರೀತನಾಗಲಿ ಅಂತ ಒಂದು ಸಂಕಲ್ಪ ಮಾಡಿಸಿ ಯಾಗ ಮಾಡಿಸಿದರು. ಆ ಸಮಯದಲ್ಲಿ ದೇವರೇ ಬಂದರು ಅಲ್ಲಿಗೆ. ವಾಮನನಾಗಿ ಭಗವಂತ ಆ ಯಾಗಕ್ಕೆ ಬಂದ. ಬೇರೆ ಭಾರಿ ಭಾರಿ ಸಂಕಲ್ಪ ಇದ್ದಾಗ ದೇವರು ಬರಲಿಲ್ಲ. ದೇವರು ಬಂದದ್ದು ದೇವರ ಪ್ರೀತಿಗೋಸ್ಕರ ಯಾಗ ಮಾಡುವುದಕ್ಕೆ ಹೊರಟಾಗ ದೇವರು ಬಂದರು. ಸಂಕಲ್ಪ ದೊಡ್ಡದಾದಷ್ಟು ಸಮಸ್ಯೆ ಏನು? ನಮ್ಮ ಅದೃಷ್ಟ ಏನು ಅಂತ ಹೇಳಿದರೆ ಸಂಕಲ್ಪ ಆಗ್ತಾ ಇರ್ತದೆ, ನಮಗೆ ಆ ಸಂಸ್ಕೃತ ಗೊತ್ತಾಗೋದಿಲ್ಲ, ಉದ್ದ ಉಂಟು, ಏನು ಹೇಳಿದ್ರು ಅಂತ ಗೊತ್ತಾಗೋದಿಲ್ಲ. ಅದರಿಂದ ಸಮಸ್ಯೆ ಏನಿಲ್ಲ. ನಾವು ಅಂದುಕೊಂಡದ್ದೆಲ್ಲ ಅವರು ಹೇಳಿದ್ದಾರೋ ಬಿಟ್ಟಿದ್ದಾರೋ ಅದೆಲ್ಲ ನಾವು ಯೋಚನೆ ಮಾಡುವುದಿಲ್ಲ. ಆದರೆ ನಾವು ಎಷ್ಟು ಬೇಕಾದರೂ ಶಬ್ದ ಬಳಸೋಣ, ಪ್ರಧಾನವಾಗಿ ಅವೇನಿದ್ದರೂ ಕೂಡ ಭಗವಂತ ಈ ಕರ್ಮದಿಂದ ಪ್ರೀತನಾಗಬೇಕು ಅನ್ನುವ ಚಿಂತನೆ ನಮ್ಮಲ್ಲಿ ಮುಖ್ಯವಾಗಿ ಬೇಕಾದದ್ದು. ದೇವರ ಪ್ರೀತಿ ಉಂಟಾದರೆ ಬೇಕಾದ್ದೆಲ್ಲ ಲಭ್ಯವಾಗ್ತದೆ. ಅದು ಬಿಟ್ಟು ಬೇರೆದ್ದನ್ನೇ ಕೇಳಿದರೆ ಸಮಸ್ಯೆಯನ್ನು ಕೃಷ್ಣ ವಿವೇಚನೆ ಮಾಡುವ ಕ್ರಮ ನಾವು ಸ್ವಲ್ಪ ಎತ್ತರದಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಏನಂದರೆ ಅದು ಪ್ರತಿಬಂಧಕವಾಗಿ ನಿಲ್ತದೆ. ಸಕಾಮ ಕರ್ಮ ಅನ್ನೋದು ನಮ್ಮ ಉತ್ಕರ್ಷಕ್ಕೆ ಪ್ರತಿಬಂಧಕವಾಗಿ ನಿಲ್ತದೆ. ಅಂದರೆ ಅಭಿಪ್ರಾಯ ಏನು ಅಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬಿಡುಗಡೆಗೊಳ್ಳುವುದಕ್ಕೋಸ್ಕರ ಪ್ರಯತ್ನದಲ್ಲಿದ್ದಾನೆ. ಮನುಷ್ಯನ ಮೂಲ ಉದ್ದೇಶ ಮೋಕ್ಷ. ಆದ್ದರಿಂದಲೇ ಮೋಕ್ಷಕ್ಕೆ ಪರಮ ಪುರುಷಾರ್ಥ ಅಂತ ಹೆಸರು. ಪುರುಷಾರ್ಥ ಅಂದರೆ ಪುರುಷ ಅಂದರೆ ಮನುಷ್ಯ ಅಂತ ಅರ್ಥ, ಗಂಡಸು ಅಂತ ಅರ್ಥ ಅಲ್ಲ. ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅದು ಗಂಡಸು ಅನ್ನೋ ಅರ್ಥದಲ್ಲಿರುವುದಲ್ಲ. ಪುರ ಅಂದರೆ ಶರೀರ, ಪುರುಷ ಅಂದರೆ ಶರೀರದಲ್ಲಿ ಇರತಕ್ಕಂಥವ, ಅದು ಹೆಣ್ಣಾಗಲಿ ಗಂಡಾಗಲಿ ಪುರುಷ ಅನ್ನುವ ಶಬ್ದದಿಂದ ಶಾಸ್ತ್ರದಲ್ಲಿ ವಾಚ್ಯ. ಪುರುಷಿ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಉತ್ತಿಷ್ಠ ಪುರುಷಿ ಅಂತ ಈಗ ಸ್ತ್ರೀಲಿಂಗದಲ್ಲೇ ಹೇಳಬೇಕಾಗಿಲ್ಲ. ಪುರುಷ ಶಬ್ದವನ್ನು ಪುರುಷಿ ಅಂತ ಬಳಸುವಾಗ ಹೆಣ್ಣೇ ಅನ್ನುವ ಅರ್ಥದಲ್ಲಿ ಬಳಸೋದು. ಪುರುಷ ಅನ್ನೋ ಶಬ್ದ ಅದು ಗಂಡು ಹೆಣ್ಣು ಉಭಯವಾಚಕವಾದಂತಹ ಶಬ್ದ. ಆದ್ದರಿಂದ ಭಗವಂತನಿಗೆ ಪುರುಷೋತ್ತಮ ಅಂತ ಹೇಳಿದರೆ ಇವ ಗಂಡಸರಲ್ಲಿ ಉತ್ತಮ, ಆದರೆ ಹೆಂಗಸರಲ್ಲಿ ಹೇಗೋ ಅಂತ ಪ್ರಶ್ನೆ ಮಾಡಲಿಕ್ಕಿಲ್ಲ. ಪುರುಷ ಅನ್ನುವ ಶಬ್ದಕ್ಕೆ ಸಕಲ ಚೇತನ ಸಮುದಾಯ ಅನ್ನುವ ಅರ್ಥದಲ್ಲಿ ಬಳಕೆ ಇರುವಂಥದ್ದು. ಆದ್ದರಿಂದ ಈ ಪುರುಷ ಅಂದರೆ ಶರೀರದಲ್ಲಿ ಇರತಕ್ಕಂತಹ ಸಮಗ್ರ ಚೇತನ. ಶರೀರದಲ್ಲಿರತಕ್ಕಂತಹ ಎಲ್ಲ ಚೇತನಗಳಿಂದ ಅಭಿಲಷಿತವಾಗುವಂಥದ್ದನ್ನು ಪುರುಷಾರ್ಥ ಅಂತ ಕರೆಯುವುದು. ಪುರುಷೈಹಿ ಅರ್ಥ್ಯಂತೆ ಇತಿ ಪುರುಷಾರ್ಥ. ಚೇತನಗಳು ಬಯಸುವಂಥದ್ದನ್ನು ಪುರುಷಾರ್ಥ ಅಂತ ಕರೆಯುವುದು. ಆ ಪುರುಷಾರ್ಥಗಳು ಅದು ಒಂದಿಷ್ಟು ಧರ್ಮ ಪುಣ್ಯ ಅಂತ ಆಗಿರ್ಬೋದು, ಅಥವಾ ಇವತ್ತು ಭೋಗಕ್ಕೆ ಸಂಬಂಧಪಟ್ಟ ವಿಷಯಗಳಿರ್ಬೋದು, ಅದನ್ನು ಕಾಮ ಅಂತ ಕರೀತೇವೆ. ಅಥವಾ ನಮ್ಮ ಗಾಡ್ರೇಜಲ್ಲಿಟ್ಟು ಬೀಗ ಹಾಕುವುದಕ್ಕೋಸ್ಕರ ಎಷ್ಟನ್ನೋ ಬಯಸ್ಬೋದು ಅಂಥದ್ದನ್ನು ಅರ್ಥ ಅಂತ ಕರೀತೇವೆ. ಹಾಗಾದರೆ ಧರ್ಮವೋ ಅರ್ಥವೋ ಕಾಮ್ಯವೋ ಇವೆಲ್ಲವೂ ಕೂಡ ಮನುಷ್ಯನ ಪುರುಷಾರ್ಥಗಳು. ಆದರೆ ಅದಕ್ಕಿಂತ ಎಲ್ಲ ಶ್ರೇಷ್ಠವಾದದ್ದು ಅಪವರ್ಗ ಅಂತ ಕರೆಸಿಕೊಳ್ಳುತ್ತದೆ. ಮೊದಲನೇ ಮೂರನ್ನು ತ್ರಿವರ್ಗ ಅಂತ ಕರೀತಾರೆ, ನಾಲ್ಕನೆಯದ್ದನ್ನು ಅಪವರ್ಗ ಅಂತ ಕರೀತಾರೆ. ಈ ತ್ರಿವರ್ಗವನ್ನು ಮೀರಿದ್ದು ಮೋಕ್ಷ ಅಂತ ಅದಕ್ಕೆ ಸರಿಯಾದ ಶಬ್ದ. ಶಾಸ್ತ್ರೀಯವಾದ ಮತ್ತೊಂದು ಶಬ್ದ ನಿಶ್ರೇಯಸಂ. ಅದಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ಶ್ರೇಯಸ್ಸು ಇಲ್ಲ, ಪರಮ ಶ್ರೇಯಸ್ಸು. ಏನದು ಮೋಕ್ಷ ಅಂತೇಳಿದರೆ ಏನು? ಅನ್ಯಥ ಮುಕ್ತಿರ್ಹಿತ್ವಾನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಏನು ನಮ್ಮನ್ನು ನಾವು ಏನೇನೋ ಅಂದುಕೊಂಡಿದ್ದೇವೆ, ನಾವು ನಿಜವಾಗಿ ಏನಲ್ಲವೋ ಅದು ಅಂತ ಅಂದುಕೊಂಡು ನಮ್ಮನ್ನು ನಾವು ಜಂಜಾಟದಲ್ಲಿ ಬೀಳಿಸಿಕೊಂಡಿದ್ದೇವೆ. ನಾವು ನಿಜವಾಗಿ ಏನಿದ್ದೇವೋ ಅಂತಹ ಸ್ವರೂಪವನ್ನು ನಾವು ಪಡೆಯುವುದಕ್ಕೆ ಮೋಕ್ಷ ಅಂತ ಹೆಸರು. ನಾವು ನಿಜವಾಗಿ ಪರಮ ಸುಖ ಸ್ವರೂಪಿಗಳಿದ್ದಾವೆ, ಪರಮಾನಂದ ರೂಪಗಳಿದ್ದೇವೆ, ಸಚ್ಚಿದಾನಂದ ರೂಪಿಗಳಿದ್ದೇವೆ. ಆದರೆ ಆ ಸಚ್ಚಿದಾನಂದ ಸ್ವರೂಪಿಯಾದ ನಾನು ಚಿದಾನಂದನಿದ್ದೇನೆ ಅನ್ನುವುದನ್ನು ಅರಿತುಕೊಳ್ಳದೆ ಏನೇನೋ ಅದಕ್ಕೆ ಸೇರಿಕೊಂಡಿದೆ. ಅವಿದ್ಯೆಯೋ ಮತ್ತೊಂದು ಆಚ್ಛಾದನೆಗಳು ಸೇರಿ, ಆ ಆಚ್ಛಾದನೆ, ಅದಕ್ಕೆ ಹಾಕಿದ ಲೇಪ, ಅದಕ್ಕಿರುವ ಬೇಗಡೆಗಳು ಅದೇ ನಾನು ಅಂತ ಅಂದುಕೊಂಡಿದ್ದೇವೆ. ಒಳಗಿರುವುದು ನಮಗೆ ಗೊತ್ತಿಲ್ಲ. ನಮ್ಮ ಸ್ವರೂಪವನ್ನು ನಾವು ಅನುಭವಿಸುವುದು ನೈಜ ಸುಖಾನುಭೂತಿ.
ನೈಜ ಸುಖ ಅಂತೇಳಿದರೆ ಸ್ವರೂಪಭೂತವಾದ ಸುಖ. ನಾನು ನಿಜವಾಗಿ ಏನು ಅದನ್ನು ನಾನು ಅನುಭವಿಸ್ತಕ್ಕಂತಹ ಸ್ಥಿತಿ, ಅದಕ್ಕಿಂತ ಉತ್ಕೃಷ್ಟವಾದ ಮತ್ತೊಂದು ಸ್ಥಿತಿ ಇಲ್ಲ. ಆ ಪರಮಾನಂದ ಸ್ವರೂಪಭೂತವಾದ ಆನಂದದ ಅನುಭವ ಅನಿಸುವ ಮೋಕ್ಷ. ಈ ಮೋಕ್ಷದ ಪ್ರಾಪ್ತಿ ಪ್ರತಿಯೊಬ್ಬ ಚೇತನನ ಪರಮ ಪುರುಷಾರ್ಥ. ನಮಗೆ ಗೊತ್ತಿಲ್ಲದೆ ನಾವು ಹಾಗೆ ಹೇಳ್ತೇವೆ, ನಾವು ಮೋಕ್ಷಕ್ಕೋಸ್ಕರ ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧ್ಯರ್ಥಂ, ಪರಮ ಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ಪ್ರತಿಯೊಂದು ಕೆಲಸದಲ್ಲೂ ಇದನ್ನೊಂದು ಸೇರಿಸಿಯೇ ಸಂಕಲ್ಪವನ್ನು ಮಾಡುವುದು. ಆ ಪರಮ ಪುರುಷಾರ್ಥ ಸಿದ್ಧಿ ಅನ್ನುವುದು ನಮ್ಮಿಂದ ಆಗಬೇಕು ಅಂತಾದರೆ ನಾವು ಪ್ರಸನ್ನರಾಗಿ ಕೆಲಸ ಮಾಡಬೇಕು. ಪ್ರಸಾದ ಅನ್ನೋದು, ಪ್ರಸನ್ನತೆ ಅನ್ನೋದು ಮನುಷ್ಯನಲ್ಲಿ ಬರಬೇಕಾದರೆ ಅವನು ಬಯಸಿ ಕೆಲಸ ಮಾಡಬಾರ್ದು. ಏನಾಗ್ತದೆ ಬಯಸಿದರೆ? ಈಗ ಮಕ್ಕಳಿಲ್ಲ ಅಂಥೇಳಿ ಮಕ್ಕಳನ್ನೇ ಬಯಸಿ ಭಾರೀ ಕರ್ಮಾನುಷ್ಠಾನ ಮಾಡಿದ್ದೇವೆ. ಪುಣ್ಯಕ್ಕೆ ಮದುವೆ ಆದಮೇಲೆ ಕರ್ಮಾನುಷ್ಠಾನ ಮಾಡಿದ, ಮದುವೆ ಆಗದೆ 70 ವರ್ಷ ಆಗಿ ಆಮೇಲೆ ಮಕ್ಕಳಾಗಬೇಕು ಅಂತ ಅವ ಕರ್ಮಾನುಷ್ಠಾನ ಮಾಡಿದರೆ ಮಕ್ಕಳಾಗುವುದೇ? ಅವನಿಗೆ ಮಕ್ಕಳಾಗುವುದಕ್ಕೆ ಬೇಕಾದ ಉಳಿದೆಲ್ಲ ಅನುಕೂಲತೆಗಳಿದ್ದು ಯಾವುದೋ ಪ್ರತಿಬಂಧಕದ ಕಾರಣದಿಂದ ಆತನಿಗೆ ಸಂತಾನ ಪ್ರಾಪ್ತಿ ಆಗಲಿಲ್ಲ ಅಂತಾದರೆ ಆ ಪ್ರತಿಬಂಧಕ ನಿವೃತ್ತಿಗೋಸ್ಕರ ಆತ ಪುತ್ರಕಾಮೇಷ್ಟಿಯನ್ನು ಮಾಡ್ತಾನೆ. ಇಷ್ಟಿ ಮಾಡಿದ, ಪುಣ್ಯಫಲ ಪ್ರಾಪ್ತಿ ಆಯಿತು. ಆದರೆ ವಯಸ್ಸಾಗಿದೆ, ಈ ಜನ್ಮದಲ್ಲಿ ಪುತ್ರ ಪಡೆಯುವುದಕ್ಕೆ ಬೇಕಾದಂತಹ ಸಾಮಗ್ರಿ ಇಲ್ಲ. ಆ ಸ್ಥಿತಿಯಲ್ಲಿ ಏನಾಗ್ತದೆ ಅಂದರೆ ಸಾಯ್ತಾನೆ. ಮಾಡಿದ ಕರ್ಮ ಫಲ ಕೊಡದೆ ಬಿಡುವುದಿಲ್ಲ, ಯಾಕಂದರೆ ಅದು ಸಕಾಮ ಕರ್ಮ. ಅವನಿಗೆ ಪುತ್ರ ಪ್ರಾಪ್ತಿ ಅನ್ನುವ ಒಂದು ಫಲ ಸಿಗದೆ ಆ ಕರ್ಮ ಅವನನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಅದು ಜನ್ಮಾಂತರದಲ್ಲಿ ಆದರೂ ಅವನಿಗೆ ಕೊಡಲೇಬೇಕು. ಆದರೆ ಇವನಿಗೆ ಮೋಕ್ಷದ ಪ್ರಬಲ ಉತ್ಕಟ ಅಪೇಕ್ಷೆ ಇದೆ. ಸಾಧನೆ ಮಾಡಿದ, ಭಗವದ್ ಅಪರೋಕ್ಷವನ್ನು ಪಡೆದ, ಮೋಕ್ಷಕ್ಕೆ ಬೇಕಾದ ಎಲ್ಲ ನಿಖಿಲ ಸಾಮಗ್ರಿ ಸಿದ್ಧವಾಗಿದೆ. ಆದರೆ ಅವ ಮೋಕ್ಷಕ್ಕೆ ಹೋಗುವ ಹಾಗಿಲ್ಲ. ಯಾಕೆ ಹೋಗುವ ಹಾಗಿಲ್ಲ? ಅವನಿಗೆ ಕಾಣಿಸ್ತಾ ಉಂಟು, ನನ್ನ ಸ್ವರೂಪದ ಆವಿರ್ಭಾವದ ಪರಮ ಗುರಿ ಅಲ್ಲಿ ಕಾಣಿಸ್ತಾ ಉಂಟು. ಅಲ್ಲಿಗೆ ಹೋಗೋಣ ಅಂದರೆ ಅಡ್ಡ ಹಾಕಿದ್ದಾರೆ. ಯಾಕೆ ನೀನು ಹೋಗುವ ಹಾಗಿಲ್ಲ ಅಂದರೆ, ನಿಂದು ಒಂದಿಷ್ಟು ಉಂಟು ಅನುಭವಿಸುವುದಕ್ಕೆ, ಮಕ್ಕಳಾಗದೆ ನೀನು ಮೋಕ್ಷಕ್ಕೆ ಹೋಗುವ ಹಾಗಿಲ್ಲ. ಯಾಕಂದರೆ ನೀನು ಕರ್ಮ ಮಾಡಿದೆಯಲ್ವಾ, ಆ ಕರ್ಮ ಅದು ನಿನ್ನನ್ನು ಅಂಟಿಕೊಂಡಿದೆ, ಪ್ರಾರಬ್ಧ. ಆ ಪ್ರಾರಬ್ಧವನ್ನು ಮುಗಿಸದೆ ನೀನು ಆ ಪರಮಾನಂದವನ್ನು ಅನುಭವಿಸುವುದಕ್ಕಿಲ್ಲ. ಈ ಕರ್ಮ ಬಂಧಕ ಅಂತ ಇದನ್ನು ಕರೀತಾರೆ. ಸಕಾಮನೆಯಿಂದ ಮಾಡಿದ ಕರ್ಮ ಆ ಕಾಮನ ಲಭ್ಯವಾಗುವಲ್ಲಿಯ ತನಕ ಇವನನ್ನು ಅಂಟಿರ್ತದೆ, ಅವನನ್ನು ಬಿಟ್ಟು ಹೋಗುವುದಿಲ್ಲ. ಕಾಮನವನ್ನು ಮುಗಿಸಿಯೇ ಅವನು ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ. ಆದ್ದರಿಂದ ಸಕಾಮ ಕರ್ಮ ಅನ್ನುವುದು ಬಂಧಕ, ನಿಷ್ಕಾಮ ಕರ್ಮ ಎಂಬುದು ಮೋಚಕ. ಈ ಬಂಧಕ ಮೋಚಕ ಅನ್ನುವ ಶಬ್ದದ ಅಡಿಯಲ್ಲಿ ಇವೆರಡು ಬರ್ತವೆ. ಸ್ವಲ್ಪ ಕ್ಲಿಷ್ಟ ಶಬ್ದ, ಕೇಳಲಿಕ್ಕೆ ಉಪನ್ಯಾಸ ಮಾಡಲಿಕ್ಕೆ ಸುಲಭ, ಮಾಡುವುದು ಮಾತ್ರ ತುಂಬ ಕಷ್ಟವಾದದ್ದು. ಅಂಥದ್ದೊಂದು ಕರ್ಮ, ಸಕಾಮ ನಿಷ್ಕಾಮ ಕರ್ಮಗಳ ಬಗ್ಗೆ ಒಂದು ವಿವೇಚನೆ. ಸಕಾಮ ಕರ್ಮ ಮಾಡಬಾರ್ದು, ನಿಷ್ಕಾಮ ಕರ್ಮ ಮಾಡಬೇಕು. ಆ ನಿಷ್ಕಾಮ ಕರ್ಮದ ಸ್ಥಿತಿ ಎಂಥದ್ದು? ಆ ಕರ್ಮ ಇವನಿಗೆ ಅಂಟುವುದಿಲ್ಲ. ಅಂಟುವುದಿಲ್ಲ ಅಂದರೆ ಏನರ್ಥ? ಆ ಕರ್ಮದಿಂದ ಏನು ಫಲ ಅದನ್ನು ಅನುಭವಿಸಲೇಬೇಕು ಅನ್ನುವ ತಾಕೀತು ಇಲ್ಲ. ಯಾವ ಫಲವನ್ನು ನೀನು ಕರ್ಮದಿಂದ ಅನುಭವಿಸ್ತೀಯೋ ಅದು ಶಾಶ್ವತ ಸುಖ ರೂಪ ಅಲ್ಲ, ಅದು ದುಃಖವನ್ನು ಅಂಟಿಕೊಂಡಿರುವ ಸುಖ. ನಾವತ್ತು ಅಡಿಗೆ ಮಾಡಿದ್ದೇವೆ, ಅಡಿಗೆ ಮಾಡಿದ ಮೇಲೆ ಅದರ ಫಲ ಏನು? ಅದನ್ನು ಊಟ ಮಾಡುವುದು. ಊಟ ಮಾಡುವುದು ಅನ್ನೋದು ಪರಮ ಸುಖ. ಅಡಿಗೆ ಎಂಬ ಕರ್ಮಕ್ಕೆ ಊಟ ಅನ್ನುವ ಸುಖ ಉಂಟು, ಹೌದು. ಆದರೆ ಊಟ ಮಾಡುವವನಿಗೆ ಸ್ವಲ್ಪ ಫ್ಯಾನ್ ಹಾಕು ಅಂತ ಹೇಳ್ತಾನೆ, ಸ್ವಲ್ಪ ಮೇಯೆಲ್ಲ ಹೋಗು, ಸ್ವಲ್ಪ ಬೀಸಣಿಗೆ ಬೀಸು ಅಂತ ಹೇಳ್ತಾನೆ, ಆಮೇಲೆ ತಲೆದಿಂಬು ಬೇಕು ಅಂತ ಆಗ್ತದೆ, ಯಾಕಂದರೆ ಹೊಟ್ಟೆ ಭಾರ ಆಗ್ತದೆ. ಆ ಸುಖದ ಜೊತೆಗೆ ಒಂದು ಯಾವುದೋ ದುಃಖ ಇರ್ತದೆ. ಯಾವುದೇ ಸುಖವಾಗಲಿ, ನಾವು ಎಲ್ಲರಿಗೂ ಅನುಭವಕ್ಕೆ ಬರುವುದು ತಿನ್ನುವುದು ಸುಖ ಅನ್ನೋದು. ಅದನ್ನು ಬಿಟ್ಟು ನೋಡುವ ಸುಖ ಇರಲಿ, ಕೇಳುವ ಸುಖ ಇರಲಿ, ಯಾವುದೇ ಇರಲಿ, ಆ ಸುಖದ ಹಿನ್ನೆಲೆಯಲ್ಲಿ ಯಾವುದೋ ಒಂದು ರೀತಿಯ ದುಃಖದ ಸಂಬಂಧ ಇದ್ದೇ ಇರ್ತದೆ. ದುಃಖ ಅಸಂಭಿನ್ನವಾದ, ದುಃಖ ಸಂಬಂಧವೇ ಇಲ್ಲದ ಸುಖ ಅಂತ ಇದ್ದರೆ ಅದು ಸ್ವರ್ಗ ಸುಖವೂ ಅಲ್ಲ, ಮೋಕ್ಷ ಸುಖ ಮಾತ್ರ. ಯಾಕೆಂತೇಳಿದರೆ ಸ್ವರ್ಗ ಸುಖ ಅಲ್ಲೂ ಹೋಗುವಾಗ ಈತನ ಕರ್ಮ ಎಷ್ಟು ಅಂತ ಒಂದು ಲಿಸ್ಟ್ ಇವನಿಗೆ ಅಂಟಿಸಿರ್ತಾರೆ. ನಿಂದು ಇಷ್ಟಿದೆ ಸ್ವರ್ಗಕ್ಕೆ ಸಂಬಂಧಪಟ್ಟ ಸುಖ ಪಡೆಯುವುದಕ್ಕೆ ಬೇಕಾದ ಪುಣ್ಯ. ದಿನನಿತ್ಯ ಸುಖಾನುಭವ ಆಗ್ತಾ ಇದ್ದ ಹಾಗೆ ಪುಣ್ಯದ ಅಂಶ ಕ್ಷೀಣ ಆಗ್ತಾ ಇರ್ತದೆ. ಅದನ್ನು ನೋಡ್ತಾ ಇರ್ತಾನೆ ಇವ. ಓ, ಬೇಗ ಇಳಿಬೇಕಾಗ್ತದೆ, ಇನ್ನೂ ಹೆಚ್ಚು ಸಮಯ ಇಲ್ಲ, ಟೆನ್ಷನ್ನಲ್ಲೇ ಸುಖ ಅನುಭವಿಸುವುದು. ಏನು ಸುಖ ಇದು? ಸುಖದ ಜೊತೆಗೆ ದುಃಖ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯವೆಲ್ಲವೂ ಖಾಲಿ ಆದ ಮೇಲೆ ಮತ್ತೆ ಈ ಮರ್ತ್ಯಲೋಕಕ್ಕೆ ಇಳಿಬೇಕು, ಮತ್ತೆ ಪುಣ್ಯ ತುಂಬಿಸಿಕೊಳ್ಳುವುದೋ ಪಾಪ ತುಂಬಿಸಿಕೊಳ್ಳುವುದೋ, ಮತ್ತೆ ಕೆಲಸಗಳು ನಡೀಲೇಬೇಕು. ಸ್ವರ್ಗವೂ ಕೂಡ ಶಾಶ್ವತ ಅಲ್ಲ ಅನ್ನುವ ಕಾರಣದಿಂದಲೇ ಅದು ದುಃಖ ಅಸಂಭಿನ್ನ ಸುಖ ಸ್ವರೂಪ ಅಲ್ಲ, ಶುದ್ಧ ಸುಖ ಅಲ್ಲ. ಶುದ್ಧ ಸುಖ ಅಂದರೆ
ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಎಲ್ಲಿಗೆ ಹೋದ ಮೇಲೆ ಮತ್ತೆ ದುಃಖದ ಕಡೆಗೆ ಮುಖ ಮಾಡಲಿಕ್ಕಿಲ್ಲವೋ, ಎಲ್ಲಿ ಹೋದಾಗ ನಿರಂತರ ಪರಮಸುಖವೇ ಸ್ವಾತ್ಮಾನಂದ ಪ್ರಾದುರ್ಭಾವವೇ ಆಗಿರ್ತದೋ ಅಂತಹ ಸ್ಥಿತಿ ನಚ ಪುನರಾವರ್ತತೆ ಅಂತ ಸೂತ್ರಗಳು ಹೇಳತಕ್ಕಂತಹ ಸ್ಥಳ ಅದು. ಅಂತಹ ಸ್ಥಳ ಅಂತೇಳಿದರೆ ಅದು ಮೋಕ್ಷ. ಹಾಗಾದರೆ ಮೋಕ್ಷ ಒಂದೇ ಪರಮಸುಖ, ದುಃಖ ಲೇಪವಿಲ್ಲದೆ ಇರತಕ್ಕಂತಹ ಸುಖ. ಆ ಸುಖ ಸಿಗಬೇಕು ಅಂತಾದರೆ ನೀನು ಅಂಟುವ ಕರ್ಮ ಮಾಡಬಾರ್ದು, ಅಂಟದೇ ಇರುವ ಕರ್ಮ ಮಾಡಬೇಕು. ಈ ಅಂಟದೇ ಇರುವ ಕರ್ಮವನ್ನೇ ಕರ್ಮಯೋಗ ಅಂತ ಕರೆದದ್ದು. ಕರ್ಮಯೋಗ, ಯೋಗ ಕರ್ಮಸು ಕೌಶಲಂ, ಕೌಶಲಪೂರ್ಣವಾದ ಕರ್ಮ. ಕೌಶಲಪೂರ್ಣವಾದ ಕರ್ಮ ಅಂದರೆ ಅಂಟದೇ ಇರುವ ಮಾಡುವ ಕರ್ಮ. ಇಲ್ಲೆಲ್ಲ ಹಲಸಿನ ಹಣ್ಣಿನ ಕಾಲ, ಅದರಿಂದ ಎಲ್ರಿಗೂ ಬಹಳ ಸುಲಭವಾಗಿ ಅರ್ಥ ಆಗುವ ದೃಷ್ಟಾಂತ ಅದು. ಒಬ್ಬ ವ್ಯಕ್ತಿಗೆ ಒಂದು ಹಲಸಿನ ಹಣ್ಣು ತಂದು ಕೊಡುವ, ಇದನ್ನು ಬಿಡಿಸಿಡಬೇಕು ಅಂತ ಹೇಳಿದರೆ ಅವನು ಒಂದು ಕತ್ತಿ ತೆಗೊಳ್ತಾನೆ, ಅಥವಾ ಕತ್ತಿಗಿತ್ತಿ ಯಾಕೆ ಕೈಯೇ ಸಾಕು ಅಂತ, ಅದು ತುಳುವ ಪೆಲಕ್ಕಾಯಿ ಅಂತ ಇಟ್ಟುಕೊಳ್ಳಿ, ಇದು ಸಾಕು, ಇದು ಸುಲಭ ಅಂತೇಳಿ ಕೈ ಹಾಕಿ ತೆಗಿತಾನೆ, ಮಧ್ಯದ ಕೂಂಜಿಗೆ ಪೆಟ್ಟು ಮಾಡ್ತಾನೆ, ಅಲ್ಲಿಂದ ಒಂದಷ್ಟು ಅಂಟ್ತದೆ, ಅಂಟಿದ್ದನ್ನು ತಲೆಗೂ ಸ್ವಲ್ಪ ಅಂಟಿಸಿಕೊಳ್ತಾನೆ, ಪಕ್ಕದಲ್ಲಿ ಯಾರಾದರೂ ಇದ್ದರೂ ಅವರ ವಸ್ತಕ್ಕೂ ಅಂಟಿಸ್ತಾನೆ, ನೆಲಕ್ಕೆ ಅಂಟಿಸಿದ, ಎಲ್ಲ ತೆಗೆದು ಗಲೀಜು ಮಾಡಿ ಹಾಕಿದಾನೆ. ಇವನು ಮಾಡಿದ್ದು ಹೇಳಿದ ಕೆಲಸ ಸರಿಯಾಗಿಯೇ ಮಾಡಿದ್ದಾನೆ. ಅದರಿಂದ ಒಳಗಿಂದ ತೊಳೆಗಳನ್ನು ತೆಗೆದುಕೊಡು ಅಂತೇಳಿದರೆ ಸರಿಯಾಗಿ ತೆಗೆದುಕೊಟ್ಟಿದ್ದಾನೆ, ಆದರೆ ಎಲ್ಲವನ್ನೂ ಅಂಟಿಸಿಕೊಂಡಿದ್ದಾನಲ್ಲ. ಇದನ್ನು ಕೌಶಲಪೂರ್ಣವಾದ ಕರ್ಮ ಅಂತ ಯಾರಾದರೂ ಕರೀತಾರಾ? ಅದೇ ಇನ್ನೊಬ್ಬ ಕುಶಲನಾದ ಕರ್ಮಿಯ ಕೈಯಲ್ಲಿ ಕೊಡಿ, ಕುಶಲ ಪರಿಕರ್ಮಿಯ ಕೈಯಲ್ಲಿ ಕೊಡಬೇಕು ಆ ಹಲಸಿನ ಹಣ್ಣು. ಅವನು ಮೊದಲೇ ಕೈಗೆ ತೆಂಗಿನೆಣ್ಣೆ ಹಚ್ಚಿಕೊಳ್ತಾನೆ, ಅದು ಬಿಟ್ಟು ಸೀಮೆ ಎಣ್ಣೆ ಹಚ್ಚಿಕೊಂಡು ಬರುವುದಿಲ್ಲ, ವ್ಯವಸ್ಥಿತವಾಗಿ ಕೈಗೆ ತೆಂಗಿನೆಣ್ಣೆ ಹಚ್ಚಿಕೊಂಡು ಬರ್ತಾನೆ. ಅದರ ಮಧ್ಯದಲ್ಲಿದ್ದ ಕೂಂಜಿಗೆ ಪೆಟ್ಟಾಗದೇ ಇದ್ದ ಹಾಗೆ ಯಾವುದರಿಂದ ಅಲ್ಲಿ ಅಂಟು ಹೊರ ಬರುತ್ತೋ ಅಂಥ ಜಾಗಕ್ಕೆ ಪೆಟ್ಟಾಗದೇ ಇರುವ ಹಾಗೆ ಬಹಳ ಜಾಗೃತಿಯಾಗಿ ಬಿಡಿಸಿ ಆ ಹಲಸಿನ ತೊಳೆಯನ್ನು ಈ ಕಡೆ ಹಾಕಿ ಇದನ್ನಷ್ಟನ್ನೂ ತೆಗೊಂಡೋಗಿ ಅದೇ ಹಸುಗಳಿಗೆ ಉಣ್ಣಿಸಿ, ಈ ಭಾಗದಲ್ಲಿ ಒಬ್ಬ ಹಲಸಿನ ಹಣ್ಣಿನಿಂದ ತೊಳೆ ತೆಗೆದಿದ್ದಾನೆ ಅಂತ ಬಂದವನಿಗೆ ಗೊತ್ತಾಗುವುದು ಹೇಗೆ ಅಂದರೆ ಮೂಗು ಸರಿ ಇರುವುದರಿಂದ ಮಾತ್ರ. ಅಷ್ಟು ಶುದ್ಧವಾಗಿ ಕೆಲಸ ಮಾಡಿ ಹೋಗ್ತಾನಲ್ವಾ. ಈ ಕೆಲಸವನ್ನು ಕೌಶಲ ಕರ್ಮ ಅಂತ ಕರೀತಾರೆ. ಕರ್ಮಸು ಕೌಶಲಂ ಅಥವಾ ಕರ್ಮ ಸುಕೌಶಲಂ, ಸುಕೌಶಲ ಪೂರ್ಣವಾದಂತಹ ಕರ್ಮ ಅಂತ ಇದನ್ನು ಕರೆಯೋದು. ಅಂಟದೇ ಇದ್ದ ಕರ್ಮ, ಅಂಟಿಸಿಕೊಂಡ್ರೆ ಮತ್ತೆ ಮುಂದಿನ ಕರ್ಮಕ್ಕೂ ಕೂಡ ಅದೇ ಅಂಟು ವಾಸನೆ ಸಾಕ್ತಾ ಇರ್ತದೆ. ಕರ್ಮದಲ್ಲಿ ಅಂಟದೇ ಇರುವ ಹಾಗೆ ಕರ್ಮ ಮಾಡುವುದು ಅನ್ನುವುದನ್ನೇ ಎಲ್ಲ ಉಪನಿಷತ್ತುಗಳು ಹೇಳ್ತವೆ. ಅದರ ಸಾರವನ್ನು ಕೃಷ್ಣ ಈ ಭಾಗದಲ್ಲಿ ಹೇಳ್ತಾನೆ. ಉಪನಿಷತ್ತು ಹೇಳುವುದು ಹಾಗೆ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೆ. ಕರ್ಮಲೇಪ ಆಗದೇ ಇರುವುದಕ್ಕೆ ನಿನಗೆ ಒಂದೇ ಒಂದು ಉಪಾಯ ಏನು ಅಂದರೆ, ಪ್ರತಿಯೊಂದು ಕರ್ಮವೂ ಕೂಡ ಭಗವತ್ ಪ್ರೀತಿಗೆ ಅವನ ಆದೇಶ ಇದೆ, ನಾನು ಮಾಡಬೇಕು. ಶ್ರುತಿ ಸ್ಮೃತಿಗಳು ಭಗವಂತನ ಆದೇಶ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಯಸ್ತವುಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಮಮ ದ್ವೇಷಿ ನರಕಂ ಪ್ರತಿಪದ್ಯತೆ ಅಂತ ಭಗವಂತ ಹೇಳುವ ಮಾತಿದೆ. ಶ್ರುತಿ ಸ್ಮೃತಿಗಳು ಭಗವಂತನ ಆದೇಶ. ಅವನ ರಾಜ್ಯದ ಪ್ರಜೆಗಳು ನಾವು. ಜಗದೀಶ ಅನಿಸಿದ ಭಗವಂತ ಜಗತ್ತಿನ ಈಶ, ಜಗತ್ತಿನ ರಾಜ. ರಾಜನ ಆದೇಶ ಅನ್ನುವುದು ಈ ಜಗತ್ತಿಗೆ ಸಂಬಂಧಪಟ್ಟ ಸಂವಿಧಾನ. ಸಂವಿಧಾನವನ್ನು ಅನುಷ್ಠಾನ ಮಾಡುವುದು ಪ್ರಜೆಗಳ ಕರ್ತವ್ಯ. ಯಾರು ಸಂವಿಧಾನದ ಅನುಷ್ಠಾನ ಮಾಡದೆ ಸಂವಿಧಾನ ವಿರೋಧಿ ಕೃತ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾನೆ, ಅವನು ಆ ರಾಜ್ಯದಲ್ಲಿ ವಾಸಿಸುವುದಕ್ಕೆ ಯೋಗ್ಯ ಅಲ್ಲ. ವಾಸಿಸ್ತಾ ಇದ್ದರೆ ಅವ ಶಿಕ್ಷಾರ್ಹ. ಆಜ್ಞಾಚ್ಛೇದಿ ಮಮ ದ್ವೇಷಿ, ಅಂಥವ ರಾಜನಿಗೆ ದ್ವೇಷಿ ಆಗ್ತಾನೆ. ರಾಜದ್ವೇಷಿ, ರಾಜದ್ರೋಹಿ ಅಂತ ಅವನನ್ನು ಕರೀತಾರೆ. ಭಗವಂತನ ಸಂವಿಧಾನವೇ ಶ್ರುತಿ ಸ್ಮೃತಿಗಳು. ಹೀಗಿರತಕ್ಕದ್ದು ಅಂತ ಶ್ರುತಿ ಸ್ಮೃತಿ ಆದೇಶಿಸಿದೆ. ಬೆಳಗ್ಗೆ ಏಳುವಲ್ಲಿಂದ ಶುರು ಮಾಡುತ್ತೆ. ಏಳುವಾಗ ಸೂರ್ಯ ಏಳುವುದಕ್ಕಿಂತ ಮೊದಲು ಏಳು, ಅಲ್ಲಿಂದ ಶುರು. ನಾವು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಿಕ್ಕಿಲ್ಲ. ನಮ್ಮದು 7 ಗಂಟೆ ಅಂತ ಹಾಕಿದ್ದಾರೆ. 7 ಅಂತ ಗಂಟೆಗೆ ಹೆಸರಿಟ್ಟಿದ್ದಾರೆ ಅಂದರೆ ಆಗ ಎದ್ದರೆ ಸಾಕು ಅಂತ. ನಮ್ಮ ವ್ಯವಸ್ಥೆಯೇ ಬೇರೆ ಉಂಟು. ಆದೇಶ ಹೀಗಿದೆ. ಬ್ರಾಹ್ಮ ಕಾಲದಲ್ಲಿ 7 ಅಂತ ಶಾಸ್ತ್ರ ಆದೇಶಿಸುತ್ತೆ. ಹಾಗಾದರೆ ಆದೇಶವನ್ನು ಅನುಸರಿಸಿಕೊಂಡು ಬದುಕುವುದರಿಂದ ಪುಣ್ಯ ಪ್ರಾಪ್ತಿ ಇದೆ. ಮಾಡುವ ಕರ್ಮಗಳು ಅಂಟುವುದಿಲ್ಲ. ಆದೇಶವನ್ನು ಮೀರಿ ನಡೆಸ್ತಾ ಇದ್ದರೆ ಕರ್ಮ, ಅದು ಎಷ್ಟೇ ಚಂದ ಮಾಡು ನಿನ್ನ ಕರ್ಮ ಅಂಟಿಕೊಳ್ಳುತ್ತೆ. ಅಂಟಿಕೊಳ್ಳದೇ ಇರುವ ಹಾಗೆ ಕರ್ಮವನ್ನು ಮಾಡು. ಆ ಕರ್ಮ ಅಂಟದೇ ಇರುವುದಕ್ಕೆ ಮಾಡುವ ಕರ್ಮದ ಕ್ರಮ ಹೇಗೆ ಅನ್ನುವುದಕ್ಕಿಂತ ಮನಸ್ಸಿನಲ್ಲಿ ಭಾವನೆ ಏನಿದೆ ಅನ್ನೋದು ಪ್ರಮುಖವಾಗ್ತದೆ. ಅರ್ಜುನ ಬಿಲ್ಲು ಹಿಡಿದಿದ್ದಿ, ಬತ್ತಳಿಕೆಯಲ್ಲಿ ಅಕ್ಷಯ ಬಾಣಗಳಿದ್ದಾವೆ, ಮುಂದಕ್ಕೆ ಶತ್ರು ಸೈನ್ಯ ಸಜ್ಜವಾಗಿದೆ. ನೀನು ಬಾಣ ಹೊಡೆಯುವಾಗ ಅಂಟುವ ಹಾಗೆ ಬಾಣ ಹೊಡಿಬೇಡ.
ನಾನು ಇದನ್ನು ಗೆದ್ದರೆ ನನಗೆ ರಾಜ್ಯ ಸಿಗುತ್ತೆ, ರಾಜ್ಯ ಸಿಕ್ಕಿದಾಗ ಧರ್ಮರಾಜನನ್ನು ಸಿಂಹಾಸನದಲ್ಲಿ ಕೂಡಿಸಿದ ಮಹಾಸೇನಾಧಿಪತಿ ಅಂತ ನನಗೆ ಭಾರಿ ಗೌರವ ಬರುತ್ತೆ. ಇಂಥದ್ದು ಯಾವುದೂ ಮನಸ್ಸಲ್ಲಿಟ್ಟುಕೊಳ್ಳದೆ ಭಗವಂತನ ಆದೇಶ. ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷತ್ರಿಯನಿಗೆ ಯುದ್ಧದಲ್ಲಿ ತೊಡಗಿ ಶತ್ರುಗಳನ್ನು ಪುಡಿಗುಟ್ಟುವುದು ಅವನ ಕರ್ತವ್ಯ. ಧರ್ಮದ ಸಂರಕ್ಷಣೆಗೋಸ್ಕರ ಈ ಕೆಲಸ ಮಾಡತಕ್ಕದ್ದು ಅಂತ ಶಾಸ್ತ್ರದ ಆದೇಶ, ಭಗವಂತನ ಆದೇಶ. ನಾನು ನಿಂತು ನಿನಗೆ ಯುದ್ಧ ಮಾಡು, ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಆದೇಶ ಕೊಡ್ತಾ ಇದ್ದೇನೆ. ಆದೇಶ ಇದೆ, ಮಾಡಬೇಕು. ಇಷ್ಟು ಆಲೋಚನೆ ಮಾಡು. ನಾನೇ ಸ್ವತಂತ್ರ, ಬೇಕಾದರೆ ಯುದ್ಧ ಮಾಡ್ತೇನೆ, ಇಲ್ಲದೆ ಹೋದರೆ ಭಿಕ್ಷೆ ಬೇಡಿ ಆದರೂ ಬದುಕ್ತೇನೆ ಅಂತ. ಈ ವಿಷಯದಲ್ಲಿ ನಿನ್ನ ಸ್ವಾತಂತ್ರ್ಯ ಇಲ್ಲ. ನೀನು ಹೀಗೆ ಬದುಕತಕ್ಕದ್ದು ಅನ್ನುವುದು ಶಾಸ್ತ್ರೋಕ್ತವಾದ ಭಗವದ್ ಆದೇಶ ಇದೆ. ಆದೇಶವನ್ನು ಅನುಸರಿಸಿ ಆದೇಶ ಈಡೇರಿಸ್ತಾ ಇದ್ದೇನೆ ಅಂದಾಗ ನಿನಗೆ ಅದರಲ್ಲಿ ಅಂಟುವಿಕೆ ಇರುವುದಿಲ್ಲ. ಕರ್ಮ ಅಂಟದೇ ಇರುವ ಹಾಗೆ ಕರ್ಮವನ್ನು ಮಾಡು. ಕರ್ಮ ಯೋಗ ಅಂತೇಳಿದರೆ ಅಂಟದ ಕರ್ಮ, ನಿಷ್ಕಾಮ ಕರ್ಮ. ಅಂಟುವ ಹಾಗೆ ಕರ್ಮ ಮಾಡಿದರೆ ನನಗೆ ನನಗೆ ನಮಗೆ ನಮಗೆ ಅಂತೇಳಿ ಒಂದು ಚಿಕ್ಕ ಗುಂಪು ಮಾಡಿಕೊಂಡು ನಮಗೋಸ್ಕರ ಮಾಡುವುದು, ನನಗೋಸ್ಕರ ಮಾಡುವುದು ಅಂತಲೇ ಕರ್ಮ ಮಾಡಿದರೆ ಅದು ಕರ್ಮ ಯೋಗ ಅಲ್ಲ. ಬೇಕಾದರೆ ಕರ್ಮ ರೋಗ ಅಂತ ಹೊಸ ಶಬ್ದ ನಿಷ್ಪತ್ತಿ ಮಾಡ್ಬೋದು. ಸ್ವಲ್ಪ ರೋಗ, ಅಂಟಿ ರಗಳೆ ಮಾಡ್ತಕ್ಕಂತಹ ಕರ್ಮ ಅಂತ ಅದು ಅನಿಸಿಕೊಳ್ಳುತ್ತೆ. ನಮ್ಮ ಕರ್ಮ ಯಾವತ್ತೂ ಕೂಡ ಯೋಗ ಸ್ವರೂಪದಲ್ಲಿರಬೇಕು ಅನ್ನೋದು ಶ್ರೀಕೃಷ್ಣನ ಮುಖ್ಯ ನಿರ್ದೇಶನ. ಈ ನಿರ್ದೇಶನದ ಜೊತೆಗೆ ಆತ ಹೇಳುವ ಒಂದು ಪ್ರಮುಖವಾದ ಅಂಶ ಇಲ್ಲಿದೆ. ನಾವು ನಿಷ್ಕಾಮ ಕರ್ಮ ಮಾಡುವುದರಿಂದ ಮನಸ್ಸು ಪ್ರಸಾದಂ ಅಧಿಗಚ್ಚತಿ, ಮನಸ್ಸು ಪ್ರಸನ್ನವಾಗ್ತದೆ. ಮನಸ್ಸು ಪ್ರಸನ್ನವಾದಾಗ ಆತನಿಗೆ ಈ ಲೌಕಿಕವಾದ ವಿಚಾರಗಳೆಲ್ಲ ದೂರ ಹೋಗಿ ಹೊಸ ಹೊಸ ವಿಷಯಗಳನ್ನು ಚಿಂತನೆ ಮಾಡುವಂತಹ ಸ್ಥಿತಿ ತಲುಪ್ತದೆ. ನಾವಿವತ್ತು ವಾಲ್ಮೀಕಿಗಳು ರಚಿಸಿದ ಕಾವ್ಯದ ಅಧ್ಯಯನ ಮಾಡ್ತೇವೆ, ಅಥವಾ ವೇದವ್ಯಾಸರು ಕೊಟ್ಟಂತಹ ಮಹಾಭಾರತವನ್ನು ಅಧ್ಯಯನ ಮಾಡ್ತೇವೆ, ಇಲ್ಲ ಕಾಳಿದಾಸ ಬಾಣಾದಿಗಳು ಕೊಟ್ಟಂತಹ ಗ್ರಂಥಗಳನ್ನು ಓದಿ ಖುಷಿ ಪಡ್ತೇವೆ. ಆದರೆ ಕೃಷ್ಣ ಹೇಳುವುದು, ನೀನು ಅದನ್ನು ಓದಿ ಖುಷಿ ಪಡುವುದರ ಜೊತೆಗೆ ನೀನೇ ಅದನ್ನು ನಿರ್ಮಾಣ ಮಾಡುವ ಹಾಗೆ ಆಗಬೇಕು. ನೀನೇ ಕೂತುಕೊಂಡು ನಿನ್ನ ಮನಸ್ಸು ಹೊಸದನ್ನು ಸೃಷ್ಟಿಸ್ತಾ ಇರಬೇಕು. ಶಾಸ್ತ್ರಗಳಲ್ಲಿ ಶಾಸ್ತ್ರಗ್ರಂಥದ ರಚನೆ ಮಾಡಿದ್ದನ್ನು ಓದಿ ಶಾಸ್ತ್ರವನ್ನು ತಲೆಯಲ್ಲಿ ಹಾಕಿಕೊಳ್ಳುವುದಲ್ಲ, ನೀನೇ ಶಾಸ್ತ್ರ ರಚನೆ ಮಾಡುವ ಸ್ಥಿತಿಯನ್ನು ಪಡಿಬೇಕು. ಇದು ಹೇಗೆ ಸಾಧ್ಯ ಆಗ್ತದೆ? ಈ ಪ್ರಸನ್ನಚೇತಸೋಕ್ಯಾಶು ಬುದ್ಧಿಪರ್ಯವತಿಷ್ಠತೆ. ಮನಸ್ಸು ಯಾವಾಗ ಪ್ರಸನ್ನವಾಗ್ತದೆ ಆವಾಗ ಬುದ್ಧಿ, ಅವನದ್ದು ನಿಜವಾದ ಬುದ್ಧಿಯ ಶಕ್ತಿ ಏನಿದೆಯೋ ಆ ಶಕ್ತಿ ಆವಿರ್ಭೂತವಾಗುತ್ತೆ. ನಮ್ಮ ಬುದ್ಧಿಯ ಶಕ್ತಿ ಎಷ್ಟು ಅನ್ನುವುದು ಕೃಷ್ಣ ಹೇಳಿದ್ದು ಕೇಳಿದರೆ ನಮಗೆ ನಾಚಿಕೆ ಆಗ್ತದೆ. ಈ ಕಂಪ್ಯೂಟ್ರಲ್ಲಿ ಹಾಕಿರುವ ಒಂದೊಂದು ಭಾಗದಲ್ಲಿ ಅದು ನೋಡುವುದಕ್ಕೆ ಇಷ್ಟಿಷ್ಟೇ, ನೀವು ಸಿಮ್ ಅಂತ ಕರೀರಿ, ಮತ್ತೊಂದು ಕರೀರಿ, ಒಂದಿಷ್ಟೇ ಇರ್ತದೆ. ಅಷ್ಟು ಚಿಕ್ಕದರಲ್ಲಿ ಏನು ಶಕ್ತಿ ಇರ್ತದೆ ಅಂತ ನಾವು ನೋಡ್ತೇವೆ. ನಮ್ಮದು ಇಷ್ಟು ದೊಡ್ಡದಿದೆ, ನಮ್ಮ ಮಸ್ತಿಷ್ಕ ಅಷ್ಟು ದೊಡ್ಡದಿದೆ, ಇದರಲ್ಲಿ ಎಷ್ಟು ಶಕ್ತಿ ಇದೆ. ಇರುವ ಶಕ್ತಿಯಲ್ಲಿ ನಾವು ಉಪಯೋಗಿಸ್ತಾ ಇರುವುದು ಅತ್ಯಂತ ಅಲ್ಪ. ಅದಕ್ಕೆ ಕಾರಣ ಏನು ಅಂತೇಳಿದರೆ ಆ ಶಕ್ತಿಯನ್ನು ಯಾವುದೋ ವೈರಸ್ಸುಗಳು ಬಂದು ಸೇರಿಕೊಂಡು ಮುಚ್ಚಿ ಹಾಕಿಬಿಟ್ಟಿದ್ದಾರೆ. ನಮ್ಮ ಬೌದ್ಧಿಕವಾದ ನಿಜವಾದ ಶಕ್ತಿ ಏನಿದೆ ಅದನ್ನು ಬುದ್ಧಿಶಕ್ತಿ ಅಂತ ಕರೆಯುವ ಆ ಬುದ್ಧಿಶಕ್ತಿ ಎಷ್ಟೋ ಮುಚ್ಚಿ ಹೋಗಿದೆ. ಮಾನುಷ ಬುದ್ಧಿ ಅದು ಅಸಾಧಾರಣವಾದದ್ದು. ಅಸಾಧಾರಣವಾದ ಬುದ್ಧಿ ಮುಚ್ಚಿ ಹೋಗಿದೆ. ಮುಚ್ಚಿ ಹೋದದ್ದು ಹೊರಗೆ ಬರಬೇಕು ಅಂತಾದರೆ ಅಲ್ಲಿ ಪ್ರಸನ್ನತೆ ಅನ್ನುವ ಒಂದು ಗುಣ ಬರಬೇಕು, ಪ್ರಸಾದ ಅನ್ನುವ ಗುಣ ಬರಬೇಕು. ಆ ಪ್ರಸಾದ ಗುಣ ಯಾವಾಗ ಈ ಮನಸ್ಸಿನಲ್ಲಿ ಬರ್ತದೆ, ಮನಸ್ಸು ಅಂತೇಳಿದರೆ ಇಲ್ಲೇ ಇರುವುದು ಅಂತ ಯೋಚನೆ ಮಾಡೋದು ಬೇಡ, ಇಲ್ಲಿ ಯೋಚನೆ ಮಾಡೋಣ. ಮನಸ್ಸಿನಲ್ಲಿ ಯಾವಾಗ ಪ್ರಸಾದ, ಪ್ರಸನ್ನತೆ ಅಂತ ಒಂದು ಬರ್ತದೆ, ಆವಾಗ ಅಲ್ಲಿದ್ದಂತಹ ಕ್ಲೇಶಗಳೆಲ್ಲ ಹೋಗ್ತವೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ಅಸ್ಯ ಉಪಜಾಯತೆ. ಮನಸ್ಸಿನ ಪ್ರಸನ್ನತೆಯಿಂದಾಗಿ ಅಲ್ಲಿದ್ದಂತಹ ಕ್ಲೇಶಗಳು ಎಲ್ಲ ದೂರ ಹೋಗ್ತವೆ, ವೈರಸ್ಸುಗಳೆಲ್ಲ ಹೋಗ್ತವೆ. ದೂರ ಹೋದ ಕೂಡಲೇ ಬುದ್ಧಿ ಪ್ರಕಾಶಮಾನ ಆಗ್ತದೆ. ಸ್ವಯಂ ಪ್ರಕಾಶ ಅಂತ ಇದನ್ನು ಕರೆಯುವುದು. ಬುದ್ಧಿ ಪ್ರಕಾಶವಾಗ್ತದೆ. ಆ ಬುದ್ಧಿ ಶಿರಸ್ಸಿನಲ್ಲಿ ಮಾತ್ರ ಇರುವುದಲ್ಲ, ಕಂಠದಲ್ಲಿ ಮಾತ್ರ ಇರುವುದಲ್ಲ, ಹೃದಯದಲ್ಲಿ ದೀಪ ಬೆಳಗುತ್ತೆ. ಒಳಗಿನಿಂದ ಬುದ್ಧಿ ಪ್ರಕಾಶವಾದಾಗ ಜ್ಞಾನ ಅನ್ನುವುದು ಸಾಕ್ಷಾತ್ಕಾರ ಆಗ್ತದೆ. ಆವಾಗ ನಾವು ಇನ್ನೊಂದು ಗ್ರಂಥ ಓದಿ ವಿಷಯಗಳನ್ನು ಇನ್ನೊಬ್ಬರಿಗೆ ಹೇಳಬೇಕಾಗಿಲ್ಲ, ಅಥವಾ ನಾವಾಗಿ ಅದನ್ನು ಅನುಸಂಧಾನ ಮಾಡಬೇಕಾಗಿಲ್ಲ. ನಾವೇ ಗ್ರಂಥ ರಚಯಿತೃಗಳಾಗ್ತೇವೆ. ನಾವೆಲ್ಲ ಕೆಲವು ಈಗ ವಾಲ್ಮೀಕಿಗಳನ್ನು ಓದಿದ್ವಿ, ಅಥವಾ ಗೌತಮನನ್ನು ಓದಿದ್ದೇವೆ. ಗೌತಮ ನ್ಯಾಯಶಾಸ್ತ್ರವನ್ನು ರಚಿಸಿದ್ದು. ಗೌತಮರ ಭಾಷ್ಯ ಓದಿ ನಾನು ನ್ಯಾಯವನ್ನು ನಿಮಗೆ ಪಾಠ ಮಾಡಿದಾಗ ಗೌತಮರು ಹೀಗೆ ಹೇಳ್ತಾರೆ ಅಂತ ನಾನು ಪಾಠ ಮಾಡಬೇಕೇ ಹೊರತು ನಾನು ಹೀಗೆ ಹೇಳ್ತೇನೆ ಅಂತ ಯಾವತ್ತೂ ಹೇಳುವುದಿಲ್ಲ.
ಯಾಕೆಂತೇಳಿದರೆ ಗೌತಮರು ಹೇಳಿದ್ದು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಅವರು ಹೇಗೆ ಹೇಳಿದ್ದಾರೆ ಹಾಗೆ ತಲೆಯಲ್ಲಿ ಹಾಕ್ಕೊಂಡು ಇನ್ನೊಬ್ಬರಿಗೆ ಹೇಳೋದು, ಗೌತಮರು ಹೀಗೆ ಹೇಳ್ತಾರೆ. ನೀವಾದರೂ ಉಪನ್ಯಾಸ ಕೇಳಿ, ಈ ವಿಷಯದಲ್ಲಿ ಸತ್ಯನಾರಾಯಣಾಚಾರ್ಯರು ಹೀಗೆ ಹೇಳ್ತಾರೆ, ಆ ಆಚಾರ್ಯರು ಹೀಗೆ ಹೇಳ್ತಾರೆ ಅಂತ ಅಲ್ವಾ ಹೇಳೋದು. ನಾನು ಹೇಳ್ತೇನೆ ಅಂತ ಯಾವಾಗ ಬರ್ತದೆ ವಿಷಯ? ಆ ವಿಷಯ ನಮ್ಮ ಒಳಗೆ ಇಳಿದು ಅದು ಮಥನವಾಗಿ ನಮ್ಮದೇ ವಿಷಯ. ಅವರು ಹೇಳಿದ್ದರಿಂದ ನಾನು ತಿಳ್ಕೊಳ್ಳುವುದಲ್ಲ, ನಾನು ಅದನ್ನೆಲ್ಲ ಒಳಗೆ ಸೇರಿಸಿಕೊಂಡು ಅದರಿಂದ ಮಥನ ಮಾಡಿ ನಾನು ತಿಳಿದುಕೊಂಡಾಗ ಅದು ಆತ್ಮ ವಿಷಯ ಆಗಬೇಕು, ಪರಾತ್ಮ ವಿಷಯ ಅಲ್ಲ. ಸ್ವಾನುಭವ ಆಗಬೇಕು. ಆ ವಿಷಯ ಸ್ವಾನುಭವ ಆದಾಗ ನಾನು ಹೀಗೆ ಹೇಳ್ತೇನೆ ಅಂತ ಬರ್ತದೆ. ಶಾಸ್ತ್ರದ ಪ್ರತಿಯೊಂದು ವಿಷಯವೂ ಮನುಷ್ಯನಿಗೆ ಸ್ವಾನುಭವ ಆಗುತ್ತೆ. ಯಾವಾಗ ಅಂತೇಳಿದರೆ ಪ್ರಸಾದೇ ಪ್ರಸನ್ನ ಮನಸಃ, ಮನಸ್ಸು ಪ್ರಸಾದವನ್ನು ಹೊಂದಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಈ ಮನಸ್ಸಿನ ಪ್ರಸನ್ನತೆಗೆ ಇಷ್ಟು ಎತ್ತರದ ಸ್ಥಿತಿ ಇದೆ. ಆದರೆ ಇವತ್ತು ಮನುಷ್ಯನಿಗೆ ಇದು ಹೇಳಿದರೆ ಅರ್ಥವಾಗದೇ ಇರುವಷ್ಟು ನಿಕೃಷ್ಟತೆ ಬಂದು ಹೋಗಿದೆ. ಯಾಕೆಂದರೆ ಪುಟ್ಟ ಮಕ್ಕಳ ಮನಸ್ಸು ಅವರ ಕೈಯಲ್ಲೇ ಇರ್ತದೆ. ವಯಸ್ಸು ದೊಡ್ಡದಾಗ್ತಾ ಇದ್ದ ಹಾಗೆ ಅದಕ್ಕೆ ಏನೇನೋ ಬಂಧನಗಳು ಸೇರಿಕೊಳ್ತಾ ಹೋಗ್ತವೆ. ಧ್ರುವ 5 ವರ್ಷದ ಹುಡುಗ ತಪಸ್ಸು ಮಾಡಿದ. 6 ತಿಂಗಳಲ್ಲಿ ವಾಸುದೇವ ರೂಪಿ ಭಗವಂತ ಪ್ರತ್ಯಕ್ಷನಾಗಿ ವರ ಕೊಟ್ಟ. ಧ್ರುವನಿಗೆ 6 ತಿಂಗಳಿಗೆ ದೇವರು ಕಂಡ. ಹಿರಣ್ಯಕಶಿಪು 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಅವನಿಗೆ ದೇವರು ಕಂಡದ್ದು. ಯಾಕೆ ಇಷ್ಟು ವ್ಯತ್ಯಾಸ ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. ಅಥವಾ ನಾವಿವತ್ತು ತಪಸ್ಸು ಮಾಡಿದರೆ ದೇವರು ಯಾವಾಗ ಕಾಣ್ತಾರೆ? ಬಹುಶಃ ಕಲಿಯುಗದಲ್ಲಂತೂ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ತಪಸ್ಸು ಮಾಡಿದಾಗ ಅಷ್ಟು ಬೇಗ ಕಾಣಿಸೋದಿಲ್ಲ, ಧ್ರುವ ಮಾಡಿದಾಗ ಕಂಡ. ಯಾಕೆ? ಇದನ್ನು ಶಾಸ್ತ್ರಕಾರರು ವಿಮರ್ಶೆ ಮಾಡುವುದೇನು ಅಂದರೆ, ಧ್ರುವ ಅವನ ಮನಸ್ಸು ಪೂರ್ತಿ ಅವನ ಕೈಯಲ್ಲೇ ಇತ್ತು. 5 ವರ್ಷದ ಬಾಲಕ. ಪ್ರಹ್ಲಾದ ಪೂರ್ತಿ ಮನಸ್ಸು ಅವನ ಕೈಯಲ್ಲೇ ಇತ್ತು, ಬಾಲಕ. ತನ್ನ ಮನಸ್ಸು ತನ್ನಲ್ಲೇ ಇದ್ದಾಗ ಅಷ್ಟೂ ಮನಸ್ಸನ್ನು ದೇವರಲ್ಲಿ ಹಾಕಿದ. ಅಷ್ಟೂ ಮನಸ್ಸು ದೇವರಲ್ಲಿ ಹಾಕಿದಾಗ ದೇವರು ಬೇಗ ಕಂಡ. ನಮ್ಮದು ಹಾಗಲ್ಲ. 5 ವರ್ಷಕ್ಕೆ 6 ತಿಂಗಳು ಬೇಕಾಗ್ತದೆ ಅಂತಾದರೆ 10 ವರ್ಷಕ್ಕೆ 3 ತಿಂಗಳು ನಾವು ಯೋಚನೆ ಮಾಡೋದು. ಹಾಗಲ್ಲ. 10 ತಿಂಗಳು ಅಂತೇಳಿದರೆ ಅವನಿಗೆ 5 ವರ್ಷಕ್ಕೆ 6 ತಿಂಗಳಾದರೆ 10 ವರ್ಷಕ್ಕೆ 6 ವರ್ಷ ಅಂತ ಲೆಕ್ಕ ಹಾಕಬೇಕು. 20ಕ್ಕೆ 60 ವರ್ಷ ಅಂತ ಲೆಕ್ಕ ಹಾಕಬೇಕು. ಕಾರಣ ಏನು ಅಂತೇಳಿದರೆ, ವಯಸ್ಸಾಗ್ತಾ ಹೋದ ಹಾಗೆ 5 ವರ್ಷಕ್ಕೆ ಇವ ಶಾಲೆಗೆ ಸೇರ್ತಾನೆ. ಶಾಲೆಗೆ ಸೇರಿದ ಮೇಲೆ ಒಂದಷ್ಟು ಮನಸ್ಸು ಶಾಲೆ, ಅಲ್ಲಿಯ ಅಧ್ಯಯನ, ಬೆನ್ನ ಮೇಲೆ ಹಾಕಿಕೊಳ್ತಕ್ಕಂಥ ಚೀಲ, ಆ ಚೀಲದಲ್ಲಿ ಪಠ್ಯ ಎಷ್ಟು ಏನೇನು ಬೇಕು ಅದು, ಆಮೇಲೆ ಸ್ವಲ್ಪ ಚಾಕ್ಲೇಟು, ಮತ್ತೊಂದು ಕುಡಿಯುವುದಕ್ಕೆ ನೀರು, ಇನ್ನೊಂದು, ಇವೆಲ್ಲವುಗಳಲ್ಲೂ ಕೂಡ ಮನಸ್ಸು ಹೋಯ್ತಾ. ಆಮೇಲೆ ಮನೆಯಲ್ಲಿ ಅಮ್ಮ, ಅಕ್ಕ, ತಮ್ಮ, ಮತ್ತೊಂದು ಇನ್ನೊಂದು ಗೆಳೆಯರು, ಅದಕ್ಕಿಂತ ಹೆಚ್ಚು ಮೊಬೈಲು, ಮುಗೀತಲ್ಲಿಗೆ. ಸಕಲ ಪಿಶಾಚಾವೇಶ ಅದರಲ್ಲಿ ಇರ್ತದೆ. ಇಲ್ಲಿ ಎಲ್ಲ ಮನಸ್ಸು ಸೇರಿತಾ. ಆಮೇಲೆ ಒಂದು ವಿವಾಹ ಆಯಿತು ಅಂತ ಆಲೋಚನೆ ಮಾಡಿದರೆ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ? ಅಲ್ಲೆಲ್ಲ ಹರಿದು ಹಂಚಿ ಹೋದ ಮನಸ್ಸನ್ನು ಪೂರ್ತಿ ತೆಗೆದು ದೇವರಲ್ಲಿ ಹಾಕಬೇಕು ಅಂದರೆ, ಮನುಷ್ಯನಲ್ಲಿ ಮನಸ್ಸು ಅನ್ನೋದು ಇಷ್ಟಿರುವುದು. ಅದನ್ನು ಬೇಕಾದ ನೀವು ಸಂಖ್ಯೆಯಲ್ಲಿ ಹೇಳಿ, ಅಥವಾ ಕೆ ಜಿಯಲ್ಲಿ ಹೇಳಿ, ಅಥವಾ ಲೀಟ್ರಲ್ಲಿ ಹೇಳಿ. ಅವನಲ್ಲಿ 100 ಲೀಟ್ರ್ ಮನಸ್ಸಿದೆ, ಅಥವಾ 100 kg, ಅಥವಾ 100ರಷ್ಟು ಮನಸ್ಸಿದೆ ಅಂತಾದರೆ, ಅದರಲ್ಲಿ ಎಲ್ಲೆಡೆಗೆ ಹಂಚಿ ಹೋಗಿದ್ದ ಮನಸ್ಸಿನಲ್ಲಿ ಸ್ವಲ್ಪ ಮಾತ್ರ ದೇವರ ಕಡೆಗೆ ಹಾಕಿದರೆ ದೇವರ ದರ್ಶನ ಹೇಗೆ ಸಾಧ್ಯ? ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಆತ ತನ್ಮಯನಾಗಿ ಕೆಲಸ ಮಾಡುವುದು ಹೇಗೆ ಸಾಧ್ಯ ಆಗ್ತದೆ? ಜ್ಞಾನವನ್ನು ಒಳಗಿನಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತಾದರೆ ಆತ ಪೂರ್ಣ ಮನಸ್ಸನ್ನು ಅದರಲ್ಲಿ ಹಾಕಬೇಕಾಗ್ತದೆ. ಪೂರ್ಣ ಮನಸ್ಸನ್ನು ಒಂದೇ ವಿಷಯದಲ್ಲಿ ಹಾಕಬೇಕು ಅಂತಾದರೆ ಆತನ ಮನಸ್ಸು ಪ್ರಸನ್ನವಾಗಿರಬೇಕಾಗ್ತದೆ. ಆ ಮನಸ್ಸು ಹೊಯ್ದಾಡ್ತಾ ಇರಬಾರ್ದು, ಅದು ಪ್ರಕ್ಷುಬ್ಧವಾಗಿರಬಾರ್ದು, ಅದರಲ್ಲಿ ಕ್ಷೋಭೆ ಇರಬಾರ್ದು. ಮನಃಕ್ಷೋಭೆ ಇಲ್ಲದೇ ಇರುವ ಸ್ಥಿತಿ ಬರುವುದು ಪ್ರಸಾದದಿಂದ. ಆ ಪ್ರಸಾದ ಉಂಟಾಗುವುದು ನಿಷ್ಕಾಮ ಕರ್ಮದಿಂದ. ಅದರಿಂದ ಕರ್ಮಕ್ಕೂ ಮನಃಪ್ರಸಾದಕ್ಕೂ ನಿಕಟವಾದ ಸಂಬಂಧ ಇದೆ. ಆದ್ದರಿಂದ ಪ್ರಸನ್ನವಾದ ಕರ್ಮ ಆ ಮನುಷ್ಯನ ಪೂರ್ಣತೆಯನ್ನು ಅಭಿವ್ಯಕ್ತಿಗೊಳಿಸುತ್ತೆ. ಅದರಿಂದ ಕರ್ಮ ಯೋಗದಲ್ಲಿ ರತನಾಗು. ಇದು ಕೃಷ್ಣನ ಉಪದೇಶದ ಒಂದು ಮುಖ್ಯವಾದ ಭಾಗ, ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವಾದ ಮುಖ್ಯವಾದ ಭಾಗ. ಈ ಕರ್ಮದ ಉಪದೇಶದ ಜೊತೆಗೆ ಯಜ್ಞದ ಉಪದೇಶವನ್ನು ಕೃಷ್ಣ ಮಾಡ್ತಾನೆ. ನಾವು ಯಜ್ಞ ಅಂದ ಕೂಡಲೇ ಒಂದಿಷ್ಟು ಇಟ್ಟಿಗೆಗಳು, ಅದರಲ್ಲಿ ಅಗ್ನಿ ಪ್ರತಿಷ್ಠಿತವಾದ ಅಗ್ನಿಯಲ್ಲಿ ಭಗವದುದ್ದೇಶವನ್ನು ಮಾಡಿಕೊಂಡು ಚತುರ್ಥ್ಯಂತ ಪದದಿಂದ ಆಹುತಿ ಹಾಕುವುದು ಅನ್ನುವ ಪ್ರಕ್ರಿಯೆಯಲ್ಲಿ ಲಗ್ನ ಆಗಿಬಿಡ್ತೇವೆ. ನಮಗೆ ಹಾಗೆ ಅರ್ಥ ಆಗುವುದು ಯಜ್ಞ ಅಂದರೆ ಹಾಗೆ. ಕೃಷ್ಣ ಯಜ್ಞ ಶಬ್ದವನ್ನು ತುಂಬ ವಿಶಾಲವಾಗಿ ತಗೊಂಡು ಹೋಗ್ತಾನೆ. ನೀನು ಏನೇ ಕರ್ಮ ಮಾಡು, ಅದಕ್ಕೆ ಯಾರು ಉಪಕರಿಸಿದ್ದಾರೆ ಅವರನ್ನೆಲ್ಲ ನೆನೆಸಿಕೋ, ಇದು ಯಜ್ಞ.
ನೀನು ಏನೇನು ತಿಂತಿ, ಏನೇನು ಉಪಭೋಗಕ್ಕೋಸ್ಕರ ಬಳಸಿಕೊಳ್ತಿ, ಅಲ್ಲಿ ಉಪಕಾರ ಮಾಡಿದವರಿಗೆ ಹಂಚಿ ನೀನು ತಿನ್ನು, ಇದು ಯಜ್ಞ ಅಂತ ಕರೆಸಿಕೊಳ್ತದೆ. ಯಜ್ಞ ಶಿಷ್ಟಾಶಿನಸ್ಸಂತಹ ಮುಚ್ಯಂತೆ ಸರ್ವಕಿಲ್ಬಿಷೈಹಿ. 3ನೇ ಅಧ್ಯಾಯದ ಆರಂಭದಲ್ಲಿ ಕೃಷ್ಣ ಹೇಳುವುದು ಅದನ್ನು. ನೀನು ಏನನ್ನು ಅಶನ ಮಾಡ್ತೀಯೋ ಯಜ್ಞವನ್ನು ಮಾಡಿ ಉಳಿಸಿದ್ದನ್ನು ನೀನು ಸ್ವೀಕರಿಸು. ಯಜ್ಞವನ್ನು ಮಾಡುವುದು ಅಂತೇಳಿದರೆ ಹಂಚುವುದು. ಯಜ್ಞ ಅನ್ನುವ ಶಬ್ದಕ್ಕೆ ಮುಖ್ಯವಾಗಿ 3 ಅರ್ಥ ಇದೆ: ದೇವಪೂಜಾ, ಸಂಗತಿಕರಣ, ದಾನ. ಇದು 3 ಅರ್ಥದಲ್ಲಿ ಯಜ, ದೇವಪೂಜಾ, ಸಂಗತಿಕರಣ, ದಾನೇಶು ಅಂತ ಈ 3 ಅರ್ಥದಲ್ಲಿ ಯಜ್ಞಧಾತು ಇರುವುದು. ದೇವಪೂಜಾ ಅಂತ ಹೇಳಿದರೆ ನಮಗೆ ಕಣ್ಣಿಗೆ ಕಾಣದೇ ಇರುವ ಒಂದು ಪರಶಕ್ತಿಯನ್ನು ಆರಾಧನೆ ಮಾಡುವುದಕ್ಕೆ ಯಜ್ಞ ಅಂತ ಕರಿತೇವೆ. ಸಂಗತಿಕರಣ ಅಂದರೆ ಎಲ್ಲರನ್ನೂ ಸೇರಿಸಿಕೊಂಡು ಕೆಲಸ ಮಾಡುವುದು. ಸಂಗತಿಕರಣ ಅಂದರೆ ಹಾಗೆ, ನಾವೊಂದು ದೇವರ ಪೂಜೆ ಮಾಡಬೇಕು, ಮನೆಯಲ್ಲಿ ಸತ್ಯನಾರಾಯಣ ದೇವರ ಚಿತ್ರ ಇದೆ ಅಥವಾ ಶಾಲಗ್ರಾಮದಂತಹ ಪ್ರತೀಕ ಇದೆ, ನಾವು ಪುಷ್ಪ ತುಳಸಿ ಎಲ್ಲ ನಾವೇ ಹೋಗಿ ತೆಗೆದುಕೊಂಡು ಬಂದು ಶುದ್ಧವಾಗಿ ದೇವರಿಗೆ ಆ ಪುಷ್ಪವನ್ನೆಲ್ಲ ಏರಿಸಿ, ನೈವೇದ್ಯವು ಕೂಡ ನಮ್ಮದೇ, ಒಂದು ಕಾಯಿ ಒಡೆದು 4 ಬಾಳೆಹಣ್ಣು ಇಟ್ಟು ದೇವರಿಗೆ ನೈವೇದ್ಯ ಮಾಡಿ, ಆಮೇಲೆ ಆರತಿ ಮಾಡುವಾಗ ಗಂಟೆ ಹೊಡೆಯುವುದಕ್ಕೆ ಯಾರನ್ನು ಕರೀಲಿಕ್ಕಿಲ್ಲ, ನಾವೇ ಆರತಿ ಮಾಡುವುದು. ಆಮೇಲೆ ಪಕ್ಕದ ಮನೆಯವರಿಗೆ ಪೂಜೆ ಆದದ್ದು ಗೊತ್ತಾಗಲಿಕ್ಕೆ ನಾವೇ ಎದ್ದು ಬಂದು ಒಂದು ಜಾಗಟೆ ಹೊಡೆಯುವುದು. ಇಷ್ಟೆಲ್ಲ ಇಡೀ ಯಾಗದ ಕೆಲಸ. ಪೂಜೆ ಪೂರ್ತಿ ನಮ್ಮದ್ದು ಮಾತ್ರ, ಇನ್ನೊಬ್ಬರು ಮನೆಯವರಿದ್ದರೂ ಅವರನ್ನು ಕರೀಲಿಕ್ಕಿಲ್ಲ. ಯಾರನ್ನೂ ಉಪಯೋಗಿಸಿಕೊಳ್ಳದೆ ಮಾಡಿದರೆ ಅದನ್ನು ಯಜ್ಞ ಅಂತ ಕರೆಯುವುದಿಲ್ಲ, ಬರೀ ಪೂಜೆ ಅಂತ ಮಾತ್ರ ಕರಿತೇವೆ. ಯಜ್ಞ ಅಂತ ಆಗಬೇಕಾದರೆ ಸಂಗತಿಕರಣ ಬೇಕು. ಆ ಒಂದು ಕೆಲಸದಲ್ಲಿ ಅನೇಕರ ಕೆಲಸ ಬೇಕು. ದೀಪ ಹಚ್ಚುವುದಕ್ಕೆ ಮನೆ ಯಾಕೆ ಬರಬೇಕು, ತುಳಸಿ ಪುಷ್ಪಗಳನ್ನು ತರುವುದಕ್ಕೆ ತನ್ನ ಮಗನೋ ಶಿಷ್ಯನೋ ಆ ತಂದಂತಹ ಪುಷ್ಪವನ್ನು ದೇವರಿಗೆ ಏರಿಸಬೇಕು. ಪಕ್ಕದಲ್ಲಿ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಕೂತು ಪಾರಾಯಣ ಮಾಡ್ತಾರೆ. ಆರತಿ ಮಾಡುವ ಹೊತ್ತಿಗೆ ಒಬ್ಬರು ಶಂಖ ಊದ್ತಾರೆ, ಮತ್ತೊಬ್ಬರು ಜಾಗಟೆ ಹೊಡಿತಾರೆ, ಇನ್ನೊಬ್ಬರು ತಾಳ ಹೊಡಿತಾರೆ. ಪ್ರತಿಯೊಬ್ಬರನ್ನೂ ಜೋಡಿಸಿಕೊಂಡು ಒಂದು ಕರ್ಮ ಮಾಡಿದರೆ ಅದು ಯಜ್ಞ ಆಗ್ತದೆ. ಭಜನೆಯೂ ಹಾಗೆ, ನಾನೊಬ್ಬನೇ ಕೂತ್ಕೊಂಡು ಮೈಕಲ್ಲಿ ಜೋರಾಗಿ ಅಕ್ಕಪಕ್ಕದವರಿಗೆಲ್ಲ ಕೇಳಿಸುವ ಹಾಗೆ ಬೆಳಗ್ಗೆ 5 ಗಂಟೆಗೊಮ್ಮೆ ಹೇಳಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ಯಜ್ಞ ಅಂತ ಹೆಸರಾಗೋದಿಲ್ಲ. ಅದೇ ಹೇಳುವಂಥ ವಿಷಯದಲ್ಲಿ 10 ಜನರನ್ನು ಸೇರಿಸಿಕೊಂಡು ಮಧ್ಯದಲ್ಲಿ ದೀಪ ಇಟ್ಟು ಸಂಕೀರ್ತನೆ ಅಂತ ಕುಣಿದು ಕುಪ್ಪಳಿಸಿ ಭಗವಂತನಲ್ಲಿ ಮನಸ್ಸನ್ನಿಟ್ಟು ತಾನು ಕುಣಿದು ಮಾಡಿದರೆ ಅದೊಂದು ಯಜ್ಞ ಆಗ್ತದೆ. ಭಜನ ಯಜ್ಞ, ಭಜನ ಸತ್ರ ಅಂತ ಅದನ್ನು ಕರಿಬೋದು. ಯಜ್ಞ ಅಂದರೆ ಜಾತ್ರೆ, ಅದೊಂದು ಯಜ್ಞ. ದೇವರ ಕೋಣೆಯಲ್ಲಿ ಮಾಡತಕ್ಕಂತಹ ಅರ್ಚನೆ ಅದೊಂದು ಪೂಜೆ. ಅರ್ಚನೆ ಮತ್ತು ಯಜ್ಞ ಅನ್ನುವುದಕ್ಕೆ ಇಷ್ಟು ವ್ಯತ್ಯಾಸ ಇದೆ. ಯಜ್ಞ ಅನ್ನುವುದು ಸಂಗತಿಕರಣ ಅನ್ನುವುದನ್ನು ಜೊತೆಗೆ ಸೇರಿಸಿಕೊಳ್ತದೆ. ಜೊತೆಗೆ ದಾನ, ತನಗೇನಿದೆ ತಾನು ಸ್ವೀಕರಿಸುವುದಕ್ಕಿಂತ ಮುಂಚೆ ಉಪಕರಿಸಿದವರಿಗೆಲ್ಲ ಕೊಡುವುದು. ಯಜ್ಞ ಶಿಷ್ಟವಾದದ್ದನ್ನು ಅಶನ ಮಾಡಬೇಕು. ಅಂದರೆ ನಾವೊಂದು ಅಡಿಗೆ ಮಾಡಿ ನಾವು ಊಟ ಮಾಡಬೇಕು ಅಂತಾದರೆ ಮುಂಚೆ ಯಜ್ಞ ಮಾಡಿ ಉಳಿಸಿದ್ದನ್ನು ಮಾತ್ರ ತಿನ್ನುವುದು. ಯಜ್ಞ ಮಾಡುವುದು ಅಂದರೆ ಯಾರ್ಯಾರಿಗೆ ದಾನ ಮಾಡಬೇಕು ಮಾಡುವುದು. ಬ್ರಹ್ಮಯಜ್ಞೋ ದೇವಯಜ್ಞ ಪಿತೃಯಜ್ಞಸ್ತಥೈವ ಚ ಮನುಷ್ಯ ಭೂತಯಜ್ಞೌ ಚ ಪಂಚಯಜ್ಞ ಪ್ರಕೀರ್ತಿತಾ. ಕೊಡಬೇಕಾದವರಿಗೆಲ್ಲ ಕೊಟ್ಟು ಸ್ವೀಕಾರ ಮಾಡಬೇಕು. ಕೊಡಬೇಕಾದವರು ಅಂತೇಳಿದರೆ ನಮಗೆ ಉಪಕರಿಸಿದ ವ್ಯಕ್ತಿಗಳು. ಈ ಅಕ್ಕಿ ನಮ್ಮ ಮನೆಗೆ ಬಂದಿದೆ ಅಂತಾದರೆ ಆ ಅಕ್ಕಿಯನ್ನು ಗದ್ದೆಯಲ್ಲಿ ಉಳುವುದಕ್ಕೆ ಹಸು ಎತ್ತುಗಳು, ಗೋವುಗಳು, ಅಥವಾ ಅಲ್ಲಿ ಉತ್ತ ಮೇಲೆ ಅಲ್ಲಿ ಉಳುವುದಕ್ಕೆ ಗೊಬ್ಬರ ಹಾಕುವುದಕ್ಕೆ ನಮ್ಮ ಹಸು, ಆಮೇಲೆ ಅದನ್ನು ಹೊತ್ತುಕೊಂಡು ಬರುವುದಕ್ಕೆ ಬಂಡಿಯನ್ನು ಹಿಡ್ಕೊಂಡು ಬಂದಂತಹ ಎತ್ತು. ಇವತ್ತು ಟ್ರ್ಯಾಕ್ಟರಿಗೂ ಸ್ವಲ್ಪ ಅನ್ನ ಹಾಕಬೇಕು ಅಂತ ಅರ್ಥ ಆಗ್ತದೆ ಇದನ್ನು ನೋಡಿದರೆ. ಗೋಗ್ರಾಸ ಕೊಡದೆ ತಾನು ಊಟ ಮಾಡುವ ಹಾಗಿಲ್ಲ. ಅಂದರೆ ಅನ್ನದ ಹಿನ್ನೆಲೆಯಲ್ಲಿ ಗೋವಿನ ಉಪಕಾರ ಬಹಳ ದೊಡ್ಡದಿದೆ. ಇದೊಂದು ಯಜ್ಞ, ಇದಕ್ಕೆ ಭೂತಯಜ್ಞ ಅಂತ ಕರೀತಾರೆ. ಆಮೇಲೆ ಮಾಡಿದ ಅಕ್ಕಿಯಲ್ಲಿ ಬೇಯಬೇಕು ಅಂತಾದರೆ ಅದಕ್ಕೆ ಅಗ್ನಿದೇವ, ಅಗ್ನಿ ಇಲ್ಲದೆ ಅಕ್ಕಿ ಬೇಯುವುದಿಲ್ಲ. ಅಕ್ಕಿಯನ್ನೇ ಉಂಡು ಅರಗಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿಲ್ಲ. ಹಸುಗಳಾದರೆ ಭತ್ತವನ್ನೇ ಹಾಕಿದರೂ ತಿಂದು ಅರಗಿಸಿಕೊಳ್ತವೆ, ಅಕ್ಕಿಯನ್ನೇ ಹಾಕಿ ತಿಂದು ಅರಗಿಸಿಕೊಳ್ತವೆ. ಮನುಷ್ಯನಿಗೆ ಹಾಗಿಲ್ಲ. ಅಕ್ಕಿಗೆ ನೀರು ಹಾಕಬೇಕು, ನೀರು ಹಾಕಿ ಬೆಂಕಿ ಹಾಕಬೇಕು. ನೀರು ಬೆಂಕಿಗಳಿಲ್ಲದೆ ಆತ ಆಹಾರವನ್ನು ಉಣ್ಣುವುದಕ್ಕೆ ಶಕ್ಯವಾಗುವುದಿಲ್ಲ. ಹಾಗಾದರೆ ಅಗ್ನಿದೇವತೆಗೆ ಆತ ಆಹುತಿಯನ್ನು ಕೊಡಬೇಕು. ಇದಕ್ಕೆ ವೈಶ್ವದೇವ ಅಂತ ಕರೀತಾರೆ. 4 ಜನರ ಸಹಕಾರ ಇಲ್ಲದೆ ಇಲ್ಲ. ಆದ್ದರಿಂದ ಮನೆಯಲ್ಲಿ ಕೆಲಸದ ಆಳುಗಳು ಮತ್ತೊಬ್ಬರು ಯಾರ್ಯಾರು ಸಹಕಾರ ಮಾಡಿದ್ದಾರೆ, ಅತಿಥಿಗಳು, ಅಭ್ಯಾಗತರು, ವಿಪ್ರರು, ಅವರಿಗೆಲ್ಲ ಕೊಡುವುದಕ್ಕೆ ಮನುಷ್ಯ ಯಜ್ಞ ಅಂತ ಕರೀತಾರೆ. ಮನುಷ್ಯ ಯಜ್ಞ ಅಂದರೆ ಮನುಷ್ಯರಿಗೆ ಆಹುತಿ ಕೊಡುವುದು. ಅದು ಬಿಟ್ಟು ಮನುಷ್ಯನನ್ನೇ ಎತ್ತಿ ಹೋಗಿ ಯಜ್ಞದಲ್ಲಿ ಬಿಸಾಡುವುದು ಅಂತ ಅರ್ಥ ಅಲ್ಲ. ಬ್ರಹ್ಮಯಜ್ಞ ಅಂದರೆ ಶಾಸ್ತ್ರಾಧ್ಯಯನ, ದೇವಯಜ್ಞ ಅಂದರೆ ಭಗವಂತನಿಗೆ ನೈವೇದ್ಯ ಮಾಡುವಂಥದ್ದು, ಮನುಷ್ಯ ಯಜ್ಞ ಅಂದರೆ ಅತಿಥಿ ಅಭ್ಯಾಗತರಿಗೆ ತಾನು ಅನ್ನ ಹಾಕುವಂಥದ್ದು. ಆಮೇಲೆ
ಭೂತಯಜ್ಞ ಅಂತ ಹೇಳಿದರೆ ಪ್ರಾಣಿಗಳಿಗೆ, ಯಾವುದು ನಮ್ಮ ಉಪಕಾರಿ ಪ್ರಾಣಿಗಳಿದ್ದಾವೆ ಅವುಗಳಿಗೆ ಅನ್ನವನ್ನು ಹಾಕತಕ್ಕಂಥದ್ದು. ಇವನ್ನೆಲ್ಲ ನಡೆಸಿದ ಮೇಲೆಯೇ ಉಳಿದದ್ದು ಅನ್ನ ಏನಿದೆ ಅದು ಯಜ್ಞಶಿಷ್ಟ ಅಂತ ಕರೆಸಿಕೊಳ್ತದೆ. ಯಜ್ಞದ ಶೇಷವೆನಿಸಿದ ಅದನ್ನು ಭೋಜನ ಮಾಡಿದರೆ ಸಕಲ ಪಾಪ ದೂರ ಆಗ್ತದೆ. ಅದಿಲ್ಲದೆ ಉಂಡ್ರೆ ಆವಾಗ ಅದು ಕೇವಲಾದಿ ಅಘಾದಿ, ಅಘಭಕ್ಷಕ ಅಂತ ಅವನನ್ನು ವೇದ ಕರೆಯುತ್ತೆ. ಆತ ಪಾಪವನ್ನು ತಿನ್ನುವುದು. ಯಾರು ಯಜ್ಞವನ್ನು ಮಾಡದೆ, ಕೃಷ್ಣನ ಕಟುವಾದ ಒಂದು ಶಬ್ದ ಈ ಭಾಗದಲ್ಲಿ ಬರ್ತದೆ, ಯಾರು ಯಜ್ಞ ಇಲ್ಲದೆ, ಯಜ್ಞ ಅಂದರೆ ಬರೀ ಅಗ್ನಿಯಲ್ಲಿ ಆಹುತಿ ಅಲ್ಲ, ಈಗ ಹೇಳಿದಂತಹ ಪ್ರಕ್ರಿಯೆ, ಉಪಕಾರ ಮಾಡಿದವರಿಗೆ ಕಿಂಚಿತ್ತೂ ಕೊಡದೆ ತಾನೊಬ್ಬನೇ ತಿಂತಾನೋ ಅಂಥವನು ಅಘಭಕ್ಷಕ. ಅವರು ಭುಂಜತೆ ತೇ ತ್ವಘಂ ಪಾಪಾಹ ಯೇ ಪಚಂತ್ಯಾತ್ಮಕಾರಣಾತ್. ಇದು ಮನೋವೈಜ್ಞಾನಿಕವಾದ ಕೃಷ್ಣನ ಮಾತಿದೆ. ಭುಂಜತೆ ತೇತು ಅಘಂ, ಅವರು ಉಣ್ಣುವುದು ಪಾಪವನ್ನು. ಯಾರು? ಯೇ ಪಚಂತಿ ಆತ್ಮಕಾರಣಾತ್, ತನಗೆ ಹೊಟ್ಟೆ ತುಂಬಬೇಕು ಅಂತ ಅಡಿಗೆ ಮಾಡುವವ, ಅಡಿಗೆ ಮಾಡುವವಳು ಎಲ್ಲವನ್ನೂ ಸೇರಿಸಿ ಹೇಳುವುದು. ಇದರಲ್ಲಿ ಇನ್ನೊಂದು ಸಮಸ್ಯೆ ಇದೆ. ನಾವು ನನಗೆ ಅಂತ ಅಡಿಗೆ ಮಾಡುವಾಗ, ನನಗೆ ಅಡಿಗೆ ಅಂತಾದರೆ ಇನ್ನೊಬ್ಬರು ತಿನ್ನೋದು ತುಂಬ ಕಷ್ಟ ಇದೆ. ಯಾಕಂದರೆ ಇವನಿಗೆ ಅಂತ ಆದಾಗ ಇವನಿಗೆ ಖಾರ ಆಗೋದಿಲ್ಲ ಅಂತ ಸರಿಯಾಗಿ ಖಾರ ಹಾಕೋದಿಲ್ಲ. ಅಥವಾ ಮನೆಯಾಕೆ ಅಡಿಗೆ ಮಾಡ್ತಾರೆ ಅಂತ ಇಟ್ಕೊಳ್ಳುವ, ಅವರು ನಮ್ಮ ಗಂಡನಿಗೆ ಅಂತ ಅಡಿಗೆ ಮಾಡಿದರೆ ಅವರಿಗೆ ಸಕ್ಕರೆ ತಿನ್ನಬಾರ್ದು ಅಂತ ವೈದ್ಯರು ಹೇಳಿದ್ದಾರೆ ಅಂತೇಳಿ ಅದಕ್ಕೆ ಬೇಕಾದ್ದಕ್ಕೆ ಬೆಲ್ಲ ಹಾಕೋದಿಲ್ಲ, ಸಕ್ಕರೆ ಹಾಕೋದಿಲ್ಲ. ಕೊನೆಗೆ ಅತಿಥಿಗಳು ಬಂದರೆ ಏನು ಅಡಿಗೆ ಚೆನ್ನಾಗಿಲ್ಲ ಅಂತ ಹೇಳುವಂಥ ಪ್ರಸಂಗ ಬರ್ತದೆ. ಮಕ್ಕಳಿಗೆ ಅಂತ ಅಡಿಗೆ ಮಾಡಿದರೆ ಅದರಲ್ಲಿ ಸರಿಯಾಗಿ ಖಾರ ಹಾಕಿರುವುದಿಲ್ಲ, ಬಂದ ಅತಿಥಿಗಳಿಗೆ ಹೊಟ್ಟೆಗೆ ಇಷ್ಟ ಆಗೋದಿಲ್ಲ. ಹಾಗಾದರೆ ಅಡಿಗೆ ಮಾಡುವವರ ಮನಸ್ಥಿತಿ ಹೇಗಿರಬೇಕು? ತನಗೆ ಅಂತಲೋ, ತನ್ನ ಗಂಡನಿಗೆ ಅಂತಲೋ, ತನ್ನ ಮಕ್ಕಳಿಗೆ ಅಂತಲೋ ಅಡಿಗೆಯ ಸ್ಥಿತಿ ಅಲ್ಲ. ಅಡಿಗೆ ಮಾಡುವವರ ಮನಸ್ಸು ಇದು ದೇವರ ನೈವೇದ್ಯಕ್ಕೆ ಅನ್ನೋ ಮನಸ್ಸಲ್ಲಿ ಮಾಡಬೇಕು. ಆವಾಗ ಅದು ಯಜ್ಞ ಆಗ್ತದೆ. ಅಡಿಗೆಯೂ ಒಂದು ಯಜ್ಞವಾಗ್ತದೆ. ದೇವರ ನೈವೇದ್ಯಕ್ಕೆ ಅಂತ ಅಡಿಗೆ ಮಾಡುವಂತಹ ವ್ಯಕ್ತಿ ಯಾವ ಚಿಂತನೆಯಲ್ಲಿ ಮಾಡ್ತಾನೆ? ಇದು ಅವನಿಗೆ ಅಂತಾದರೆ ಖಾರ ಕಡಿಮೆ, ಇವನಿಗೆ ಅಂತಾದರೆ ಬೆಲ್ಲ ಹಾಕಬಾರ್ದು, ಮತ್ತೊಬ್ಬನಿಗೆ ಅಂತಾದರೆ ಇದೆಲ್ಲ ಅವ್ಯವಸ್ಥೆಗಳು ನಮ್ಮಲ್ಲಿ ಅಲ್ವಾ. ದೇವರಿಗೆ ಅಂತಾದರೆ ಅಡಿಗೆ ಹೇಗೆ ಮಾಡಬೇಕು ಅಂತ ಪಾಕ ಕುತೂಹಲಗ್ಗರ್ ಅಂತ ಹೇಳಿದೆಯೋ ಹಾಗೆ ಮಾಡ್ತಾನೆ. ಅಥವಾ ನಮ್ಮ ಅನುಪಮಾ ನಿರಂಜನ್ ಅವರ ಉಡುಪಿ ಅಡಿಗೆ ಪುಸ್ತಕದಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ಅಡಿಗೆ ಮಾಡ್ತಾನೆ. ಅಡಿಗೆ ಅನ್ನೋದು ಹೇಗೆ ನಡಿಬೇಕೋ ಹಾಗೆ ಮಾಡ್ತಾರೆ. ಯಾಕಂದರೆ ದೇವರ ನೈವೇದ್ಯಕ್ಕೆ ಅದು ಕ್ರಮ ಪ್ರಕಾರ ಶುದ್ಧವಾಗಿ ಆಗಬೇಕು. ನೀನು ಯಜ್ಞ ಮಾಡುವಾಗ ಅದು ಯಜ್ಞಕ್ಕೆ ಅಂತ ಹೇಳಿ ನೀನು ಅಡಿಗೆ ಮಾಡು, ಯಜ್ಞ ಶಿಷ್ಟ ಅಂತ ಕೊನೆಗೆ ಅದನ್ನು ಸ್ವೀಕಾರ ಮಾಡು. ಹೀಗಿದ್ದಾಗ ಅದು ಎಲ್ಲರಿಗೂ ರುಚಿಯಾಗುತ್ತೆ. ಈ ಸಾರ್ವಜನಿಕ ಭೋಜನ ಅನ್ನೋದು ತುಂಬ ರುಚಿ. ಎಷ್ಟೋ ಜನ ಎಲ್ಲೆಲ್ಲೋ ಊಟ ಬಿಟ್ಟು ಸಾರ್ವಜನಿಕ ಭೋಜನಕ್ಕೆ ಬರ್ತಾರೆ, ಅಲ್ಲೇ ಕೂತು. ಯಾಕಂದರೆ ಸಾರ್ವಜನಿಕ ಭೋಜನ ಅಂದರೆ ದೇವರ ನೈವೇದ್ಯಕ್ಕೆ ಮಾಡಿರ್ತಾರೆ, ಎಲ್ಲ ರುಚಿಯಾಗಿರ್ತದೆ ಅಂತ. ಅದೇ ಮನೆಯಲ್ಲೇ ಅಡಿಗೆ ಅಂತಾದರೆ ಅವರ ಮನೆಯಲ್ಲಿ ಉಪ್ಪು ಜಾಸ್ತಿ ಆಗ್ತಾರೆ, ಇವರ ಮನೆಯಲ್ಲಿ ಉಪ್ಪು ಹಾಕುವುದೇ ಇಲ್ಲ, ಈ ಎಲ್ಲ ಪ್ರಸಂಗಗಳೆಲ್ಲ ಇರ್ತವೆ. ದೇವರ ನೈವೇದ್ಯ, ಅಲ್ಲೊಂದು ನವರಾತ್ರಿಯ ಪೂಜೆ ಇದೆ, ಅಲ್ಲೊಂದು ಚಂಡಿಕಾ ಹೋಮ ಇದೆ, ಇನ್ನಿತ್ತಲ್ಲಿ ಒಂದು ವಿಷ್ಣುಯಾಗ ನಡೀತದೆ. ಆ ಕರ್ಮದ ಭೋಜನ ಅಂತಾದರೆ ಹಿಂದಿನ ಕಾಲದಲ್ಲಿ ಊರೆಲ್ಲ ಅಲ್ಲೇ ಭೋಜನ ಮಾಡ್ತಾ ಇತ್ತು. ಇವತ್ತು ಅವರವರ ಡಿಗ್ನಿಟಿ ಕ್ವಶನ್ ಇರ್ತದೆ, ನಾವಲ್ಲಿ ಹೋಗಿ ಊಟ ಮಾಡುವುದಾ ಅಂತ ಹೀಗೆಲ್ಲ ಇರ್ತದೆ. ಇದೆಲ್ಲ ಸಮಸ್ಯೆ. ನಿಜವಾಗಿ ಭಗವದ್ ಭಕ್ತ ಅಂತಹ ಸಾರ್ವಜನಿಕವಾದ ಅನ್ನವನ್ನು ಯಾಕೆ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರೆ ಅದು ಭಗವನ್ನೈವೇದ್ಯ. ಭಗವನ್ನೈವೇದ್ಯದಲ್ಲಿ ಸಕಲ ರೋಗ ಹಾರಕ ಶಕ್ತಿ ಇರ್ತದೆ. ಅದಕ್ಕೆ ಕಾರಣ ಏನು ಅಂತೇಳಿದರೆ ಅದು ಯಜ್ಞಶಿಷ್ಟ. ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಹಿ. ಹಾಗಾದರೆ ಯಜ್ಞ ಅನ್ನುವುದು ಮನುಷ್ಯನಿಗೆ ಸಿಕ್ಕಿದ ಒಂದು ವರಕಾಮಧೇನು ಅಂತ ಹೇಳ್ತಾನೆ ಕೃಷ್ಣ. ಸಹಯಜ್ಞಾ ಪ್ರಜಾ ಸೃಷ್ಟುವ ಪುರಾ ಉವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟ ಕಾಮಧುಕ್. ಭಗವಂತ ಸ್ವರ್ಗಲೋಕದಲ್ಲಿ ಬಯಸಿದ್ದು ಸಿಗುವುದಕ್ಕೆ ಅಂತ 3 ನಿರ್ಮಾಣ ಮಾಡಿ ಕೊಟ್ಟಿದ್ದಾನಂತೆ. ಒಂದಕ್ಕೆ ಕಾಮಧೇನು ಅಂತ ಹೆಸರು, ಅದು ಹಸು, ಕಾಮಿಸಿದ್ದನ್ನು ಕೊಡುವ ಧೇನು, ಆದ್ದರಿಂದ ಕಾಮಧೇನು ಅಂತ ಹೆಸರು. ಮತ್ತೊಂದು ಕಲ್ಲು, ಅದನ್ನು ಮಣಿ ಅಂತ ಕರೀತಾರೆ, ಚಿಂತಿಸಿದ್ದನ್ನು ಕೊಡುವುದರಿಂದ ಚಿಂತಾಮಣಿ ಅಂತ ಕರೀತಾರೆ. ಇನ್ನೊಂದು ಮರ ಉಂಟು, ವೃಕ್ಷ ಅಂತ ಕರೀತಾರೆ, ಕಲ್ಪಿಸಿದ್ದನ್ನೆಲ್ಲ ಕೊಡುವ ವೃಕ್ಷ, ಆದ್ದರಿಂದ ಕಲ್ಪವೃಕ್ಷ ಅಂತ. ಈ ಕಲ್ಪವೃಕ್ಷ, ಚಿಂತಾಮಣಿ, ಕಾಮಧೇನು ಅನ್ನೋದು ದೇವಲೋಕದ ಅಭೀಷ್ಟಪ್ರದಾತೃ. ಮನುಷ್ಯನಿಗೆ ಅಂಥದ್ದು ಯಾವುದಾದ್ರೂ ಬೇಕು ಅಂತ ಪ್ರಜಾಪತಿ ಚಿಂತಿಸಿ ಮನುಷ್ಯನಿಗೆ ಯಜ್ಞ ಅನ್ನುವ ಒಂದು ಸಾಧನವನ್ನು ಕೊಟ್ಟು ಕಳಿಸಿದಂತೆ. ಈ ಯಜ್ಞದ ಮೂಲಕ ನೀನು ಬೇಕಾದ್ದನ್ನು ಪಡಿ. ಏಷಃ ವಹ ಇಷ್ಟ ಕಾಮಧುಕ್ ಅಸ್ತು. ನಿನಗೆ ಇಷ್ಟ ಕಾಮಧೇನುವಾಗಿ ನಿನ್ನ ಜೊತೆಗೆ ಯಜ್ಞವನ್ನು ಕೊಟ್ಟಿದ್ದೇನೆ. ಯಜ್ಞ ಅನ್ನುವ ಒಂದು ವ್ಯವಸ್ಥೆ ಏನಿದೆ, ಬದುಕು ವಿಧಾನ, ನಾವು ಸ್ವೀಕಾರ ಮಾಡುವುದರ ಹಿನ್ನೆಲೆಯಲ್ಲಿ ನಡೆಸಬೇಕಾದಂತಹ ದೈವೀ ವಿಷಯ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞಭಾವಿತಾಃ.
ಯಜ್ಞದಿಂದ ದೇವತೆಗಳನ್ನು ಪೂಜಿಸಿದಾಗ ಯಜ್ಞ ಭಾವಿತರಾದಂತಹ, ಯಜ್ಞದಿಂದ ಪೂಜಿತರಾದಂತಹ ಸಂಭಾವನೆ, ಇವನ ಬಗ್ಗೆ ಒಳ್ಳೆಯ ಭಾವನೆಯನ್ನು ಪಡೆದಂತಹ ದೇವತೆಗಳು ಇಷ್ಟಾನುಭೋಗಾನ್ ದಾಸ್ಯಂತೆ, ಕಾಲಕ್ಕೆ ಮಳೆ ಬರುವ ಹಾಗೆ, ಬಂದಂತಹ ಮಳೆಯಿಂದ ಈತನ ಬೆಳೆ ವೃದ್ಧಿಯಾಗುವ ಹಾಗೆ, ವೃದ್ಧಿಯಾದಂತಹ ಬೆಳೆಯಿಂದ ಲೋಕಕ್ಷೇಮ ಆಗುವ ಹಾಗೆ ಅನುಗ್ರಹ ಮಾಡ್ತಾರೆ. ಮನುಷ್ಯ ಕಣ್ಣಿಗೆ ಕಾಣದೇ ಇದ್ದಂತಹ ಶಕ್ತಿಯನ್ನು ನಂಬಿ ಕೆಲಸ ಮಾಡಿದಾಗ ಅವನಿಗೆ ಟೆನ್ಷನ್ ಇರುವುದಿಲ್ಲ. ಆ ಒಂದು ಶಕ್ತಿಯನ್ನು ನಂಬುವುದು ಅದು ಯಜ್ಞ ಮಾರ್ಗದಲ್ಲಿ ಬದುಕಿದಾಗ ಸುಲಭವಾಗ್ತದೆ. ಆ ದೇವತೆಗಳು ಕೊಟ್ಟದ್ದು ಅಂತ ಭಾವಿಸಿಕೊಂಡು ಆತ ಜೀವನ ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಹೀಗೆ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಂ ಅವಾಪ್ಸ್ಯತ. ದೇವತೆಗಳಲ್ಲಿ ಮತ್ತು ಮನುಷ್ಯರಲ್ಲಿ, ಕಣ್ಣಿಗೆ ಕಾಣದೇ ಇದ್ದಂತಹ ಶಕ್ತಿಗಳಲ್ಲಿ ಮತ್ತು ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಪರಸ್ಪರ ಬಂಧು ಬಾಂಧವ ಸೇವಕ ವರ್ಗದಲ್ಲಿ ಒಂದು ಪರಸ್ಪರ ಸೆಳೆತ ಇರಬೇಕು. ಇವರು ಅವರಿಗೆ ಕೊಡಬೇಕು, ಅವರು ಇವರಿಗೆ ಕೊಡಬೇಕು. ಇವರು ನನಗೆ ಕೊಡ್ತಾರೆ ಅಂತ ಅವರು ಇವರಿಗೆ ಉಪಕಾರ ಮಾಡಬಾರ್ದು, ಅಥವಾ ನಾನು ಉಪಕಾರ ಮಾಡಿದೆ ಅಂತ ಇವರು ಕೊಡಬಾರ್ದು. ಮತ್ತೇನು, ಇವರ ಪ್ರೀತಿಗೆ ಸೋತು ಅವರಿಂದ ಉಪಕಾರ ನಡಿಬೇಕು, ಅವರ ಪ್ರೀತಿಗೋಸ್ಕರ ಇವರು ಅವರನ್ನು ಉಪಚರಿಸಬೇಕು. ಕಡಿಮೆ ಇದ್ದಲ್ಲಿ ಜಾಸ್ತಿ ಇದ್ದಲ್ಲಿಂದ ಇಳಿಯುವುದು ಅನ್ನುವುದೇ ಪ್ರಕೃತಿಯ ನಿಯಮ. ಈ ನಿಯಮವನ್ನೇ ಯಜ್ಞ ಅಂತ ಕರಿತೇವೆ. ಇಂತಹ ಯಜ್ಞದ ಮೂಲಕ ದೇವಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಅರ್ಜುನ, ನಿನ್ನ ಯುದ್ಧವೂ ಕೂಡ ಒಂದು ಯಜ್ಞವಾಗಬೇಕು. ಕರ್ಮದ ಬಗ್ಗೆ ಹೇಳಿದ ನಿಷ್ಕಾಮ ಕರ್ಮ, ನಿನ್ನ ಯುದ್ಧವೂ ಕೂಡ ಒಂದು ನಿಷ್ಕಾಮ ಕರ್ಮ ಆಗಬೇಕು. ಯಜ್ಞದ ಬಗ್ಗೆ ಹೇಳ್ತಾನೆ, ಅರ್ಜುನನಿಗೆ ಹೇಳ್ತಾನೆ, ನೀನು ನಡೆಸತಕ್ಕಂತಹ ಈ ಯುದ್ಧವೂ ಕೂಡ ಒಂದು ಯಜ್ಞ, ರಣಯಜ್ಞವಾಗಬೇಕು. ರಣಯಜ್ಞ ಆಗುವುದು ಯಾವಾಗ? ಈ ಭಾವನೆಗಳೆಲ್ಲ ಬೇಕು. ಇದರಿಂದ ಕಣ್ಣಿಗೆ ಕಾಣದೇ ಇದ್ದಂತಹ ದೇವತಾಶಕ್ತಿ ಪ್ರೀತವಾಗ್ತದೆ ಅನ್ನುವ ಎಚ್ಚರ ಮನಸ್ಸಿನಲ್ಲಿ ಮೊದಲು ಬೇಕು. ಇಷ್ಟಾನುಭೋಗಾನ್ ಇದರಿಂದ ನಿನಗೆ ಇಷ್ಟ ಭೋಗ ಸಿಗಬೇಕು. ಸುಮ್ಮನೆ ರಣ ಮಾಡಿ ಅಷ್ಟು ಜನರನ್ನು ಕೊಂದು ಕೈಯೆಲ್ಲ ಕೆಸರು ಮಾಡಿಕೊಂಡು ರಕ್ತ ಮಾಡಿಕೊಂಡು ತೊಳ್ಕೊಂಡ್ರೆ ಅದರಿಂದ ಶ್ರೇಯಸ್ಸಿಲ್ಲ. ಮೈಗೆ ಇದನ್ನು ಅಂಟಿಸಿಕೊಳ್ಳದೇ ಇದ್ದಂತಹ ನಿಷ್ಕಾಮ ಭಾವದಿಂದ, ಇದು ನನಗೆ ಕರ್ತವ್ಯ, ಇದು ನನ್ನ ಸ್ವಧರ್ಮ ಅನ್ನುವ ಭಾವದಿಂದ, ಇದು ದೇವತೆಗಳ ಪ್ರೀತಿಗೋಸ್ಕರ ಮಾಡತಕ್ಕಂತಹ ಯಜ್ಞ ಎಂಬ ಭಾವ ಬೇಕು. ರಣಯಜ್ಞದ ಭಾವನೆ ಅದು ಕ್ಷತ್ರಿಯರಲ್ಲಿ ಮಾಡಬಹುದಾದ ಒಂದು ಚಿಂತನೆ. ಕೆಲಸ ಮಾಡುವುದರ ಹಿನ್ನೆಲೆಯಲ್ಲಿರುವ ಚಿಂತನೆಯನ್ನು ಅನುಸಂಧಾನ ಅಂತ ಕರಿತೇವೆ. ನಾವು ಯಾವುದೇ ಮಾಡುವಾಗ 2 ಕೈಗಳನ್ನು ಮುಗಿದು ನಮಸ್ಕಾರ ಮಾಡುವಾಗಲೂ ಒಂದು ಅನುಸಂಧಾನ ಇರ್ತದೆ. 2 ಕೈಗಳನ್ನು ತಲೆಯ ಮೇಲೆ ಎತ್ತಿ ಹಿಡಿದಾಗ ಅನುಸಂಧಾನ ಬೇರೆ ಇರ್ತದೆ. ಕೈಯನ್ನೆತ್ತಿ ಆಶೀರ್ವಾದ ಮಾಡುವಾಗ ಆವಾಗ ಅನುಸಂಧಾನ ಬೇರೆ ಇರ್ತದೆ. ಮನುಷ್ಯ ಸಾಧನೆ ಮಾಡಿದ ಅವನ ಶಕ್ತಿ ಅದು ಕೈಯ ಮೂಲಕವಾಗಿ ಪಸರಿಸ್ತದೆ. ಈ ಕೈಯ ಮಧ್ಯದಲ್ಲಿ ಅಗ್ನಿಯ ಸನ್ನಿಧಾನ, ಅವನ ಸಾಧನೆಯ ಶಕ್ತಿ ಇರ್ತದೆ ಅನ್ನೋದು ಒಂದು ಸ್ಥಿತಿ. ಹಿಂದೆ ಎಲ್ಲ ದೇವತೆಗಳನ್ನು ಹೀಗೆ ಕೈ ಹಿಡಿದಾಗ ಅಲ್ಲಿಂದ ಒಂದು ಬೆಳಕು ಬರುವ ಹಾಗೆ ಚಿತ್ರವನ್ನೆಲ್ಲ ಬರಿತಾ ಇತ್ತು. ಅಂದರೆ ಅವರ ಆಶೀರ್ವಾದ ಕೈಯ ಮೂಲಕ ಬರ್ತದೆ ಅಂತ. ನಾವು ಮಾಡಿದ ಶಕ್ತಿ ನಮ್ಮಲ್ಲೇ ಪ್ರಾವಾಹನೆ ಆಗಬೇಕು. ದೊಡ್ಡವರು ಮುಂದೆ ಇದ್ದಾರೆ, ಅವರ ಶಕ್ತಿ ನಮ್ಮ ಒಳಗೆ ಹೋಗಬೇಕು ಅಂತ ಆಲೋಚನೆ ಮಾಡುವುದಕ್ಕೆ ನಮಸ್ಕಾರ ಅಂತ ಹೆಸರು. ಆದ್ದರಿಂದ ತನ್ನ ಕೈಯನ್ನೆರಡನ್ನೂ ಮುಗಿದುಕೊಂಡು ತನ್ನ ಶಕ್ತಿಯನ್ನು ತನ್ನಲ್ಲೇ ಪ್ರಾವಾಹನೆ ಮಾಡಿಕೊಂಡು ಮುಂದೆ ಇರತಕ್ಕಂತಹ ಶಕ್ತಿ ತನ್ನ ಶಕ್ತಿಯನ್ನು ಎಲ್ಲಿ ಕೊಡಬೇಕು? ನಮ್ಮ ಶಿರಸ್ಸಿನಲ್ಲಿ ಒಂದು ರಂಧ್ರ ಇದೆ, ಬ್ರಹ್ಮರಂಧ್ರ ಅಂತ ಹೆಸರು. ಆ ರಂಧ್ರದ ಮೂಲಕ ಶಕ್ತಿ ಒಳಗೆ ಪ್ರಾವಾಹನೆ ಆಗಬೇಕು. ಅದಕ್ಕೆ ತಲೆ ಬಗ್ಗಿಸಬೇಕು, ಅಲ್ಲಿಂದ ಶಕ್ತಿ ನಮಗೆ ಸೇರಿಕೊಳ್ಳಿ ಅನ್ನುವ ದೃಷ್ಟಿಯಿಂದ. ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡುವ ಹಿನ್ನೆಲೆಯೂ ಅಷ್ಟೇ. ಅಥವಾ ಕೈಯಲ್ಲಿ ಮಂತ್ರವನ್ನು ಹೇಳಿ ಅಕ್ಷತೆ ಕಾಳನ್ನು, ಮಂತ್ರಿತಾಕ್ಷತೆಯನ್ನು ಶಿರಸ್ಸಿನ ರಂಧ್ರದಲ್ಲಿ ಇಡುವಂತಹ ಉದ್ದೇಶವೂ ಅಷ್ಟೇ. ಇವನಿಗೆ ಈ ಮಂತ್ರದ ಬಲ ಅವನ ಶರೀರದಲ್ಲಿ ಪ್ರವೇಶ ಆಗಲಿ ಅನ್ನುವ ಉದ್ದೇಶ. ಆದ್ದರಿಂದ ನಮಸ್ಕಾರ ಅನ್ನುವುದು ತಲೆ ಬಗ್ಗಿಸಿ ಕೈ ಮುಗಿದು ನಡೆಸುವಂಥದ್ದು, ಕೈ ಎತ್ತಿ ಅಲ್ಲ. ಈಗೆಲ್ಲ ಸಲ್ಯೂಟು ಹೊಡೆಯುವುದು ಅಂತ ಬಂದಿದೆ, ಅದು ಆಶೀರ್ವಾದವೇ ಹೊರತು ನಮಸ್ಕಾರ ಅಲ್ಲ. ಕೈಯನ್ನು ಎತ್ತಿ ತನ್ನ ಶಕ್ತಿಯನ್ನು ಮತ್ತೊಬ್ಬರಿಗೆ ಕೊಡುವಂಥದ್ದು. ಏನು ಕರ್ಮಗಳನ್ನು ಮಾಡ್ತೇವೆ ಅದರ ಹಿನ್ನೆಲೆಯಲ್ಲಿ ಒಂದು ಅನುಸಂಧಾನ ಇರ್ತದೆ. ಆ ಅನುಸಂಧಾನ ಜೊತೆಗೆ ಸೇರಿಕೊಂಡಾಗ ಕರ್ಮಕ್ಕೊಂದು ಬಲ ಬರ್ತದೆ. ಮಂತ್ರ, ತಂತ್ರ, ಅನುಸಂಧಾನ 3 ಸೇರಿಕೊಂಡಾಗ ಪ್ರತಿಯೊಂದು ಕರ್ಮವೂ ಕೂಡ ಬಲಿಷ್ಠವಾಗ್ತದೆ. ಆ ಅನುಸಂಧಾನದ ಜೊತೆಗೆ ಕರ್ಮ ಮಾಡಬೇಕು. ರಣಯಜ್ಞ ಅನ್ನುವುದು ಅಷ್ಟೇ. ರಣದಲ್ಲಿ ಒಂದೊಂದು ತಲೆಯನ್ನು ನೆಲಕ್ಕೆ ಬೀಳಿಸಬೇಕಾದರೆ ಒಂದು ಶಾಕ್ತ ಪಂಥದ ಪ್ರಕಾರ ರಣಚಂಡಿಗೆ ಔತಣ ಕೊಡುವುದು ಅಂತ ಒಂದು ಭಾವನೆ ಉಂಟು. ಅನೇಕ ಕವಿಗಳು ಈ ಶಬ್ದವನ್ನು ಬಳಸ್ತಾರೆ. ರಣಚಂಡಿಗೆ ಔತಣ ವೀಗ್ತೇವೆ. ಕಾಳಿದಾಗ ಸ್ವತಃ
ಮಹಾಭಾರತ ಕಥಾಮಂಜರಿಯಲ್ಲಿ, ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಕುಮಾರವ್ಯಾಸನು ಕೂಡ ಆ ಶಬ್ದಗಳನ್ನು ಬಳಸ್ತಾನೆ. ಬವರವಾದರೆ ಹರನ ವದನಕ್ಕೆ ಬೆವರ ತರಿಸುವೆ ಅಂತ ಮುಂದುವರಿಸಿಕೊಂಡು ಇಂಥ ಶಬ್ದಗಳ ಬಳಕೆ ಇದೆ. ರಣಚಂಡಿಗೆ ಔತಣ ಕೊಡುವುದು ಅನ್ನುವುದು ಒಂದು ಆಲಂಕಾರಿಕವಾದ ಶಬ್ದವೇ ಹೊರತು ಅದರ ಹಿನ್ನೆಲೆಯಲ್ಲಿ ಯಜ್ಞದ ಅನುಸಂಧಾನ ಇಲ್ಲ. ಯಜ್ಞದ ಅನುಸಂಧಾನ ಅಂದರೆ ಏನು? ಈಗಲೇ ಕೃಷ್ಣ ಹೇಳಿರುವ ಹಾಗೆ ಶರೀರ ಹೋದರೆ ಹೊಸ ಶರೀರ ಬರ್ತದೆ, ಈ ಎಚ್ಚರ ಬೇಕು. ಹೇಗೆ ಮೈಮೇಲೆ ಹಾಕಿಕೊಂಡಿದ್ದಂತಹ ಅಂಗಿ ಅದು ಹಳೆಯ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಗೃಹ್ಣಾತಿ ನವಾನಿ ದೇಹಿ. ವಾಸಾಂಸಿ ಅಂದರೆ ಮೈಮೇಲೆ ಹಾಕಿಕೊಳ್ಳತಕ್ಕಂತಹ ಬಟ್ಟೆಗಳು, ಅವುಗಳು ಜೀರ್ಣವಾಗ್ತವೆ, ಹಳೆಯದ್ದಾಗುತ್ತೆ. ಹಳೆಯದ್ದಾದಾಗ ನನ್ನ ಆ ಕಾಲದ ಬಟ್ಟೆ ಇದು ಅಂತ ಅದನ್ನು ತೆಗೆದು ಎಲ್ಲೋ ಎಕ್ಸಿಬಿಷನಲ್ಲಿ ಇಡುವ ಕೆಲಸ ಎಲ್ಲ ನಾವು ಮಾಡುವುದಿಲ್ಲ. ವಾಸಾಂಸಿ ಜೀರ್ಣ ಆಯಿತು, ಎತ್ತಿ ಬಿಸಾಡುವುದು. ಅದನ್ನು ಬಿಸಾಡಿ ಮತ್ತೆ ಹೊಸದನ್ನು ಹಾಕ್ಕೊಳ್ತಾನೆ. ಆದ್ದರಿಂದ ಇದನ್ನು ಬಿಸಾಡುವುದಕ್ಕೆ ಅವನಿಗೇನು ಬೇಸರ ಇಲ್ಲ, ಖುಷಿ, ಹೊಸದು ಬರ್ತದೆ ಅಂತ. ಇದನ್ನು ಬಿಸಾಡುವುದರ ಹಿನ್ನೆಲೆಯಲ್ಲಿ ಅದನ್ನು ಹೊಸದು ಬರುವುದರ ಬಗ್ಗೆ ಒಂದು ಆನಂದ ಇದೆ. ಹೇಗೆ ಹಳೆದದ್ದನ್ನು ತೆಗೆದು ಹೊಸದನ್ನು ಆತ ಸ್ವೀಕರಿಸುವಾಗ ಒಂದು ಆನಂದದ ಸ್ಥಿತಿ ಇರ್ತದೋ, ಅದೇ ಆನಂದ ಜೀರ್ಣವಾದ ಶರೀರ ಹೋದದ್ದರ ಬಗ್ಗೆ ಇರಬೇಕು. ವೇದಾಂತಕ್ಕೆ ಬಂತು. ಈಗ ಈ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕಿಕೊಳ್ಳುವುದು ಲೌಕಿಕ ಆಯಿತು, ಇದು ನಮ್ಮ ಅನುಭವದಲ್ಲಿರುವಂಥದ್ದು. ಆದರೆ ವೇದಾಂತದ ವಿಷಯ ಏನು ಹೇಳ್ತದೆ? ಈ ಶರೀರ ಎಂಬುದು ಆತ್ಮನಿಗೆ ಬಂದಂತಹ ಬಟ್ಟೆ, ಅದು ಹಳೆದಾಗ್ತದೆ, ವಯಸ್ಸಾಗ್ತಾ ಹೋದ ಹಾಗೆ ಹಳೆಯದ್ದಾಗ್ತಾ ಹೋಗ್ತದೆ. ಹಳೆಯದ್ದಾಗಿ ಇನ್ನೂ ಸದ್ಯಕ್ಕೆಷ್ಟು ಉಪಯೋಗ ಇಲ್ಲ ಅನಿಸಿದಾಗ ಅದನ್ನು ಬಿಡಬೇಕು. ಇದಕ್ಕೆ ಮರಣವನ್ನಪ್ಪುವುದು ಅಂತ ಹೆಸರು, ಅಥವಾ ಮರಣವನ್ನೈದುವುದು ಅಂತ ಹೆಸರು. ಅಪ್ಪುವುದು ಅಂದರೆ ಅಪ್ಪಿಕೊಳ್ಳುವುದು. ಮರಣವನ್ನು ನಮಗೆ ಅದು ಬಂದದ್ದನ್ನು ಎದುರಿಸಿ ಅದನ್ನು ಸಾಧ್ಯ ಇಲ್ಲ, ನಾನು ನಿನ್ನನ್ನು ಸ್ವೀಕರಿಸಲಾರೆ ಅಂತ ಗಲಾಟೆ ಮಾಡಿ ದಬ್ಬುವುದಲ್ಲ, ಅಪ್ಪುವುದು. ಮರಣ ಅನ್ನೋದು ಬಂದಾಗ ಈ ಕಾಲಕ್ಕೆ ಬರಬೇಕಾದದ್ದು ಅಂತ ಅದನ್ನು ಸ್ವೀಕರಿಸುವ ಮನಸ್ಥಿತಿ. ಹೇಗೆ ಶ್ರೀಮದ್ಭಾಗವತವನ್ನು 7 ದಿವಸ ಕೇಳಿದಂತಹ ರಾಜ ಪರೀಕ್ಷಿತ ತಕ್ಷಕ ಮುಂದೆ ಬಂದ ಹೊತ್ತಿಗೆ, ಯಾಕೆ ನನ್ನನ್ನು ಇನ್ನೂ ಕಚ್ಚಲಿಲ್ಲ, ಈ ಶರೀರವನ್ನು ತೆಗಿ, ನಾನು ಭಗವಂತನ ಪಾದ ಮೂಲಕ್ಕೆ ಹೋಗ್ತೇನೆ ಅಂತ ಹೇಳುವ ಎಚ್ಚರ ಅವನಿಗೆ ಬಂತೋ, ಆ ರೀತಿಯಲ್ಲಿ ನಾನು ಈ ಶರೀರದಿಂದ ಮಾಡಬೇಕಾದದ್ದು ಮಾಡಿ ಆಗಿದೆ, ಇನ್ನು ಮಾಡುವುದಕ್ಕೆ ಈ ಶರೀರ ಅಷ್ಟು ಒಲವು ತೋರಿಸುವುದಿಲ್ಲ, ಆದ್ದರಿಂದ ಇದನ್ನು ತೆಗೆಯುವುದು ಹೋಗುವುದು ಸ್ವಾಭಾವಿಕವಾದದ್ದು ಅನ್ನುವ ಭಾವದಿಂದ ತಾನು ಯೋಗದಿಂದ ಶರೀರ ಬಿಡುವಂಥದ್ದು. ಯೋಗೇನಾಂತ್ಯೇ ತನುತ್ಯಜಾಂ ಅಂತ, ಯೋಗೇನ ಅಂತೆ ತನುತ್ಯಜಾಂ. ರಘುವಂಶದಲ್ಲಿ ಕಾಳಿದಾಸ ಹೇಳ್ತಾನೆ, ರಘುಕುಲದ ರಾಜರುಗಳೆಲ್ಲ ಹೇಗಿದ್ದರು ಅಂತೇಳಿದರೆ ಅವರೆಲ್ಲ ಕೊನೆಯಲ್ಲಿ ರೋಗದಿಂದ ಶರೀರ ತ್ಯಾಗ ಮಾಡ್ತಾ ಇರಲಿಲ್ಲ, ಯೋಗದಿಂದ ಶರೀರ ತ್ಯಾಗ ಮಾಡ್ತಾಯಿದ್ರು. ಶರೀರ ಅನ್ನುವುದು ಬಿಡುವುದು ಕೂಡ ತೆಗೆದುಕೊಳ್ಳುವಷ್ಟೇ, ಅದನ್ನು ದೊಡ್ಡ ವಿಷಯ ಅಲ್ಲ. ಈ ರೀತಿಯಲ್ಲಿ ಜೀರ್ಣಾನಿ ಅನ್ಯಾನಿ ಗೃಹ್ಣಾತಿ ನವಾನಿ ದೇಹಿ. ದೇಹದ ಬಗ್ಗೆ ಅಭಿಮಾನವುಳ್ಳವನಿಗೆ ದೇಹಿ ಅಂತ ಕರೆಯೋದು. ದೇಹದ ಬಗ್ಗೆ ಅಭಿಮಾನವನ್ನು ಕಡಿಮೆ ಮಾಡ್ತಾ ಹೋದವನಿಗೆ ಯೋಗಿ ಅಂತ ಕರೆಯೋದು. ಯಾರು ಯೋಗಿ ಇದ್ದಾನೆ ಅವನಲ್ಲಿ ಒಂದು ವಿಶೇಷ ಇರ್ತದೆ. ಯೋಗಿ ಅಂತ ಹೇಳಿದರೆ ಎಲ್ಲೋ ದೂರದಲ್ಲಿ ಹಿಮಾಲಯದ ತಪ್ಪಲಲ್ಲಿರ್ತಾನೆ ಅಂತ ಹೀಗೆ ಆಲೋಚನೆ ಮಾಡೋದು ಬೇಡ. ನಮ್ಮ ಮಧ್ಯೆ ನಾವೇ ಯೋಗಿಗಳಾಗಬೇಕು. ಯೋಗಿ ಆಗಬೇಕು ಅಥವಾ ಯೋಗಿನಿ ಆಗಬೇಕು. ಯೋಗ ಅನ್ನುವ ಸ್ಥಿತಿಯನ್ನು ಮನಸ್ಸಿಗೆ ತಂದುಕೊಂಡ್ರೆ ಅವನಿಗೆ ಯೋಗಿ ಯೋಗಿನಿ ಅಂತ ಹೆಸರು. ಯೋಗ ಸ್ಥಿತಿ ಹೇಗಿರಬೇಕು? ಶರೀರದಲ್ಲಿ ನಾನು ಮಾತ್ರ ಇರುವುದಲ್ಲ, ಶರೀರದ ಒಳಗೆ ದೇವನಿದ್ದಾನೆ. ನಾನು ಮತ್ತು ದೇವ ಎರಡು ಈ ಶರೀರದಲ್ಲಿದೆ. ದ್ವಾ ಸುಪರ್ಣ ಸಯುಜಾ ಸಖಾಯೌ ಸಮಾನಂ ವೃಕ್ಷಂ ಅನುಷಸ್ವ ಜಾತೆ ಅಥವಾ ಪರಿಷಸ್ವ ಜಾತೆ. ಪರಿಶ್ವಂಗ ಅಂದರೆ ಅಪ್ಪಿಕೊಳ್ಳುವುದು. ಈ ಶರೀರವನ್ನು 2 ಚೇತನಗಳು ಅಪ್ಪಿಕೊಂಡಿದ್ದಾವೆ. 2 ಹಕ್ಕಿಗಳು ಅಂತ ಕರೀತಾರೆ ಉಪನಿಷತ್ತಿನಲ್ಲಿ. 2 ಹಕ್ಕಿಗಳು ಅಂತ ಹೇಳಿದರೆ ಒಂದು ಜೀವ ಅಂತ ಹೇಳುವ ಹಕ್ಕಿ, ಮತ್ತೊಂದು ದೇವ ಅಂತ ಹೇಳುವ ಹಕ್ಕಿ. 2 ಇದರಲ್ಲಿದೆ. ವ್ಯತ್ಯಾಸ ಏನು ಅಂದರೆ ಜೀವ ಈ ಶರೀರದಲ್ಲಿ ಮಾತ್ರ ಇದೆ, ದೇವ ಎಲ್ಲ ಶರೀರದಲ್ಲೂ ಒಬ್ಬನೇ ಇದ್ದಾನೆ. ಈ ಶರೀರದಲ್ಲಿ ಮಾತ್ರ ಇರತಕ್ಕಂತಹ ಜೀವನಿಗೆ ಈ ಶರೀರದಲ್ಲಿ ಇರತಕ್ಕಂತಹ ದೇವ ನಿರಂತರ ಉಪಕಾರಕನಾಗಿದ್ದಾನೆ. ಕಣ್ಣಿಗೆ ರೆಪ್ಪೆಯ ಹಾಗೆ. ಕಣ್ಣು ಹೇಳಿದ ಮೇಲೆ ರೆಪ್ಪ ರಕ್ಷಣೆ ಕೊಡುವುದಲ್ಲ. ಕಣ್ಣಿಗೇನಾದರೂ ತೊಂದರೆ ಬರ್ತದೆ ಅಂತ ಆ ಕಡೆಯಿಂದ ಗೊತ್ತಾದರೆ ಸಾಕು, ಅದು ರೆಪ್ಪೆ ತಾನಾಗಿ ಬಂದು ರಕ್ಷಣೆ ಕೊಟ್ಟಾಯಿತು.
ಕಣ್ಣನ್ನು ರೆಪ್ಪೆ ರಕ್ಷಿಸುವುದು ಹೇಗೆ ಅಂತ ಇದ್ದರೆ, ಪುಟ್ಟ ಮಕ್ಕಳನ್ನು ಅಮ್ಮ ರಕ್ಷಿಸುವ ಹಾಗೆ. ಮಗು ಅಲ್ಲಿ ಹೋಗ್ತಾ ಇರ್ತದೆ, ಒದ್ದೆ ಜಾಗಕ್ಕೆ ಹೋಗ್ತಾ ಇದೆ, ಅಮ್ಮನ ಒಂದು ಕಣ್ಣು ಅಲ್ಲೇ ಇರ್ತದೆ. ಮಗು ಆ ಒದ್ದೆ ಜಾಗದಲ್ಲಿ ಕಾಲಿಡುವುದಕ್ಕಿಂತ ಮುಂಚೆ ಹೋಗಿ ಕೈ ಹಿಡ್ಕೊಂಡಿರ್ತಾಳೆ, ಜಾರಿ ಬೀಳುವುದಕ್ಕಿಂತ ಮುಂಚೆ. ಅಪ್ಪ ಹಾಗಲ್ಲ, ಅದು ಜಾರಿ ಬಿದ್ದು ಒಂದು 3 ಸಲ ಕರೆದ ಮೇಲೆ ಅಪ್ಪ ಹೋಗೋದು. ಅಮ್ಮ ಹಾಗಲ್ಲಂತೆ, ಅವಳ ಒಂದು ಕಣ್ಣು ಅಲ್ಲೇ, ಕರುಳು ಅಂತ ಅದಕ್ಕೆ ಕರೆಯೋದು, ಅಲ್ಲೇ ನೋಡ್ತಾ ಇರ್ತದೆ. ಹಾಗೆ ಈ ದೇವಿಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಸಪ್ತಶತಿಯಲ್ಲಿ ಒಂದು ಮಾತು ಬರುತ್ತೆ, ನೀನು ಹೇಗೆ ನನ್ನನ್ನು ರಕ್ಷಿಸಬೇಕು ಅಂದರೆ, ಸಂಸ್ಮೃತ ಸಂಸ್ಮೃತ ತ್ವಮ್ನು ಹಿಂಸೇತ ಪರಮಾಪದ. ನನ್ನ ಎಲ್ಲ ಆಪತ್ತುಗಳನ್ನು ನೀನು ನಾಶ ಮಾಡಬೇಕು ದೇವಿ, ಹೇಗೆ ಅಮ್ಮನ ಹಾಗೆ. ಸಂಸ್ಮೃತ, ನಾನು ನಿನ್ನನ್ನು ಸ್ಮರಿಸಬೇಕು ಅಂತ ಕಾಯಬೇಡ. ಕಷ್ಟ ಬಂದಾಗ ಅಸಂಸ್ಮೃತ, ನಾನು ನೆನೆಸಿಕೊಳ್ಳದೆ ಹೋದರೂ ಕೂಡ ಬಂದು ಕೈ ಹಿಡಿದು ನನ್ನನ್ನು ರಕ್ಷಣೆ ಮಾಡು ಅಂತ ಈ ದೇವಿಯರಲ್ಲಿ ಪ್ರಾರ್ಥನೆ ಮಾಡುವ ಕ್ರಮ ಅದು. ಹಾಗೆ ನಾವು ನೆನೆಸಿಕೊಳ್ಳದೆ ಹೋದರೂ ರಕ್ಷಣೆ ಮಾಡುವಂಥದ್ದಕ್ಕೆ ನಮ್ಮ ಶರೀರದಲ್ಲಿರುವ ದೃಷ್ಟಾಂತ ಅಂತ ಹೇಳಿದರೆ, ಕಣ್ಣಿಗೆ ಎವೆಯಂದದಿ, ಕಣ್ಣಿಗೆ ರೆಪ್ಪೆ ಹೇಗೆ ರಕ್ಷಣೆ ಕೊಡುತ್ತೋ ಹಾಗೆ ನಿರಂತರ ಈ ಶರೀರದಲ್ಲಿ ನಮ್ಮ ಉಸಿರಾಟವನ್ನು, ನಾವು ಎಚ್ಚರವಿಲ್ಲದೆ ಬಿದ್ದಿದ್ದಾಗಲೂ ಉಸಿರಾಟ ನಿಲ್ಲುವುದಿಲ್ಲ, ಅವೆಲ್ಲವನ್ನೂ ನಿರ್ವಹಿಸತಕ್ಕಂತಹ ಒಂದು ಶಕ್ತಿ, ದೇವಶಕ್ತಿ ಈ ಶರೀರದ ಒಳಗಿದೆ. ನಾವೇ ಎಲ್ಲ ಮಾಡುವುದಲ್ಲ, ನಾವು ಅಸ್ವತಂತ್ರರಿದ್ದೇವೆ. ಇದು ಒಂದು ವಿಶಿಷ್ಟವಾದ ಅನುಸಂಧಾನ. ನಾವೇ ಎಲ್ಲ ಮಾಡುವುದು ಹೌದಾದರೆ ನಾನು ಅಂದುಕೊಂಡ ಹಾಗೆ ಎಲ್ಲವೂ ನಡಿಬೇಕು. ಕೊನೆಯ ಪಕ್ಷ ರಾತ್ರಿಯ ಹೊತ್ತು ಮಲಗಿದಾಗ ನನಗೆ ಕೂಡಲೇ ನಿದ್ದೆ ಬರಬೇಕು ಅಂತ ನಾನು ಅಂದುಕೊಂಡಿದ್ದೇನೆ, ಏನು ಮಾಡಿದರೂ ನಿದ್ದೆ ಬರುವುದಿಲ್ಲ. ಕೊನೆಗೆ ಭಗವದ್ಗೀತೆ ಹಿಡ್ಕೊಳ್ಬೇಕು, ಆಗಲೇ ನಿದ್ದೆ ಬರೋದು. ಈ ನಿದ್ದೆ ನನ್ನ ಕೈಯಲ್ಲಿಲ್ಲ ಅಲ್ವಾ? ಅಥವಾ ಅವ ಯೋಚನೆ ಮಾಡ್ತಾನೆ, ನನಗೆ ಇವತ್ತು ನಾನು ಕಣ್ಣು ಮುಚ್ಚಿದಾಗ ಒಂದು ಸ್ವಪ್ನ ಬೀಳಬೇಕು, ಸ್ವಪ್ನದಲ್ಲಿ ಏನು ಕಾಣಿಸಬೇಕು ಅಂತ ಇದ್ದರೆ ನಮ್ಮ ಪರಮೇಶ್ವರ, ಪಕ್ಕದಲ್ಲಿ ಗಣಪತಿ, ಅದರ ಪಕ್ಕದಲ್ಲಿ ಧ್ವಜಸ್ತಂಭ, ಇದೆಲ್ಲ ಕಾಣಿಸಬೇಕು. ಮುಂದೆ ಒಂದು ವಿಶಾಲವಾದ ಸರೋವರ ಕಾಣಿಸಬೇಕು. ಇವನಿಗೆ ಕಣ್ಣು ಮುಚ್ಚಿ ತೆಗೆದಾಗ ಪಿಶಾಚಿಯೇ ಕಾಣಿಸೋದು. ಇವನು ಅಂದುಕೊಂಡದ್ದು ಅವನಿಗೆ ಕಾಣಿಸುವುದಿಲ್ಲ. ಇವನು ಸ್ವತಂತ್ರ ಹೌದಾದರೆ ಅವನಿಗೆ ಏನು ಅಂದುಕೊಂಡಿದ್ದಾನೋ ಅವನು ಸ್ವತಂತ್ರವಾಗಿ ಸ್ವಪ್ನ ಕಾಣಬೇಕಲ್ವಾ? ಸ್ವಪ್ನದಲ್ಲಿ ಅವನಿಗೆ ಸ್ವಾತಂತ್ರ್ಯ ಇಲ್ಲ, ನಿದ್ದೆಯಲ್ಲಿ ಸ್ವಾತಂತ್ರ್ಯ ಇಲ್ಲ. ನಿದ್ದೆಯಿಂದ ಎದ್ದು ಏಳುವುದರಲ್ಲೂ ಅದರಲ್ಲಿ ಸುತರಾಮ್ ಸ್ವಾತಂತ್ರ್ಯ ಇಲ್ಲ. ಅವನು ಎಲಾರಮ್ಮ ಹಾಕಿದರೂ ಕೂಡ ಪಟ್ಟು ಅಂತ ನಿದ್ದೆಯಲ್ಲೇ ಹೊಡೆದು ನಿದ್ದೆ ಮಾಡ್ತಾ ಇರ್ತಾನೆ, ಗೊರಕೆ ಹೊಡಿತಾ ಇರ್ತಾನೆ. ಆದರೆ ಏಳುವ ವಿಷಯದಲ್ಲೂ ಸ್ವಾತಂತ್ರ್ಯ ಇಲ್ಲ. ನಿರಂತರ ನಮ್ಮ ಅಸ್ವಾತಂತ್ರ್ಯದ ಅನುಭವ ಹೆಜ್ಜೆ ಹೆಜ್ಜೆಗೆ ನಮಗೆ ಆಗ್ತಾ ಇದೆ. ಇಷ್ಟು ಅಸ್ವತಂತ್ರರಾದ ನಾವು ಏನು ಮೀಸೆಯನ್ನು ಮೇಲೆ ಮಾಡಿಕೊಂಡು ನಾನು ಹೇಳಿದ ಹಾಗೆ ನಡಿಬೇಕು ಅಂತಿದ್ದೇವಲ್ವ? ಈ ವಿಷಯದಲ್ಲಿ ಕಡಿಮೆ ಮಾಡಿಕೋ. ಅರ್ಜುನನಿಗೆ ಹೇಳುವುದು ಅದನ್ನು. ನಾನು ಸ್ವತಂತ್ರ ಅಂತ ಅಂದ್ಕೊಳ್ಬೇಡ. ಕರ್ತೃತ್ವಂ ಸೃಜತೆ ಪ್ರಭು. ದೇವರ ಸ್ವಾತಂತ್ರ್ಯದ ಬಗ್ಗೆ, ಜೀವನ ಅಸ್ವಾತಂತ್ರ್ಯದ ಬಗ್ಗೆ ಕೃಷ್ಣ ಬಹಳ ಸ್ಫುಟವಾದ ನಿರೂಪಣೆ ಮಾಡ್ತಾನೆ. ಅದು ಸಾವಕಾಶವಾಗಿ ಗೀತೆಯಲ್ಲಿ ಕೇಳಿ ತಿಳ್ಕೊಳ್ಬೇಕಾದಂತಹ ವಿಷಯ. ಒಂದು ಶಕ್ತಿ ಎಲ್ಲವನ್ನೂ ನಿಯಂತ್ರಿಸ್ತದೆ. ಆ ನಿಯಂತ್ರಣಕ್ಕೆ ಅಧೀನವಾಗಿ ಸಮಸ್ತ ಜೀವಶಕ್ತಿ ಇದೆ. ಆ ಜೀವಗಳಲ್ಲೂ ಕೂಡ ಪರಸ್ಪರ ನಿಯಾಮಕ ಭಾವ ಇದೆ. ಇವ ದೊಡ್ಡವ, ಅವ ಹೇಳಿದ ಹಾಗೆ ಇವ ಕೇಳುವುದು ಅನಿವಾರ್ಯ. ಹೇಗೆ ಕೈಯಲ್ಲಿ 5 ಬೆರಳುಗಳಿದ್ದರೆ ಎಲ್ಲ ಬೆರಳುಗಳು ಎಲ್ಲ ಕೆಲಸವನ್ನು ಮಾಡಲಾರವು, ಅಥವಾ ಎಲ್ಲ ಬೆರಳುಗಳು ಒಂದೇ ರೀತಿಯಲ್ಲಿಲ್ಲ. ಆದರೆ ಅದು ಒಂದೇ ಕೈಯ ಬೆರಳುಗಳು. ಒಂದೇ ಕೈಯ ಬೆರಳುಗಳಾದ್ದರಿಂದಲೇ ಅವನಿಗೆ ಒಂದು ಅದ್ಭುತವಾದ ವಸ್ತು ಸಿಕ್ಕಿದರೆ ಅದು ಮುಷ್ಟಿಯಾಗಿ ಆ ಅದ್ಭುತ ವಸ್ತುವನ್ನು ರಕ್ಷಣೆ ಮಾಡ್ತದೆ. ಆ ರಕ್ಷಿಸಲ್ಪಡಬೇಕಾದಂತಹ ವಸ್ತುವಿಗೆ ಯಾರಾದರೂ ಆಕ್ರಮಣಕಾರರು ಬಂದರೆ ಅದೇ ಮುಷ್ಟಿ ಇನ್ನೊಬ್ಬರನ್ನು ಗುದ್ದುವುದಕ್ಕೆ ಸಮರ್ಥ ಆಗ್ತದೆ. ಒಂದು ಬೆರಳಿನಲ್ಲಿ ಗುದ್ದಿದರೆ ಫ್ರ್ಯಾಕ್ಚರ್ ಆಗ್ತದೆ. ಒಂದು ಬೆರಳು ಆ ಕೆಲಸ ಮಾಡಲಾರದು, ಆದರೆ ಮುಷ್ಟಿ ಅಂಥ ಕೆಲಸವನ್ನು ಮಾಡುತ್ತೆ. ಆದರೆ ಆ ಮುಷ್ಟಿಯಲ್ಲಿ ಸೇರಿದ ಅಷ್ಟೂ ಬೆರಳುಗಳು ಭಿನ್ನ ಭಿನ್ನವೇ ಆಗಿದ್ದಾವೆ. ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲಾ ಅಪಿ. ಇಲ್ಲಿರುವ ಪ್ರತಿಯೊಂದು ಪದಾರ್ಥಕ್ಕೆ ಅದರಂತೆ ಇದು ಅಂತ ಇರ್ಬೋದೇ ಹೊರತು ಅದೇ ಇದು ಅನ್ನುವ ರೀತಿಯ ಅಭೇದ ಯಾವ ವಸ್ತುವಿನಲ್ಲೂ ಇಲ್ಲ. ಬೆರಳಿನಲ್ಲಿರ್ತಕ್ಕಂತಹ ರೇಖೆ ಪಕ್ಕದ ಬೆರಳಿನಲ್ಲಿರುವ ರೇಖೆಗಿಂತ ಭಿನ್ನ, ಅಥವಾ ಪ್ರಪಂಚದಲ್ಲಿರತಕ್ಕಂತಹ ಕೋಟ್ಯನುಕೋಟಿ ಜನರ ಒಬ್ಬೊಬ್ಬರ ಬೆರಳಿನಲ್ಲಿರುವ ರೇಖೆ ಮತ್ತೊಬ್ಬರ ಬೆರಳಿಗಿಂತ ಭಿನ್ನ. ಇಷ್ಟು ವೈಲಕ್ಷಣ್ಯ ಇದೆ ಪ್ರತಿಯೊಂದರಲ್ಲೂ. ಒಂದು ಅಶ್ವತ್ಥದ ವೃಕ್ಷದಲ್ಲಿ 16 ಲಕ್ಷ ಎಲೆಗಳಿದ್ದಾವೆ ಅಂತಾದರೆ ಒಂದು ಎಲೆಯಂತೆ ಮತ್ತೊಂದು ಎಲೆ ಇದೆ ಹೊರತು ಆ ಒಂದೊಂದು ಎಲೆಯಲ್ಲೂ ಇರತಕ್ಕಂತಹ ಗುಣಧರ್ಮ, ಒಂದೊಂದು ಎಲೆಯಲ್ಲೂ ಇರತಕ್ಕಂತಹ ಒಳಗಿನ ನಾಡಿ ವ್ಯವಸ್ಥೆ ಸಂಪೂರ್ಣ ಭಿನ್ನವೇ ಆಗಿರ್ತದೆ. ಒಂದರ ಹಾಗೂ ಒಂದಿಲ್ಲ. ನೋಡುವುದಕ್ಕೆ ಹೊರಗಿನ ಕವಚ ಅದರ ಹಾಗೆ ಇದು ಇದೆ ಅಂತ ಹೇಳ್ತೇವೆ ಹೊರತು
ಯಜ್ಞದಲ್ಲಿ ಬಳಸುವಂತಹ ಬರಿಹಿಸ್ಸು ಅಂದರೆ ದರ್ಭೆಯ ಮುಷ್ಟಿ. ಅದರಲ್ಲಿ 1000 ದರ್ಭೆಗಳನ್ನು ಸೇರಿಸಿ ಒಂದು ಮುಷ್ಟಿ ಮಾಡಿ ಯಜಮಾನ ಕೂತುಕೊಳ್ಳುವುದಕ್ಕೋಸ್ಕರ ಬರ್ಹಿರಾಸ್ತರತಿ ಅಂತ ಬರ್ಹಿರಾಸ್ತರಣ ಮಾಡಬೇಕು. ಯಜಮಾನ ಅಂದರೆ ಯಜ್ಞವನ್ನು ನಡೆಸತಕ್ಕಂಥವ, ಯಜತೆ ಇತಿ ಯಜಮಾನ. ಅವನು ಕೂತುಕೊಳ್ಳುವುದಕ್ಕೆ ಹಾಕತಕ್ಕಂತಹ ಏನು ದರ್ಭೆಯ ಮುಷ್ಟಿ ಇದೆ, ತುದಿಯುಳ್ಳಂತಹ ದರ್ಭೆಯ ಪ್ರಾಚೀನ ಬರ್ಹಿಸ್ಸು, ಪೂರ್ವ ದಿಕ್ಕಿಗೆ ಹರಡಿದಂತಹ ಅಷ್ಟು ದರ್ಭೆಗಳಿದ್ದಾವೆ. ನೋಡುವುದಕ್ಕೆ ಪ್ರತಿಯೊಂದು ದರ್ಭೆಯೂ ಕೂಡ ಒಂದೇ ರೀತಿ ಇದೆ. ಆದರೆ ಒಂದು ದರ್ಭೆಗಿಂತ ಮತ್ತೊಂದು ದರ್ಭೆ ಭಿನ್ನ ಮಾತ್ರ ಅಲ್ಲ, ಒಂದು ದರ್ಭೆಗಿಂತ ಮತ್ತೊಂದು ದರ್ಭೆ ವೈಲಕ್ಷಣ್ಯ ಮತ್ತು ಭೇದ. ಸರ್ವ ವೈಲಕ್ಷಣ್ಯ ಸರ್ವ ಭೇದ ಅನ್ನುವುದು ಇರತಕ್ಕಂತಹ ಸತ್ಯ, ಪ್ರಪಂಚದಲ್ಲಿರತಕ್ಕಂತಹ ಸತ್ಯ. ಈ ಕಾರಣದಿಂದಲೇ ಕುರುಕ್ಷೇತ್ರದಲ್ಲಿ ಸೇರಿರತಕ್ಕಂತಹ ಪ್ರತಿಯೊಂದು ಸೇನೆಯಲ್ಲಿ, ಪ್ರತಿಯೊಂದು ಸೇನಾನಿಗಳಲ್ಲಿ, ಪ್ರತಿಯೊಬ್ಬ ಪ್ರಾಣಿಗಳಲ್ಲಿ, ಅಲ್ಲಿ ಸೇರಿದಂತಹ ಕುದುರೆ, ಆನೆ ಮೊದಲಾದವುಗಳಲ್ಲಿ, ಅಲ್ಲಿ ಸೇರಿದ ಜಡ ಪದಾರ್ಥಗಳಲ್ಲೂ ಕೂಡ, ರಥ ಮೊದಲಾದ ಪದಾರ್ಥಗಳಲ್ಲೂ ಕೂಡ ಒಂದರ ಹಾಗೆ ಒಂದಲ್ಲ, ಒಂದೇ ಮತ್ತೊಂದು ಅಲ್ಲ, ಇಷ್ಟು ವೈಲಕ್ಷಣ್ಯ ಇದೆ. ಆದರೆ ಅವೆಲ್ಲವನ್ನೂ ನಿಯಂತ್ರಿಸುವ ಒಂದು ಶಕ್ತಿ ಇದೆ. ವ್ಯಷ್ಟಿಯಲ್ಲಿ ಸಮಷ್ಟಿ ಅಂತ ಇದಕ್ಕೆ ಹೆಸರು, ಅನೇಕದರಲ್ಲಿ ಏಕತೆ ಅಂತ ಇದಕ್ಕೆ ಹೆಸರು. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಉಪನಿಷತ್ತು ಒತ್ತಿ ಹೇಳುವುದು ಇದು. ಒಬ್ಬ ದೇವನಿದ್ದಾನೆ, ಅನೇಕ ದೇವತೆಗಳು ಇದ್ದಾರೆ. ದೇವ ಒಬ್ಬ, ದೇವ ಅನೇಕ ಅಲ್ಲ, ಒಬ್ಬನೇ ದೇವ, ಅನೇಕ ದೇವತೆಗಳು. ಆ ಅನೇಕ ದೇವತೆಗಳು ಎಲ್ಲ ಜೀವರು, ದೇವತೆಗಳೆಲ್ಲ ಜೀವರು. ಜೀವ ಅಂದರೆ ಏನು? ದೇವನನ್ನು ಕಾಣುವುದಕ್ಕೆ ಹೊರಟವನಿಗೆ ಜೀವ ಅಂತ ಹೆಸರು. ದೇವನನ್ನು ಕಾಣುವುದಕ್ಕೆ ಹೊರಟವ, ದೇವನ ಹತ್ತಿರಕ್ಕೆ ಸಾಗುವವ, ಮೆಟ್ಟಲು ಹತ್ತುವವ. ಅದು ಮೆಟ್ಟಲು 10 ಇರ್ಬೋದು, 18 ಇರ್ಬೋದು, 32 ಇರ್ಬೋದು. 18 ಮೆಟ್ಟಲು ಎಲ್ರಿಗೂ ಇಷ್ಟ ಆಗೋದು. 18 ಮೆಟ್ಟಲ ನಾ ಏರಿದೆ ಅಂತ ಹೇಳಿ ಅಭ್ಯಾಸ ಇರ್ತದೆ. 18 ಮೆಟ್ಟಲು ಏರಬೇಕು ನಾವು. ಈ 18 ಮೆಟ್ಟಲು, ಮೊದಲನೇ ಮೆಟ್ಟಲಲ್ಲಿ ಗಣಪತಿ ಅಂತ ಒಂದು ದೇವತಾ ಶಕ್ತಿ ಇರ್ತದೆ, 18ನೇ ಕಕ್ಷೆ ಅಂತ ಅದನ್ನು ಕರಿತೇವೆ. ಆ ಒಂದೊಂದು ಮೆಟ್ಟಲನ್ನು ಏರಿಕೊಂಡು ಆ ಯಾರು ಮೆಟ್ಟಲಲ್ಲಿದ್ದಾರೆ ನಮಗೆ ತೋರಿಸುವವರು, ಅವರೆಲ್ಲ ಮಾರ್ಗದರ್ಶಕರು. ಹೀಗೆ ಹೋದರೆ ನಿನಗೆ ಆ ದೇವ ಸಿಗ್ತಾನೆ. ಪರಬ್ರಹ್ಮ ಅಂತ ದೇವನನ್ನು ಕೃಷ್ಣ ಕರೀತಾನೆ. ಆ ಪರಬ್ರಹ್ಮ ನಿನಗೆ, ಅಥವಾ ಪುರುಷೋತ್ತಮ ಅಂತ ಕೇಳ್ತಾನೆ ಕೊನೆಗೆ, ಆ ಪುರುಷೋತ್ತಮ ಅಂತ. ಆ ದೇವ ಅವನು ನಿನಗೆ ಸಿಗಬೇಕಾದರೆ ಹೀಗೆ ಹೋಗು. ಯಾರು ತೋರಿಸಬೇಕು ದಾರಿಯನ್ನು? ಹೀಗೆ ಹೋಗು ಅಂತ. ಇಲ್ಲಿಂದ ಕಾರ್ಕಳಕ್ಕೆ ಹೋಗಬೇಕಾದ್ರೆ ನಾನು ಯಾರ ಹತ್ರ ಅದು ದಾರಿ ಕೇಳಿದರೆ, ದಾರಿ ತೋರಿಸುವವ ಯಾರು ಇರಬೇಕು? ದಾರಿ ಈ ಹುಡುಗನು ಎದುರುಗಡೆ ಇದ್ದವನು ಕೂಡ ದಾರಿ ತೋರಿಸ್ಬೋದು. ಆದರೆ ಅವನು ತೋರಿಸಿದ ದಾರಿಯಲ್ಲಿ ಹೋದರೆ ವಾಪಸ್ ಇಲ್ಲೇ ಬರುವ ಹಾಗೆ ಆಗ್ತದೆ. ಏನು ನೇರ ಹೋಗಿ ಆಮೇಲೆ ಬಲಕ್ಕೆ ಹೋಗಿ ಆಮೇಲೆ ಎಡಕ್ಕೆ ಹೋಗಿ ಆಮೇಲೆ ಒಮ್ಮೆ ಬಲಕ್ಕೆ ತಿರುಗಿ ಆಮೇಲೆ ಎಡಕ್ಕೆ ತಿರುಗಿ ಅಂದರೆ ಪುನಃ ಇಲ್ಲೇ ಬಂದಿರ್ತೇವೆ ನಾವು. ದಾರಿ ತೋರಿಸುವವ ಕಂಡಿರಬೇಕು. ಎಲ್ಲಿಗೆ ದಾರಿ ತೋರಿಸ್ತಾನೆ? ಆ ಗುರಿಯನ್ನು ಕಂಡವ ದಾರಿ ತೋರಿಸಿದರೆ ನಾವು ಅದೇ ದಾರಿಯಲ್ಲಿ ಹೋಗಿ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ಕಂಡವರು ಗುರುಗಳು, ಕಂಡವರು ಗುರುಗಳಾಗುವುದಕ್ಕೆ ಸಾಧ್ಯ ಇಲ್ಲ. ಗುರು ಅನ್ನುವ ಶಬ್ದ ಮಾರ್ಗದರ್ಶಕ ಎಂಬ ಅರ್ಥದಲ್ಲಿ ಬಳಸಲ್ಪಡುವಂಥದ್ದು. ಆದ್ದರಿಂದ ನಾನು ಸಾಧನೆ ಮಾಡಿ ಸಾಧನೆಯ ಪಥದಲ್ಲಿ ಗುರಿಯನ್ನು ಮುಟ್ಟಬೇಕು ಅಂತ ಬಯಸಿದ್ದೇನೆ ಅಂತಾದರೆ ಆ ಗುರಿಯನ್ನು ತಲುಪಿಸತಕ್ಕಂತಹ ಮಾರ್ಗದರ್ಶಕ ಅದನ್ನು ಕಂಡಿರಬೇಕು. ಕಂಡವನಿಗೆ ಸಂಸ್ಕೃತದಲ್ಲಿ ಅಪರೋಕ್ಷ ಜ್ಞಾನಿ ಅಂತ ಹೆಸರು, ಅಥವಾ ಅಪರೋಕ್ಷೀಕೃತ ಶ್ರೀಶ ಅಂತ ಹೆಸರು. ಶ್ರೀಶನನ್ನು ಅಪರೋಕ್ಷೀಕರಿಸಿಕೊಂಡಂತಹ ವ್ಯಕ್ತಿ ಅಂತ. ದೇವರನ್ನು ಯಾರು ಕಂಡಿದ್ದಾನೆ ಅವನು ನೀನು ದೇವರ ಕಡೆಗೆ ಸಾಗುವ ಮಾರ್ಗ ಹೀಗೆ ಅಂತ ಆ ಸಾಧನೆಯ ಪಥವನ್ನು ನಮಗೆ ತೋರಿಸಿಕೊಡುವುದಕ್ಕೆ ಸಮರ್ಥನಾಗ್ತಾನೆ. ದೇವರನ್ನು ಕಂಡವರನ್ನೇ ನಾವು ದೇವತೆಗಳು ಅಂತ ಕರೆಯೋದು. ದೇವ ಮತ್ತು ದೇವತೆ ಅನ್ನುವ ಶಬ್ದಗಳಲ್ಲಿ ಇಷ್ಟು ವ್ಯತ್ಯಾಸ ಇದೆ. ನಾವು ದೇವತೆ ಅಂತ ಗಣಪತಿಯನ್ನು ಕರಿಬೋದು, ರುದ್ರದೇವರನ್ನು ಕರಿಬೋದು, ದುರ್ಗಾಮಾತೆಯನ್ನು ಕರಿಬೋದು, ಅಥವಾ ವರುಣ, ಅಗ್ನಿ, ಯಮ, ಈಶಾನ, ಈ ಎಲ್ಲ ಶಕ್ತಿಗಳನ್ನು ದೇವತಾ ಅನ್ನುವ ಶಬ್ದಗಳಿಂದ ಕರಿಬೋದು. ದೇವತಾ ಅನ್ನುವ ಶಬ್ದವನ್ನು ಪರಮಾತ್ಮನಲ್ಲೇ ಬೇಕಾದರೂ ಬಳಸ್ಬೋದು, ಜಗದ್ಗುರು ಅನ್ನುವ ಭಾವದಿಂದ. ಒಟ್ಟು ಆ ತತ್ವದ ಕಡೆಗೆ ನಮಗೆ ಮಾರ್ಗವನ್ನು ದರ್ಶನ ಮಾಡಿಸತಕ್ಕಂಥವರು, ತಾವು ಸ್ವತಃ ಕಂಡು ನಮ್ಮನ್ನು ಕಾಣಿಸಬಲ್ಲವರು. ಕಾಣಿಸಬಲ್ಲವರ ಅನುಗ್ರಹ ಇಲ್ಲದೆ ಕಾಣಿಕೆಯನ್ನು ಮಡಿಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಗುರುದೇವತಾನುಗ್ರಹವನ್ನು ಪಡೆದೇ ಆ ದೇವ ದರ್ಶನವನ್ನು ಮಾಡುವುದಕ್ಕೆ ಸಾಧ್ಯ. ಹಾಗಾಗಿ ಇಷ್ಟಾನ್
ಭೋಗಾನ್ ಹಿವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾ. ಯಜ್ಞದ ಮೂಲಕ ಆ ದೇವರ ಅನುಗ್ರಹವನ್ನು ಪಡೆದಾಗ ನಮಗೆ ಇಷ್ಟ ಪ್ರಾಪ್ತಿಯಾಗ್ತದೆ. ಆ ದೇವರ ಅನುಗ್ರಹವನ್ನು ಪಡೆಯುವುದಕ್ಕೆ ರಣವೂ ಕೂಡ ಒಂದು ಯಜ್ಞವಾಗಬೇಕು. ಯಾಕಂದರೆ ರಣದಲ್ಲಿ ಸೇರಿದ ಪರಸ್ಪರ ಭಿನ್ನವಾದ ಜೀವ ಜಡಗಳಲ್ಲೆಲ್ಲ ಕಡೆಯಲ್ಲೂ ಕೂಡ ಪರತತ್ವ ಇದೆ. ಆ ಪರತತ್ವ ಅವುಗಳಿಗೆ ಎಷ್ಟು ಕಾಲ ಉಸಿರಾಡಬೇಕು, ಎಷ್ಟು ಕಾಲ ಬದುಕಬೇಕು ಅನ್ನುವ ವ್ಯವಸ್ಥೆಯನ್ನು ಮಾಡಿಟ್ಟಿದೆ. ಆ ಪರತತ್ವದ ಅನುಗ್ರಹಕ್ಕೋಸ್ಕರವೇ ನಾನು ಯಜ್ಞದಲ್ಲಿ ಅದನ್ನು ಸಾಯಿಸ್ತಾ ಇದ್ದೇನೆ ಅನ್ನೋ ಅನುಸಂಧಾನ ನಿನ್ನಲ್ಲಿದ್ದಾಗ ಅಲ್ಲಿದ್ದಂತಹ ತತ್ವ, ಆ ಪರತತ್ವ ನಿನ್ನಲ್ಲಿ ನಿಂತು ನಿನ್ನ ಮೂಲಕ ಅದನ್ನು ಸಾಯಿಸ್ತದೆ. ಈ ಭಾವನೆ ಬೇಕು ನಿನಗೆ. ನಾನು ಸಾಯಿಸ್ತೇನೆ ಅನ್ನೋ ಸ್ವಾತಂತ್ರ್ಯ ಬೇಡ. ನನ್ನಲ್ಲಿ ನಿಂತು ದೇವತಾಶಕ್ತಿ ಅದನ್ನು ಸಾಯಿಸ್ತದೆ. ಅಲ್ಲಿದ್ದುಕೊಂಡು ಆ ದೇವತಾಶಕ್ತಿ ಅದನ್ನು ಸಾಯುವ ಹಾಗೆ ಮಾಡ್ತದೆ. ತುಂಬ ಕ್ಲಿಷ್ಟವಾದದ್ದು, ಸಾಮಾನ್ಯ ಹಂತದಲ್ಲಿ ಅರ್ಥ ಆಗುವಂಥದ್ದಲ್ಲ. ಆದರೆ ಇದು ಕಣ್ಣು ಮುಚ್ಚಿ ಅಂತರ್ಮುಖದಲ್ಲಿ ಆಲೋಚನೆ ಮಾಡಿದರೆ ಗೃಹೀತವಾಗುವ ವಿಷಯಗಳನ್ನು ಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸ್ತಾನೆ. ಇದು 3ನೇ ಅಧ್ಯಾಯದ ಸಾರ. ಇನ್ನೊಂದು 4ನೇ ಅಧ್ಯಾಯದ ಸಾರ ಹೇಳಿ ಇವತ್ತು ನಿಲ್ಲಿಸ್ತೇನೆ. ಒಂದು 5 ನಿಮಿಷ ಜಾಸ್ತಿ ತಗೊಳ್ಳೋಣ ಇವತ್ತು. ಯಾಕಂದರೆ ಶುರು ಮಾಡುವುದು 5 ನಿಮಿಷ ವಿಳಂಬ ಆದದ್ರಿಂದ 5 ನಿಮಿಷ ವಿಳಂಬದಲ್ಲಿ ನಿಲ್ಲಿಸು. ತಾನು ಏನು ಹೇಳಿದ್ದಾನೆ ಕೃಷ್ಣ, ಇದು ನಾನೇ ಹೇಳ್ತಾ ಇರುವುದಲ್ಲ ಅಂತ ಒಂದು ದೊಡ್ಡ ಮಾತು ಶುರು ಮಾಡ್ತಾನೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಅಬ್ರವೀತ್. ಇದು ದೊಡ್ಡ ವಿಷಯ. ನಾವು ಯಾವುದಾದ್ರೂ ಒಂದು ವಿಷಯವನ್ನು ಹೇಳುವಾಗ, ದೊಡ್ಡ ಜ್ಞಾನವನ್ನು ನಿಮಗೆ ಕೊಡುವಾಗ ನಾನು ಹೇಳಿದೆ ಅಂತ ಹೇಳಿದರೆ ಅದಕ್ಕೆ ಅಷ್ಟು ಬಲ ಇಲ್ಲ. ಇದನ್ನು ಅಲ್ಲಿ ಕೃಷ್ಣ ಹೇಳಿದ್ದಾನೆ, ಇಲ್ಲಿ ಮಾರ್ಕಂಡೇಯರು ಹೇಳಿದ್ದಾರೆ, ಅಲ್ಲಿ ಅಂಥ ಗರುಡ ಹೇಳಿದ್ದಾನೆ, ಏನು ನಾರದರು ಹೇಳಿದ್ದಾರೆ. ದೊಡ್ಡವರು ಹೇಗೆ ಬಂತು ಅಂತ ಒಂದು ಪರಂಪರೆ ನಮ್ಮಲ್ಲಿ ಈ ಭಾರತ ದೇಶದ ಒಂದು ದೊಡ್ಡ ಸ್ರೋತಸ್ಸು ಏನು ಅಂತೇಳಿದರೆ ಪರಂಪರೆಯಲ್ಲಿ ನಂಬಿಕೆ. ಗುರು ಪರಂಪರೆ, ಶಾಸ್ತ್ರ ಪರಂಪರೆ, ಪರ್ವತ ಪರಂಪರೆ, ನದೀ ಪರಂಪರೆ. ಬೆಳಗ್ಗೆ ಎದ್ದು ಭಾರತದ ಅಷ್ಟೂ ನದಿಗಳನ್ನು ನಾವು ಚಿಂತನೆ ಮಾಡ್ತೇವೆ. ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರಥಿ ಚ ಫಲ್ಗು, ಸರಯು, ಶ್ರೀಗಂಡಕಿ, ಗೋಮತಿ, ಕಾವೇರಿ, ಕಪಿಲ, ಪ್ರಯಾಗ, ಕಿಟಿಜ ಅಂದರೆ ತುಂಗಭದ್ರೆ, ಇವು ನೇತ್ರಾವತಿ ಇತ್ಯಾದಯೋ ನದ್ಯ ಅಂತ. ಇಡೀ ನಮಗೆ ಆ ನದಿಗಳನ್ನು ಬೆಳಗ್ಗೆದ್ದು ಆಲೋಚಿಸಿದರೆ, ಓ ಭಾರತ ಇದು ನನ್ನ ದೇಶ. ಅದು ಬಿಟ್ಟು ಬೆಳಗ್ಗೆದ್ದು ತುಂಗಭದ್ರೆ, ಕಾವೇರಿ ಇಷ್ಟೇ ಯೋಚನೆ ಮಾಡಿದರೆ ಬೆಂಗಳೂರು ಮತ್ತು ಮಂಗಳೂರು ಮಾತ್ರ ನಂದು ಅಂತ ಅನಿಸುತ್ತೆ. ಇಡೀ ದೇಶ ಒಂದು ಅನ್ನುವ ಭಾವದಿಂದ ಇಲ್ಲಿ ಬರೀ ದೇಶ ಮಾತ್ರ ಅಲ್ಲ, ಮೇರುವಿನಿಂದ ಶ್ರೀಮೇರುರ್ ಹಿಮವಾಂಶ ಮಂದರಗಿರಿ ಅಂತ ಇಡೀ ಜಂಬೂದ್ವೀಪ, ಸಮಗ್ರ ಪ್ರಪಂಚ, ವಸುಧಾ ಏವ ಕುಟುಂಬಕಂ ಅನ್ನುವ ಭಾವದಿಂದ ಸಮಗ್ರವನ್ನು ಆಲೋಚನೆ ಮಾಡುವಂಥದ್ದು ನಮ್ಮದೊಂದು ಕ್ರಮ. ಅಂದರೆ ಪರಂಪರಾ ಚಿಂತನೆ ಅಂತ ಇದನ್ನು ಕರಿತೇವೆ. ಈ ಪರಂಪರೆಯ ಚಿಂತನೆಯಿಂದ ಒಂದು ಏಕಭಾವ, ದೇಶದಲ್ಲಿ ಇದು ನಮ್ಮ ದೇಶ, ನಾವು ಏಕೀಕೃತರು ಅನ್ನೋ ಒಂದು ಭಾವದ ಮೊಳೆವು, ಅದು ಒಂದು ಪ್ರಯೋಜಕ. ಇನ್ನೊಂದು ಆತ್ಮಬಲದ ವೃದ್ಧಿ, ಸ್ಥೈರ್ಯಾಭಿವೃದ್ಧಿ ಅನ್ನೋದು ಮತ್ತೊಂದು ಅದರ ಪ್ರಯೋಜಕ. ಈಗ ಅರ್ಜುನನಿಗೆ ಆಗಿರುವ ಸಮಸ್ಯೆ ಏನು? ಸ್ಥೈರ್ಯ ಕುಸಿದು ಹೋಗಿದೆ, ಮಾನಸಿಕವಾಗಿ ದುರ್ಬಲನಾಗಿದ್ದಾನೆ. ಯುದ್ಧದಲ್ಲಿದ್ದಂತಹ ಮನೋದಾರ್ಢ್ಯ ಸಂಪೂರ್ಣ ಜರ್ಜರಿತವಾಗಿ ಹೋಗಿದೆ. ಅವನಿಗೆ ಮತ್ತೆ ಮನೋಬಲವನ್ನು ತುಂಬಿಸುವುದಷ್ಟೇ ಕೃಷ್ಣನ ಗೀತೋಪದೇಶದ ಪ್ರಧಾನ ಉದ್ದೇಶ ಇದೆ. ಆ ಮನೋಬಲದ ವೃದ್ಧಿಗೋಸ್ಕರ ಆತ ಅಧ್ಯಾತ್ಮದ ಉಪನಿಷದ್ ಭಾಗಗಳನ್ನು ಉಪದೇಶ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದಕ್ಕೂ ಒಂದು ಪರಂಪರೆ ಇದೆ ಅಂತ ಹೇಳ್ತಾನೆ. ಏನಂದರೆ, ನಾನು ನಿನಗೆ ಏನು ಕರ್ಮ, ಸಾಂಖ್ಯ ಮತ್ತು ಯಜ್ಞ ಇವುಗಳನ್ನು ಉಪದೇಶಿಸಿದ್ದೇನಲ್ವಾ, ಈ ಯೋಗಗಳೆಲ್ಲ ಹಿಂದಕ್ಕೆ ನಾನು ಸೂರ್ಯನಿಗೆ ಉಪದೇಶಿಸಿದ್ದೆ. ಕೃಷ್ಣ ಅರ್ಜುನನಿಗೆ ಗೊತ್ತು, ನನಗಿಂತ ಬರೀ 6 ತಿಂಗಳು ದೊಡ್ಡವ ಅಂತ ಅರ್ಜುನನಿಗೆ ಗೊತ್ತು. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಇವನು ಕಿವಿಯಲ್ಲಿ ದಾಸವಾಳ ಇಟ್ಟುಕೊಂಡು ಕೇಳ್ತಾ ಇದ್ದಾನೆ ಅಂತ ನಾವು ಭಾವಿಸಬೇಕು. ಅರ್ಜುನನಿಗೆ ಹೇಳ್ತಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ. ನಾನು ಹಿಂದೆ ಇದನ್ನು ವಿವಸ್ವಂತನಿಗೆ, ಸೂರ್ಯನಿಗೆ, ಸೂರ್ಯವಂಶದ ಮೂಲ ವ್ಯಕ್ತಿ ಅವನಿಗೆ ಹೇಳಿದ್ದೆ. ವಿವಸ್ವಂತ ಅವನ ಮಗನಿಗೆ ಹೇಳಿದ. ವಿವಸ್ವಾನ್ ಮನವೇ ಪ್ರಾಹ, ವೈವಸ್ವತ ಮನು ಅವನಿಗೆ ಸೂರ್ಯ ಉಪದೇಶ ಮಾಡಿದ. ಅಪ್ಪನಿಗೆ ಬಂದ ಜ್ಞಾನ ಸಂಪತ್ತನ್ನು ಮಗನಿಗೆ ಹಂಚಿದ. ಮನು ಅವನ ಜ್ಯೇಷ್ಠ ಕುಮಾರನಿಗೆ ಇಕ್ಷ್ವಾಕು ಅಂತ ಹೆಸರು. ಇಕ್ಷ್ವಾಕು ಅಂತ ಯಾಕೆ ಹೆಸರು ಅಂದರೆ, ಅವನು ಒಂದು ಸಲ ಇಕ್ಸ್ ಅಂತ ಹೇಳಿದಂತೆ, ಅದಕ್ಕೆ ಇಕ್ಷ್ವಾಕು ಹುಟ್ಟಿದಂತೆ. ಅವನು ಸೀನಿದಾಗ ಹುಟ್ಟಿದವ ಅಂತ.
ಹಿಂದೆ ಎಲ್ಲ ಸೂರ್ಯವಂಶದಲ್ಲಿ ಹೇಗೆ ಸೃಷ್ಟಿಯಾಗ್ತಾ ಇತ್ತು ಅಂತ ಒಬ್ಬ PhD ಮಾಡಿದ್ದಾರೆ. 8 ಥರದಲ್ಲಿ ಸೃಷ್ಟಿಯಾಗ್ತದೆ ಅಂತೆ. ಅದರಲ್ಲಿ ಸೀನಿದಾಗ ಹುಟ್ಟುವುದು ಕೂಡ ಒಂದು ಕ್ರಮ. ಇವತ್ತಿನವರಿಗೆ ಇಂಥ ಅನುಕೂಲತೆ ಇದ್ದರೆ ತುಂಬ ಚಂದ. ಕೆಲವೊಂದು ಸಲ ಹೀಗೆ ಹೆಣ್ಣನ್ನು ಗಂಡು ಹೀಗೆ ನೋಡ್ತಾ ಇದ್ದರೆ ಸಾಕು, ಹೀಗೆ ನೋಡ್ತಾ ಇದ್ದ ಹಾಗೆ ಅಲ್ಲಿ ಸೃಷ್ಟಿಯಾಗಿಬಿಡು. ಇನ್ನೊಂದು ಸಲ ಹೀಗೆ ಯೋಚನೆ ಮಾಡುವುದು, ನನಗೆ 4 ಮಕ್ಕಳು ಬೇಕು ಅಂತ 4 ಮಕ್ಕಳು ಹುಟ್ಟಿಬಿಡುವುದು. ಸನಕ, ಸನಂದನ, ಸನಾತನ, ಸನಸುಜಾತ, ಮಾನಸ ಪುತ್ರರು ಅಂತ ಇವರಿಗೆ ಹೆಸರು. ಆಲೋಚನೆ ಮಾಡಿದಾಗ ಸೃಷ್ಟಿ. ಮುಟ್ಟಿದ್ದು ಸ್ಪೃಷ್ಟ ಏವ ಎಂ ಪ್ರೀತಿ ಮತಾನಿಲೇನ ನರೇಂದ್ರಕಾಂತ ಸುಷುವೇತ್ರ ಕುಂತಿಯಿಂದ. ಕುಂತಿಯನ್ನು ಬಂದು ಗಾಳಿ ಸೋಂಕಿದ ಅಂತೆ. ವಾಯುದೇವ ಮುಟ್ಟಿದ್ದು ಮಾತ್ರ, ಮುಟ್ಟಿದ್ದಕ್ಕೆ ಒಂದು ಮಗವನ್ನು ಹೆತ್ತು ಬಿಟ್ಲವಳು, ಅವನಿಗೆ ಭೀಮಸೇನ ಅಂತ ಹೆಸರು. ಹೀಗೆ ಅನೇಕ ಕ್ರಮದಲ್ಲಿ ಸೃಷ್ಟಿಯ ಕ್ರಮವನ್ನು ಅದು ಹೇಳ್ತದೆ. ಆ ರೀತಿಯ ಒಂದು ಸೃಷ್ಟಿ ವಿಶೇಷ. ಸೀನಿದಾಗ ಹುಟ್ಟಿದ್ದು, ಅದಕ್ಕೆ ಇಕ್ಷ್ ಅಂತ ಹೇಳಿದಾಗ ಹುಟ್ಟಿದ್ದಕ್ಕೆ ಇಕ್ಷ್ವಾಕು ಅಂತ ಹೆಸರು. ಆಮೇಲೆ ಆ ವಂಶಕ್ಕೆ ಇಕ್ಷ್ವಾಕು ವಂಶ ಅಂತ ಹೆಸರಾಯಿತು. ಇಕ್ಷ್ವಾಕುವಿಗೆ ಆಮೇಲೆ ವಿಕುಕ್ಷಿ, ನಿಮಿ, ದಂಡಕ ಅಂತ 3 ಜನ ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ವಿಕುಕ್ಷಿಗೆ ಒಂದು ಸಲ ಕಕುತ್ಥ ಅಂತ ಹೆಸರಾಗ್ತದೆ. ಕಕುಸ್ಥ ಅಂತ ಹೆಸರಾದದ್ರಿಂದ ಅದಕ್ಕೆ ಕಾಕುಸ್ಥ ವಂಶ ಅಂತ ಮತ್ತೆ ಹೆಸರಾಗ್ತದೆ. ನಿಮಿಯಿಂದಾಗಿ ಜನಕನ ವಂಶ ಮುಂದುವರಿತದೆ. ದಂಡಕನಿಂದ ದಂಡಕ ಅಂತ ಹೇಳಿದರೆ ಅವನು ವಂಶ ಉದ್ಧಾರ ಮಾಡಲಿಲ್ಲ. ಅವನು ತಪಸ್ಸಿಗೆ ಹೋದವ, ಕಾಡಿನಲ್ಲಿ ಎಡವಟ್ಟು ಮಾಡಿ ಅವನ ಹೆಸರಲ್ಲಿ ಒಂದು ಕಾಡು ಹುಟ್ಟಿತು. ಅದಕ್ಕೆ ದಂಡಕಾರಣ್ಯ ಅಂತ ಹೆಸರು. ಇವತ್ತು ನಾವು ವಾಸ ಮಾಡ್ತಾ ಇರುವಂಥದ್ದು ದಂಡಕಾರಣ್ಯ ಎಂಬ ಪ್ರದೇಶದಲ್ಲಿ ಸೂರ್ಯವಂಶದ ಇಕ್ಷ್ವಾಕುವಿನ ಮಗ ದಂಡಕ ಈ ದಂಡಕಾರಣ್ಯದ ಸೃಷ್ಟಿಕರ್ತರನಿದ್ದಾನೆ. ಸೂರ್ಯನಿಗೆ ಈ ಯೋಗದ ಉಪದೇಶ ನಡೀತು. ಸೂರ್ಯ ಮಗನಾದಂತಹ ವೈವಸ್ವತಮನುವಿಗೆ ಹೇಳಿದ. ವೈವಸ್ವತಮನು ಅವನ ಮಗನಾದಂತಹ ಇಕ್ಷ್ವಾಕುವಿಗೆ ಉಪದೇಶ ಮಾಡಿದ. ಏವಂ ಪರಂಪರಾ ಪ್ರಾಪ್ತಂ. ಹೀಗೆ ಇಕ್ಷ್ವಾಕು ಅವನ ಮಗ ವಿಕುಕ್ಷಿಗೆ ಹೇಳಿದ. ಅಲ್ಲಿಂದ ಹಾಗೇ ವಂಶದಲ್ಲಿ ಬಂತು ನೋಡು. ಆಮೇಲೆ ಅದೇ ವಂಶ ಕವಲಾಯಿತು. ಕವಲಾಗಿ ಚಂದ್ರವಂಶಕ್ಕೆ ಸೇರಿಕೊಂಡಿತು. ಚಂದ್ರವಂಶದಲ್ಲಿ ಬಂದು ಆಮೇಲೆ ಮಧ್ಯದಲ್ಲಿ ನಿಂತು ಹೋಯಿತು. ಮೊದಲು ಜ್ಞಾನ ದೊಡ್ಡದಿತ್ತು, ಇಷ್ಟಿಷ್ಟು ದಪ್ಪ ಇತ್ತು ಅದು. ಅಷ್ಟು ದೊಡ್ಡ ಪುಸ್ತಕದಲ್ಲಿ ಮುದ್ರಣ ಮಾಡಿದರೂ ಕೂಡ ಮುದ್ರಿತ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದಿತ್ತು. ಬರ್ತಾ ಅಪ್ಪ ಮಗನಿಗೆ ಹೇಳುವಾಗ ಸ್ವಲ್ಪ 10 ಪೇಜ್ ಕಡಿಮೆ ಆಯಿತು. ಅವನ ಮಗನಿಗೆ ಹೇಳುವಾಗ 100 ಪೇಜ್ ಕಡಿಮೆ ಆಯಿತು. ಮುಂದೆ ಹೋಗುವಾಗ 1000 ಪೇಜ್ ಕಡಿಮೆ ಆಯಿತು. ಹೀಗಾಗಿ ಕೊನೆಗೆ ಅದು ಇಲ್ಲ ಅಂತ ಆಗೋಯಿತು. ಜ್ಞಾನ ಆ ಒಂದು ಪರಂಪರೆ, ಯೋಗ ಪರಂಪರೆ, ನಾನು ಏನು ಅವತ್ತು ಸೂರ್ಯನಿಗೆ ಹೇಳಿದ್ದೆ ಅದು ವಂಶದಲ್ಲಿ ಹಾಗೆ ಮುಂದುವರ್ಕೊಂಡು ಬಂದಿತ್ತು. ಅದು ಹಾಗೆ ನಿಂತು ಹೋಗಿಬಿಟ್ಟಿತ್ತು. ನಾನು ಇವತ್ತು ಅದನ್ನು ಮತ್ತೆ ಎಬ್ಬಿಸಿ ನಿನಗೆ ಹೇಳಿದ್ದೇನೆ ಅಷ್ಟೇ. ಇದು ಕೃಷ್ಣ ಹೇಳುವ ದೊಡ್ಡ ಮಾತು. ಕೃಷ್ಣ ಸರ್ವಜ್ಞ, ಅವನಿಗೆ ಗೊತ್ತಿಲ್ಲದೆ ಇದ್ದದ್ದು ಇಲ್ಲ. ಯಾಕೆಂದರೆ ಪ್ರಪಂಚದ ಎಲ್ಲ ಜ್ಞಾನದ ಮೂಲ ಬೆಳಕೆ ಭಗವಂತ ಕೃಷ್ಣ, ಅದು ಸಾಕ್ಷಾತ್ ನಾರಾಯಣ. ಸರ್ವಜ್ಞನಾದಂತಹ ದೇವ ಹೇಳ್ತಾನೆ, ಇದು ಈ ರೀತಿ ಪರಂಪರೆಯಿಂದ ಬಂದದ್ದು, ಒಂದು ಕಾಲದಲ್ಲಿ ನಿಂತು ಹೋಯಿತು, ಅದನ್ನು ಮತ್ತೆ ನಾನು ಎಬ್ಬಿಸುವ ಕೆಲಸ ಮಾಡಿದ್ದೇನೆ. ಪರಂಪರೆಯ ಬಗ್ಗೆ ಪ್ರಜ್ಞೆ ಇಟ್ಟುಕೊಂಡು ಅಧ್ಯಯನ ನಡಿಬೇಕು ಅನ್ನೋದು ಅವ ಮಾರ್ಗದರ್ಶನ ಮಾಡಿದ ವಿಷಯ. ಕೃಷ್ಣ ಇಷ್ಟು ಹೇಳಿದರೆ ಅರ್ಜುನ ಹೇಳ್ತಾನೆ, ನಂಬುವುದು ಕಷ್ಟ ಅಲ್ವಾ ಕೃಷ್ಣ? ಯಾಕಂದರೆ ನೀನು ಇವತ್ತಿನವ, ಸೂರ್ಯ ಅವತ್ತಿನ ಸೂರ್ಯನಿಗೆ ನೀನು ಹೇಳಿದ್ದಿ ಅಂದರೆ ಇದನ್ನು ನಂಬುವುದು ಹೇಗೆ? ಇದು ನಮ್ಮ ಸ್ಥಾನದಲ್ಲಿ ನಿಂತುಕೊಂಡು ಅರ್ಜುನ ಕೇಳಿದ ಪ್ರಶ್ನೆ. ನೀನು ಇವತ್ತಿನವ, ಅವತ್ತಿನ ಸೂರ್ಯನಿಗೆ, ಸೂರ್ಯವಂಶದ ಮೂಲಪುರುಷ ಅವನಿಗೆ ಹೇಳಿದ್ದಿ ಅಂದರೆ ಹೇಗೆ? ಅದಕ್ಕೆ ಕೃಷ್ಣ ಉತ್ತರಿಸಿದ್ದು, ನಾನು ಇವತ್ತು ಮಾತ್ರ ಹುಟ್ಟಿದ್ದಲ್ಲ, ನಾನು ಹಿಂದೆ ಹುಟ್ಟಿದ್ದೇನೆ, ಹಿಂದೆಯೂ ಇದ್ದೇನೆ, ಅದಕ್ಕಿಂತ ಹಿಂದೆ ಇದ್ದೇನೆ. ನೀನು ಕೂಡ ಹಾಗೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ. ನನಗೂ ತುಂಬ ಜನ್ಮಗಳಾಗಿ ಹೋಗಿದ್ದಾವೆ, ನಿನಗೂ ತುಂಬ ಜನ್ಮಗಳಾಗಿದ್ದಾವೆ. ಜನ್ಮ ಅನ್ನೋದು ಸಿಕ್ಕಾಬಟ್ಟೆ. ಅವತ್ತೂ ನಾನಿದ್ದೆ, ಆಮೇಲೆ ಹುಟ್ಟುತ್ತಾ ಇವತ್ತು ಹುಟ್ಟಿದ್ದೇನೆ ಅಷ್ಟೇ. ಹುಟ್ಟುವುದು ಅನ್ನೋದು ನಿನಗೂ ಇದೆ, ನನಗೂ ಇದೆ. ವ್ಯತ್ಯಾಸ ಏನು ಗೊತ್ತು? ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ನಾನು ಎಷ್ಟೆಷ್ಟು ಎಲ್ಲೆಲ್ಲಿ ಹೇಗೆ ಹುಟ್ಟಿದ್ದೇನೆ ಅಥವಾ ಹುಟ್ಟಲಿದ್ದೇನೆ ಇದೆಲ್ಲವೂ ನನಗೆ ಗೊತ್ತು, ನಿನಗೆ ಯಾವುದೂ ಗೊತ್ತಿಲ್ಲ. ಇಷ್ಟು ಜೀವ ದೇವ ಅನ್ನುವ ವ್ಯತ್ಯಾಸ ಇಷ್ಟೇ. ಅವನು ಹುಟ್ಟುತ್ತಾನೆ, ನಾವು ಹುಡ್ತೇವೆ. ಆದರೆ ಅವನು ಹುಟ್ಟುವುದು ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಎಷ್ಟು ಕಾಲ, ಹೇಗೆ, ಇದೆಲ್ಲ ಅವನ ವ್ಯವಸ್ಥೆಯ ಪ್ರಕಾರವೇ ಅವನು ಹುಡ್ತಾನೆ. ಜೀವ ಹಾಗಲ್ಲ. ತಾನು ಎಲ್ಲಿ ಹುಟ್ಟಿದ್ದೇನೆ ಅಂತ ಅವನಿಗೆ ಗೊತ್ತಿಲ್ಲ, ಯಾಕೆ ಹುಟ್ಟಿದ್ದೇನೆ ಅಂತ ಗೊತ್ತಿಲ್ಲ, ಯಾಕೆ ಸಾಯ್ತೇನೆ ಅಂತಲೂ ಗೊತ್ತಿಲ್ಲ. ಹುಟ್ಟಿದ್ದಾನೆ, ಹುಟ್ಟಿದ್ದಕ್ಕೆ ಏನೋ ಮಾಡ್ತಾನೆ. ಸಾಧನೆಗೋಸ್ಕರ ಜೀವ ಪರತಂತ್ರ, ಪರಮಾತ್ಮ ಸ್ವತಂತ್ರ. ಅವನ ಹುಟ್ಟಿನಲ್ಲಿ ಅವ ಸ್ವತಂತ್ರ,
ಹುಟ್ಟಿಸುವುದರಲ್ಲಿ ಸ್ವತಂತ್ರ, ಸರ್ವ ಸ್ವಾಮಿತ್ವದಲ್ಲಿ ಸ್ವತಂತ್ರ, ಸರ್ವ ಲಯದಲ್ಲೂ ಕೂಡ ಸ್ವತಂತ್ರ. ಎಲ್ಲ ವಿಷಯದಲ್ಲೂ ತಾನು ತನ್ನದ್ದೇ ಆಗಿರತಕ್ಕಂಥವ ಸ್ವರಾಟ್. ಅರ್ಥೇಶ್ವಭಿಜ್ಞ ಸ್ವರಾಟ್. ಸರ್ವಜ್ಞನಾಗಿದ್ದಾನೆ, ಎಲ್ಲವನ್ನೂ ನಿಯಂತ್ರಿಸುವ ಏಕೈಕ ಅಧೀಶನಾಗಿದ್ದಾನೆ ಅನ್ನೋದು ಭಗವಂತನ ಸ್ವಭಾವ. ಜೀವ ಅವನ ಆಣತಿಯ ಪ್ರಕಾರ ತೇನ ವಿನ ತೃಣಮಪಿ ನ ಚಲತಿ ಅಂತ ಹೇಳುವ ಹಾಗೆ ಆ ಭಗವಂತನ ಪ್ರೇರಣೆಯಿಂದಲೇ ಸರ್ವವೂ ನಡೆಯತಕ್ಕಂಥದ್ದು. ಭಗವತೋ ಬಲೇನ, ಭಗವತೋ ವೀರ್ಯೇಣ, ಭಗವತ ತೇಜಸ, ಭಗವತ ಕರ್ಮಣ. ಎಲ್ಲವೂ ಅವನ ಬಲದಿಂದಲೇ ನಡೆಯುವುದು ಅನ್ನುವ ಎಚ್ಚರವನ್ನು ಅರ್ಜುನನಿಗೆ 2ನೇ ಸಲ ಹುಟ್ಟಿಸ್ತಾ ಇದ್ದಾನೆ ಈ 4ನೇ ಅಧ್ಯಾಯದ ಮೂಲಕ. 4ನೇ ಅಧ್ಯಾಯದಲ್ಲಿ ಅನೇಕ ಸೂಕ್ಷ್ಮ ವಿಷಯಗಳಿದ್ದಾವೆ. ನಾವು ಇವತ್ತೇ ಅದನ್ನು ಪೂರ್ತಿ ಮುಗಿಸುವುದು ಬೇಡ. 4ನೇ ಅಧ್ಯಾಯದ ಪ್ರಮುಖ ಪ್ರತಿಪಾದ್ಯವಾದಂತಹ ಭಾವನೆ ಏನು ಅಂತೇಳಿದರೆ, ನಾವು ಕರ್ಮಗಳಲ್ಲಿ ತೊಡಗುವ ಹಿನ್ನೆಲೆಯಲ್ಲಿ ಭಗವದ್ ಭಕ್ತಿಯೂ ಬೇಕು ಅನ್ನೋದು ಒಂದು ಪ್ರಮುಖವಾದ ವಿಷಯ. ಇಲ್ಲಿ ಅದಕ್ಕೆ ಭಕ್ತಿಯ ವಿಷಯ ಬರಲಿಲ್ಲ. ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದು. ಭಕ್ತಿ ಅಂದರೆ ಮನಸ್ಸಿನ ಆರ್ದ್ರೀಭಾವ. ಭಕ್ತಿ ಅಂದರೆ ಒಂದು ಪ್ರೀತಿ. ಆ ಪ್ರೀತಿಯ ಹಿನ್ನೆಲೆಯಲ್ಲಿ ದೊಡ್ಡವರು ಅಂತ ಹೇಳ್ತಕ್ಕಂತಹ ಭಾವ. ಪ್ರೀತಿ ಅನ್ನುವುದೇ ಬೇರೆ ಬೇರೆ ಶಬ್ದಗಳಿಂದ ಕರೆಸಿಕೊಳ್ಳುತ್ತದೆ. ಪುಟ್ಟ ಮಕ್ಕಳಲ್ಲಿ ಅಪ್ಪ ಅಮ್ಮಂದಿರು ಮಾಡತಕ್ಕಂತಹ ಪ್ರೀತಿಯನ್ನು ವಾತ್ಸಲ್ಯ ಅಂತ ಕರಿತೇವೆ. ಯಾಕಂದರೆ ಪಾಪ ಅದಕ್ಕೇನು ಮಾಡಲಿಕ್ಕಾಗ್ತದೆ, ನಾನೇ ಮಾಡಬೇಕು ಅಂತ ಹೇಳುವ ಭಾವ ಇರ್ತದೆ. ಭಗವಂತನಲ್ಲಿ ದೇವರಲ್ಲಿ ಪಾಪ ಅದಕ್ಕೇನು ಮಾಡಲಿಕ್ಕೆ ಬರುತ್ತೆ, ಈ ಭಾವ ಇರುವುದಲ್ಲ. ಆದ್ದರಿಂದ ವಾತ್ಸಲ್ಯ ಬೇರೆ, ಭಕ್ತಿ ಬೇರೆ. ವಾತ್ಸಲ್ಯವೂ ಪ್ರೀತಿಯೇ, ಭಕ್ತಿಯೂ ಪ್ರೀತಿಯೇ. ಅದೇ ಗಂಡ ಹೆಂಡಂದಿರಲ್ಲಿ ಪರಸ್ಪರವಾಗಿ ಪ್ರೀತಿ ಇರ್ತದೆ. ಒಂದು ಅಷ್ಟು ನಂಬಿಕೆಯ ಜೊತೆಗೆ ನಿರಂತರ ನನಗೋಸ್ಕರ ಅವಳಿದ್ದಾಳೆ, ಅವಳಿಗೋಸ್ಕರ ನಾನಿದ್ದೇನೆ ಅಂತ ಹೇಳುವ ಒಂದು ತಾದಾತ್ಮ್ಯ ಇರ್ತದೆ. ಇಂಥದ್ದನ್ನು ಪ್ರೇಮ ಅಂತ ಕರೀತೇವೆ. ಇದನ್ನು ಭಕ್ತಿ ಅಂತ ಕರೆಯುವುದಿಲ್ಲ. ಭಗವಂತನಲ್ಲಿ ನಾವು ಮಾಡತಕ್ಕಂತಹ ಪ್ರೇಮ ಏನಿದೆ ಅದು ಈ ಪ್ರೇಮಕ್ಕಿಂತ ವಿಭಿನ್ನವಾದದ್ದು. ಆದ್ದರಿಂದಲೇ ಅದನ್ನು ಭಕ್ತಿ ಅಂತ ಕರೆಯೋದು. ಪರಸ್ಪರ ಗೆಳೆಯರಲ್ಲೂ ಒಂದು ಪ್ರೀತಿ ಇರ್ತದೆ. ಅವನ ಪಕ್ಕದಲ್ಲಿದ್ದರೆ ಇವನಿಗೊಂದು ಶಕ್ತಿಯೇ ಬೇರೆ, ಅವನ ಪಕ್ಕದಲ್ಲಿಲ್ಲದೆ ಹೋದಾಗ ಯಾಕೋ ಸ್ವಲ್ಪ ಡಲ್ಲಾಗಿರ್ತಾನೆ. ಇಂಥ ಒಂದು ವಿಶೇಷ ಗೆಳೆತನದ ಪ್ರೀತಿ ಇರ್ತದೆ. ಆ ಪ್ರೀತಿಯನ್ನು ಸ್ನೇಹ ಅಂತ ಕರೀತಾರೆ, ಭಕ್ತಿ ಅಂತ ಕರೆಯುವುದಿಲ್ಲ. ವಿಭಿನ್ನ ಲಿಂಗಗಳಲ್ಲಿರತಕ್ಕಂಥದ್ದು ಸ್ನೇಹ, ಪ್ರೀತಿ ಅಥವಾ ಪ್ರೇಮ. ಸಮಾನ ಲಿಂಗದಲ್ಲಿ ಉಂಟಾಗುವಂಥದ್ದು ಸ್ನೇಹ. ಚಿಕ್ಕವರಲ್ಲಿ, ಅಧಮರಲ್ಲಿ, ಅಶಕ್ತರಲ್ಲಿ ಉಂಟಾಗುವಂಥದ್ದು ಅದು ವಾತ್ಸಲ್ಯ. ಆದರೆ ಇದು ನನಗಿಂತ ದೊಡ್ಡದು, ಅದರಿಂದಾಗಿ ನಾನು ನೆಲೆಗೊಂಡಿದ್ದೇನೆ, ಅದು ನನ್ನನ್ನು ಅನುಗ್ರಹಿಸ್ತದೆ, ಅದು ಶ್ರೇಷ್ಠ ಅನ್ನುವ ಮಾಹಾತ್ಮ್ಯ ಜ್ಞಾನದ ಜೊತೆಗೆ ಒಂದು ಅಂಟು ಇದ್ದರೆ, ಮಾನಸಿಕವಾದಂತಹ ಪ್ರೀತಿ ಇದ್ದರೆ ಅದನ್ನು ಭಕ್ತಿ ಅಂತ ಕರಿತೇವೆ. ಗುರುಗಳಲ್ಲಿ ಶಿಷ್ಯ ಮಾಡುವಂಥದ್ದು ಭಕ್ತಿ, ಅಪ್ಪನಲ್ಲಿ ಮಗ ಮಾಡುವಂಥದ್ದು ಭಕ್ತಿ, ಪಿತೃಭಕ್ತಿ, ಮಾತೃಭಕ್ತಿ, ದೇವಭಕ್ತಿ. ಆ ಭಕ್ತಿ ಅಂದರೆ ಪ್ರೀತಿಯೇ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ. ಸ್ನೇಹವೇ ಭಕ್ತಿ, ಆದರೆ ಅದು ಮಾಹಾತ್ಮ್ಯ ಜ್ಞಾನಪೂರ್ವಕವಾಗಿರಬೇಕು. ದೊಡ್ಡವರು, ಅವರಿಂದ ನನಗೆ ಶ್ರೇಯಸ್ಸಿದೆ, ಅವರಿಟ್ಟ ಹಾಗೆ ನಾನಿದ್ದೇನೆ ಅನ್ನುವ ಭಾವದ ಜೊತೆಗೆ ಅವರಲ್ಲಿ ಮಾಡತಕ್ಕಂತಹ ಸ್ನೇಹ ಅದು ಭಕ್ತಿ ಆಗ್ತದೆ. ಆ ಭಕ್ತಿ ಅನ್ನುವುದೇ ಮನುಷ್ಯನನ್ನು ಸಂಸಾರದಿಂದ ಪಾರುಗೊಳಿಸತಕ್ಕಂತಹ ಶಕ್ತಿ. ಆ ಮನುಷ್ಯ ಬಯಸುವ ಸರ್ವಶ್ರೇಷ್ಠವಾದ ಪುರುಷಾರ್ಥ ಏನಿದೆ, ಮುಕ್ತಿ, ಮೋಕ್ಷ, ಆ ಪರಮ ಪುರುಷಾರ್ಥ ಪಡೆಯುವುದಕ್ಕೇನು ಮನಸ್ಸಮಾಧಾನ ಬೇಕು. ಆ ಸಮಾಧಾನ ಮಾತ್ರ ಸಾಕಾಗುವುದಿಲ್ಲ. ಆ ಸಮಾಧಾನ ಬುದ್ಧಿಯು ಪರ್ಯವಸ್ಥಾನ ಹೊಂದತಕ್ಕಂತಹ ಮನಸ್ಸಮಾಧಾನ ಅನ್ನುವ ಸ್ಥಿತಿಯಲ್ಲಿ ಆತನಿಗೆ ಭಕ್ತಿ ಅನ್ನುವ ಭಾವವೂ ಕೂಡ ಸೇರಬೇಕು ಅಂತ ಭಕ್ತಿಯ ರಸವನ್ನು ಸೇರಿಸ್ತಕ್ಕಂತಹ ವಿಶಾಲ ಭಾಗದ ಚಿಂತನೆಯನ್ನು ಮತ್ತೆ ನಾಳೆ ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.